ಹಾಯ್ ನಮಸ್ಕಾರ, ಪಿ ಬಿ ರೆಡ್ಡಿ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಮ್ಯಾರಥಾನ್ ಕ್ಲಾಸ್ ಶುರು ಆಗಲಿದೆ ಸೀರೀಸ್ ಬಗ್ಗೆ. ಅಂದ್ರೆ ಇಷ್ಟು ದಿನ ಕೇಳ್ತಿದ್ರಿ ಸರ್ ಚಾಪ್ಟರ್ ಹೇಳ್ರಿ ಅಂತ ಹೇಳಿ. ಇವತ್ತು ಇಡೀ ಚಾಪ್ಟರ್ ನಾನು ನಿಮ್ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಷ್ಟು ಟೈಪ್ಸ್ ಇದಾವೆ, ಓಕೆನೆ, ಯಾವ್ಯಾವ ತರ ಟೈಪ್ಸ್ ಇದಾವೆ, ಕ್ವಶನ್ ಯಾವ ತರ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ, ಇದ್ರ ಮೇಲೆ ಬರ್ದೇ ಇರ್ತಕ್ಕಂತಹ ಯಾವ ಕ್ವಶನ್ಸ್ ಇದಾವೆ, ಓಕೆನಾ, ಯಾವ ಟೈಪ್ ಅಂದ್ರೆ ನಾವು ಇಡೀ ಸೀರೀಸ್ ನ ನೋಡೋದಾದ್ರೆ, ನಂಬರ್ ಸೀರೀಸ್ ನೋಡೋದಾದ್ರೆ ಈ ಸೀರೀಸ್ ಬಿಟ್ಟು ಬೇರೆ ಯಾವ್ದು ಕ್ವಶನ್ಸ್ ಬರಬಾರ್ದು, ಓಕೆನಾ. ಅಂದ್ರೆ ಅವೇ ಬರ್ತಾವಂತಲ್ಲ, ಆ ಟೈಪ್ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಗಳು ಯಾವ ತರ ಇರ್ತಾವೆ, ಓಕೆನಾ. ಒಂದು ಐಡಿಯಾ ಬರ್ಬೇಕು ನಿಮ್ಗೆ. ಇವತ್ತು ಇಡೀ ಕ್ಲಾಸಸ್ ನ ಒಂದು ಐಡಿಯಾ ಬೆಳೆಸ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಸೀರೀಸ್ ಅಂದ್ರೆ ಈ ತರ ಇರುತ್ತೆ, ಈ ತರ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ಇವತ್ತು ಇಡೀ ಸೀರೀಸ್ ನ ಪಾಠನ ನಿಮ್ಗೆ ಇವತ್ತು ಪ್ರಸ್ತುತ ಪಡಿಸ್ತಿದ್ದೀನಿ. ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು, ಎಲ್ಲಾರನ್ನ ಲಿಂಕ್ ನ ಶೇರ್ ಮಾಡ್ರಿ, ಓಕೆನಾ. ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ದಿನ. ನಾನು ಏನ್ ಮಾಡ್ತಿದ್ದೆ, ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ತಿದ್ದೆ. ಸೊ ಇವತ್ತು ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಂಬರ್ ಸಿಸ್ಟಮ್ ನ, ಓಕೆನಾ, ನಾನು ನಿಮ್ಗೆ ಪ್ರಸ್ತುತ ಪಡಿಸ್ತಿದ್ದೀನಿ. ಅದರಲ್ಲಿ ಸೀರೀಸ್ ಚಾಪ್ಟರ್ ಏನಿದೆಲ್ಲ ಅದನ್ನ ನಾನು ನಿಮ್ಗೆ ಇವತ್ತು ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಹಂಗಾಗಿ ಏನ್ ಮಾಡ್ಬೇಕು, ಇಡೀ ಕ್ಲಾಸ್ ಮುಗಿಯೋವರೆಗೂ ನೀವೇನ್ ಮಾಡಂಗಿಲ್ಲ, ಎಲ್ಗೂ ಹೋಗಂಗಿಲ್ಲ, ಓಕೆನಾ. ಆಲ್ರೆಡಿ ಎಲ್ಲರದು ಊಟ ಗಿಟ ಎಲ್ಲ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿರ್ತೀರಿ, ಓಕೆನಾ. 9 ಗಂಟೆ ಕ್ಲಾಸ್ ಅಂತ ಅದಕ್ಕೆ ಹಾಕಿದೆ. ಸೊ ಇವತ್ತು ಯಾಕೆ 9 ಗಂಟೆ ಅಂತಂದ್ರೆ ಸ್ವಲ್ಪ ಎಲ್ಲರೂ ಫ್ರೀ ಆಗ್ಲಿ. ಕೆಲವರು 7 ಗಂಟೆಗೆ ಫಿಸಿಕಲ್ ಕ್ಲಾಸ್ ಇದೆ ಸರ್, ನಾವು ರನ್ನಿಂಗ್ ಹೋಗಿರ್ತೀವಿ, ಹಂಗಾಗಿ ಅದೆಲ್ಲ ಪ್ರಾಬ್ಲಮ್ ಇಶ್ಯೂ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಇವತ್ತು ಕ್ಲಾಸ್ ಅನ್ನ ನಾ ಏನ್ ಮಾಡಿದೆ, ಇಡೀ ಕ್ಲಾಸ್ ಅನ್ನ 9 ಗಂಟೆಗೆ ಹಾಕೊಂಡಿದ್ದು. ಇಲ್ಲಿ ಮುಗಿಯೋವರೆಗೂ ನೀವು ಏನ್ ಮಾಡಿ ನನ್ನ ಜೊತೆಗೆ ಕ್ಲಾಸ್ ಅಲ್ಲಿ ಕೇಳ್ತಾ ಹೋಗ್ರಿ. ಇಡೀ ಸಿಸ್ಟಮ್, ಓಕೆನಾ, ಸೀರೀಸ್ ಏನ್ ಬರುತ್ತಲ್ಲ, ಈ ಸೀರೀಸ್ ಕ್ಲಾಸಸ್ ನ ಇಡೀ ಕ್ಲಾಸಸ್ ಯಾವ ತರ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಕ್ವಶನ್ಸ್, ಯಾವ ಟೈಪ್ಸ್ ಅಲ್ಲಿ ಇರ್ತಾವ ಅಂತ ಹೇಳಿ ಎಲ್ಲ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಕ್ಲಾಸ್ ಶುರು ಮಾಡಾಮ್ರಿ. ಹಾಗಾದ್ರೆ ಯಾರೆಲ್ಲ ಬಂದಿರಿ ಬೇಗ ಬೇಗ ಜಾಯ್ನ್ ಆಗ್ತೇ ಹೋಗ್ರಿ. ಯಾರೆಲ್ಲ ಇನ್ನು ಬಂದಿಲ್ಲ ಅವ್ರನ್ನೆಲ್ಲ ಜಾಯಿನ್ ಮಾಡಿಸ್ತಾ ಹೋಗ್ರಿ ಅಂತ ಹೇಳ್ತಾ, ಓಕೆ. ಅಶ್ವಿನ್ ಅವ್ರ ಹಾಯ್, ಅಶ್ವಿನ್ ಅವರೇ. ಭಾಗ್ಯಶ್ರೀ ಅವ್ರ ಹಾಯ್ ಸರ್. ರಶ್ಮಿ ಅವ್ರು ಹಲೋ ಸರ್. ತೇಜು ಅವರು ಹಾಯ್, ಓಕೆ. ನವೀನ್ ಕುಮಾರ್ ಹಾಯ್. ಗಣೇಶ್ ಹಾಯ್, ಓಕೆ, ವೆರಿ ಗುಡ್. ಹಾಗಾದ್ರೆ ನೋಡ್ರಿ, ಬೇಗ ಬೇಗ ಯಾರೆಲ್ಲ ಜಾಯ್ನ್ ಆಗಲ್ಲ ಬೇಗ ಜಾಯ್ನ್ ಆಗ್ತಾ ಹೋಗ್ರಿ. ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗ ಬೇಗ ಜಾಯ್ನ್ ಮಾಡಿಸ್ರಿ ಅಂತ ಹೇಳ್ತಾ, ಒಂದೇನಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ಒಂದು ಸಹಾಯಪ್ಪ ಅಂತಂದ್ರೆ ಒಂದು ಸ್ಟೇಟಸ್ ನ ಹಾಕ್ಕೊಂಡ್ಬಿಟ್ರೆ ಎಲ್ಲರೂ ಅವರೇ ಜಾಯ್ನ್ ಆಗ್ಬಿಡ್ತಾರೆ, ಓಕೆನಾ. ಅವ್ರು ಕರೆಯೋದ್ ಬೇಕಾಗಿಲ್ಲ, ಆಲ್ರೆಡಿ ಬಂದಿದ್ದೀರಿ, ಓಕೆ, ವೆರಿ ಗುಡ್, ಬಹಳಷ್ಟು ಖುಷಿ ಆಯ್ತು. ಓಕೆ, ಹಾಗಾದ್ರೆ ಶುರು ಮಾಡಂಬ್ರಿ. ಹಾಗಾದ್ರೆ ಬಹಳಷ್ಟು ಇದೆ, ಓಕೆನಾ. ನಾನು ನಿಮ್ ಜೊತೆ ಬಹಳಷ್ಟು ಇವತ್ತು ಮಾತಾಡಕ್ ಆಗಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಇದ್ದಾಗ ನಿಮ್ ಕ್ವಶನ್ ಕೊಟ್ಟು ನಿಮ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಹಾಗಾದ್ರೆ ನೋಡಂಬ್ರಿ ಏನೆಲ್ಲ ಕ್ವಶನ್ಸ್ ಇದಾವೆ ಅಂತ ಹೇಳಿ. ಸ್ವಲ್ಪ ಬೇಸಿಕ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಇದು ಯಾವ ಸಿಸ್ಟಮ್ ಅಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಓಕೆನಾ. ಹಾಗಾದ್ರೆ ನೋಡ್ರಿ, ಇಲ್ಲಿ ವಿಧಾನ ಒಂದು, ಇಲ್ಲಿ ಟೈಪ್ಸ್ ಇದಾವೆ, ಓಕೆನಾ. 4 ಟೈಪ್ಸ್ ಇದಾವೆ. 4 ಟೈಪ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಡೀ ಸೀರೀಸ್ ನ 4 ಟೈಪ್ಸ್ ಅಲ್ಲಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸಬ್ ಟೈಪ್ಸ್ ಇದಾವೆ, ಓಕೆನಾ. ಆ ಎಲ್ಲಾ ಟೈಪ್ಸ್ ಗಳನ್ನ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಹೋಗ್ತಿದ್ದೀನಿ. ಸೊ ಹಂಗಾಗಿ ಈಗ ಶುರು ಮಾಡ್ತಾ ಹೋಗಂಬ್ರಿ. ರೆಡಿ ಇದೀರ ಹಾಗಾದ್ರೆ, ಓಕೆನಾ. ನೋಡ್ರಿ, ಊಟ ಗೀಟ ಎಲ್ಲ ಆಗ್ಬಿಟ್ಟೈತೆ, ಮತ್ತೆ ನಿದ್ದೆ ಮಧ್ಯೆ ಶುರು ಮಾಡ್ಬಿಟ್ಟಿರಿ, ಓಕೆನಾ. ಓಕೆ, ಕಿಚ್ಚ ಹಾಯ್ ಕಿಚ್ಚ ಅವರೇ. ಅಕ್ಷತ್ ಅವ್ರ ಹಾಯ್. ಶರಣ್ ಅವರು ಹಾಯ್ ಸರ್, ಹಾಯ್. ಓಕೆ, ಕಿಚ್ಚ ಅವರು ಸರ್. ಕಾಲ್ ಮೀ ನೇಮ್ ಕರಣ್. ಓಕೆ ಕರಣ್, ಕಿಚ್ಚ ಕರಣ್, ಓಕೆ. ಸರಿ ಕರಣ್ ಅವ್ರೆ, ಹಾಗಾದ್ರೆ ನೋಡಂಬ್ರಿ. ಈ ಸದ್ಯ ಶುರು ಆದ್ರಿ, ಕ್ಲಾಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಹಾಗಾದ್ರೆ ಸ್ವಲ್ಪ ಎಲ್ಲರೂ ಬರಕ್ ಮುಂಚೆ ಸ್ವಲ್ಪ ಬೇಸಿಕ್ ಹೋಗ್ರಿ. ಬೇಸಿಕ್ ಇಂದ ನಾನು ಏನ್ ಮಾಡ್ತೀನಿ, ಕ್ವಶನ್ ಹೋಗ್ತಾ ಹೋಗಂಬ್ರಿ. ಎಲ್ಲರೂ ಜಾಯ್ನ್ ಆಗ್ತಾ ಹೋಗ್ರಿ, ಓಕೆನಾ. ಲಾಸ್ಟ್ ನಿಮ್ಗೆಲ್ಲ ಏನಿದಾವಲ್ಲ ನಾನು ನೋಡ್ತಾ ಹೋಗ್ತೀನಿ, ಓಕೆನಾ. ಓಕೆ, ಕ್ರಾಂತಿ ಸ್ಟಡಿ ಸರ್ಕಲ್ ಅವರು ಲೆಂತಿ ಮಾಡಬೇಡಿ ಸರ್ ಹೇಳಿ ಅಂತ, ಓಕೆನಾ. ಸರಿಯಪ್ಪ, ಶುರು ಮಾಡೇ ಬಿಡಮ್, ಓಕೆನಾ. ಹಾಗಾದ್ರೆ ನೋಡಂಬ್ರಿ, ಈಗ ಏನೇನಿದೆ ಒಂದು ಕಾನ್ಸೆಪ್ಟ್ ಇದೆ, ಓಕೆನಾ. ಇದರಲ್ಲಿ ವಿಧಾನ ಸಂಖ್ಯಾ ಸರಣಿ, ಅದು ನಂಬರ್ ಸೀರೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಇವುಗಳ ನಿರ್ಧಾರಿತ ಮಾದರಿ ಅನುಸರಿಸುವ ಸಂಖ್ಯೆಗಳು ವ್ಯವಸ್ಥೆಯಾಗಿ ಜೋಡಿಸಲಾಗಿರುತ್ತದೆ. ಮತ್ತೆ ಈ ಮಾದರಿ ಅಂಕಗಣಿತ ಚಿಹ್ನೆಗಳು ಭಾಗಾಕಾರ, ಗುಣಾಕಾರ, ವ್ಯವಕಲನ, ಸಂಕಲನ ಹೊಂದಿರುವ ಸಾಧ್ಯತೆಗಳು ಇರಬಹುದು, ಅಥವಾ ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು ಇತ್ಯಾದಿ ಒಳಗೊಂಡಿರುತ್ತೆ, ಓಕೆನಾ. ಈ ಫಸ್ಟ್ ಟೈಪ್ ಅಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದೀನಿ, ಏನೆಲ್ಲ ಆ ಕಾನ್ಸೆಪ್ಟ್ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ನೋಡಿ, ಬೇಸಿಕ್ ಅಂತ ಸ್ವಲ್ಪ ಮಾಡ್ತಾ ಹೋಗಂಬ್ರಿ, ಓಕೆನಾ. ಹಾಗಾದ್ರೆ ಶುರು ಮಾಡ್ರಿ. ಏನೆಲ್ಲ ಹೇಳಿದ್ರಿ, ಓಕೆ, ಬೇಗ ಶುರು ಮಾಡ್ತಾ ಹೋಗ್ರಿ. ಕ್ಲಾಸ್ ಏನಿಲ್ಲ, ಫಸ್ಟ್ ಗೆ ಇದ್ರಲ್ಲಿ ಏನಿದೆ ಇದನ್ನ ಮಾಡಕ್ ಮುಂಚೆ ನಮ್ಗೆ ಬೇಸಿಕ್, ಓಕೆನಾ. ಬೇಸಿಕ್ ಇಸ್ ಅ ಬೇಸ್ ಆಫ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಓಕೆನಾ. ನಾವ್ ಈಗ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗ ಆಲ್ರೆಡಿ 2ರಿಂದ 20ವರೆಗೂ ಟೇಬಲ್ಸ್ ಆಲ್ರೆಡಿ ಹೇಳಿರ್ತೀನ. ಡೈಲಿ ಬರ್ಕೊಂಬರಿ, ಬಂಚಕ್ ಮಾಡ್ರಿ ಅಂತ ಹೇಳಿ. ಸ್ವಲ್ಪ ಇದರಲ್ಲಿ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಒಂದ್ಸರಿ ಬೇಗ ನೋಡ್ತಾ ಹೋಗಂಬ್ರಿ, ಓಕೆನಾ. ಹಾಗಾದ್ರೆ ನೋಡ್ರಿ ಏನೆಲ್ಲ ಇದೆ ಅಂತ ಹೇಳಿ ನೋಡಮ್ಮ. ಯಾಕಂದ್ರೆ ಇಡೀ ಸೀರೀಸ್ ಇದ್ರ ಮೇಲೆ ಇದೆ, ಓಕೆನಾ. ಹಂಗಾಗಿ ಸ್ವಲ್ಪ ಇದನ್ನ ಬೇಸಿಕ್ ನ ಹೇಳ್ಬೇಕಾಗತ್ತೆ, ಓಕೆ. 2 ಒಂದ್ಲೆ 2, 1 ಒಂದ್ಲೆ 1, 2 ಎರಡ್ಲೆ 4, 3 ಮೂರ್ಲೆ 6, ಓಕೆ, ಸಾರಿ 3 ಮೂರ್ಲೆ 9, 4 ನಾಲ್ಕಲೆ 16, 5 ಐದ್ಲೆ 25, 6 ಆರ್ಲೆ 36, 7 ಏಳ್ಲೆ 49,
ಎಂಟೆಂಟ್ಲೆ 64, 9 81, 10 100. ಓಕೆನಾ? 11 11 121, 12 12 144, 13 13 169, 14 14 196, 15 15 225, 16 16 256, 17 17 289, 18 18 324, 19 19 361, 20 20 400. ಓಕೆನಾ? 21 21 441, 22 22 484, 23 23 529, 24 24 576, 27 20 ಸಾರಿ 25 25 625, 26 26 676, 27 27 729, 28 28 784, 29 29 841, 30 30 400. ಓಕೆ 900. ಓಕೆನಾ? ಓಕೆ, ಇಲ್ಲಿಗೆ ಅಟ್ಲೀಸ್ಟ್ ಗೊತ್ತಿರಬೇಕು. ಕ್ಯೂಬ್ಸ್ ಒಂದು ನೋಡ್ಬೇಡ್ರಿ. ಓಕೆನಾ? 10 ವರ್ಗ. ಓಕೆನಾ? ಒಂದ್ರ ಘನ 1. ಓಕೆನಾ? 2 ಘನ 8, 2 4 4 8, 3 3 9 9 3 27, 4 4 16 16 4 64, 5 5 50, 5 5 25 25 125, 6 6 36 36 216, 7 7 49 49 434, 8 8 64 64 8 512. ಓಕೆನಾ? 9 9 81 81 9 729, 10 1000. ಓಕೆನಾ? ಓಕೆ, ಇಷ್ಟು ಗೊತ್ತಾದ್ರೆ ಸಾಕು. ಓಕೆನಾ? ಇದ್ರ ಮೇಲೆ ಬರೀ ಸೀರೀಸ್ ಇರ್ತವೆ ನೋಡ್ರಿ. ನೆಕ್ಸ್ಟ್, ಈಗ ನಾನು ಒಂದು ನಂಬರ್ ನ ನ್ಯಾಚುರಲ್ ನಂಬರ್ ಅಂತ ತಗೊಂಡು. ಓಕೆನಾ? ಒಂದು ನ್ಯಾಚುರಲ್ ನಂಬರ್ ಅಂದ್ರೆ ನಾರ್ಮಲ್ ಆಗಿ ನಾವು ಎನ್ ಅಂತ ತಗೊಂತೀವಿ. ಓಕೆನಾ? ಆಲ್ರೆಡಿ ಕ್ವಶನ್ ಬಂತ, ಸಾರಿ. ಓಕೆನಾ? ನೋಡ್ರಿ, ಫಸ್ಟ್ ಈಗ ನಾನು ನ್ಯಾಚುರಲ್ ನಂಬರ್ ಅಂತ ತಗೊಂಡು, ಈ ನ್ಯಾಚುರಲ್ ನಂಬರ್ ಅಂತಂದ್ರೆ ಎನ್ ಅಂತ ಕೊಡ್ಕೊಂಡು ಎನ್ ಅಥವಾ ನಾ ಸ್ಮಾಲ್ ಎನ್ ಅಂತ ತಗೊಂಡ್ಬಿಡ್ದು. ಓಕೆನಾ? ಎನ್ = 1 2 3 4 5 6 7 ಅಂತ ಇದೆ. ಓಕೆನಾ? ಇನ್ಫಿನಿಟಿ, ಇದಕ್ಕೆ ಎಂಡ್ ಇಲ್ಲ. ಓಕೆನಾ? ಇನ್ಫಿನಿಟಿ ವರೆಗೂ ಇದೆ. ಹಾಗಾದ್ರೆ ಈಗ ಎನ್ ಸ್ಕ್ವೇರ್ ತಗೊಂಡು. ಓಕೆನಾ? ಎನ್ ಸ್ಕ್ವೇರ್. ಓಕೆ, ನೋಡ್ರಿ, ಎನ್ ಸ್ಕ್ವೇರ್ ಅಕಸ್ಮಾತ್ ಇದನ್ನ ನಾವು ಎನ್ ಸ್ಕ್ವೇರ್ ತಗೊಳೋ ಬದಲು ಇನ್ನ ಏನಾದ್ರು ಮಾಡ್ಬೋದು ಅಂತಂದ್ರೆ n+1 n+1 ಅಂತಂದ್ರೆ ಇದಕ್ಕೆ ಒಂದೊಂದು ಕೂಡಿಸ್ಕೊಂಡ್ರೆ 2 2, ಇದಕ್ಕೇನಾಯ್ತು ನೆಕ್ಸ್ಟ್ 3 4 5 6 7 8. ಅಕಸ್ಮಾತ್ ಮೈನಸ್ ಮಾಡ್ರಿ, n-1 ಏನಾಗತ್ತೆ 0 1 2 3 4 5. ಓಕೆನಾ? ಸೋ ಆನ್. ಈಗ ಎನ್ ಸ್ಕ್ವೇರ್ ಮಾಡ್ರಿ. ಎನ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ? n = 1 ಬರುತ್ತೆ. ಒಂದು ಹಾಕಿದ್ರೆ 1 ಸ್ಕ್ವೇರ್ ಎಷ್ಟು 1, 2 ಸ್ಕ್ವೇರ್ ಎಷ್ಟು 4. ಓಕೆನಾ? 2 2 4, 3 3 9, 4 4 16, 5 5 25, 6 6 36. ಓಕೆನಾ? ಸೋ ಆನ್. ಹಾಗಾದ್ರೆ ನೋಡಿ, ಈಗ n² + 1, n² + 1 ಅಂದ್ರೆ ಈ n ಸ್ಕ್ವೇರ್ ಅಂದ್ರೆ ಇಲ್ಲಿ n ಇರಲಿ 1 ಹಾಕಿದ್ರೆ 1² + 1 ಅಂದ್ರೆ 2. ಇಲ್ಲಿ ನೋಡ್ರಿ, ಇಲ್ಲಿ 1 ಹಾಕಿ ಇಲ್ಲಿ 1² + 1 ಅಂದ್ರೆ ಎಷ್ಟು? 1 1 2. ಓಕೆನಾ? 2 ಸ್ಕ್ವೇರ್ 2 ಹಾಕ್ರಿ 2 ಸ್ಕ್ವೇರ್ ಆಗುತ್ತೆ. 2 2 4 + 1 5. ಓಕೆ, 2 3 ಹಾಕ್ರಿ 3 ಸ್ಕ್ವೇರ್ ಆಗುತ್ತೆ. 3 3 9 1 10. ಓಕೆನಾ? ಇದ್ರಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ನೋಡಿ, ನಾನು ಇದನ್ನ ಏನ್ ಮಾಡ್ತೀನಿ, ಇಲ್ಲೇ ಡೈರೆಕ್ಟ್ ಆಗಿ ಇದಕ್ಕೆ +1 ಅಂತ ಕೂಡ್ಸ್ಕೊಂಡ್ ಹೋಗ್ಬಿಡ್ತೀನಿ. ಓಕೆನಾ? ಆಲ್ರೆಡಿ n ಸ್ಕ್ವೇರ್ ಕಂಡಿಡ್ದು ಬಿಟ್ಟಿದ್ದೀನಿ. n ಸ್ಕ್ವೇರ್ ಇಲ್ಲೆಲ್ಲ ಬರ್ತೀನಿ, ಅದಕ್ಕೆ +1 ನ ಕೂಡಿಸ್ತಾ ಹೋಗ್ತೀನಿ. ನೋಡ್ರಿ ಯಾವ ತರ ಈಗ ಬರ್ದ್ನಲ್ಲ ಅದೇ ತರ ಸೀರೀಸ್ ಯಾವ ತರ ಬರುತ್ತಂತ. ಓಕೆ, ನೋಡ್ರಿ, n ಸ್ಕ್ವೇರ್ 1 ಕೂಡಿಸಿದ್ರೆ 2 ಆಯ್ತು. 5 ಒಂದೊಂದ ಕೂಡ್ಸ್ಕೊಂತ ಹೋಗ್ರಿ. ಓಕೆನಾ? 5 ನೆಕ್ಸ್ಟ್ ಏನ್ ಬರುತ್ತೆ 10, ನೆಕ್ಸ್ಟ್ ಏನ್ ಬರುತ್ತೆ 17, ನೆಕ್ಸ್ಟ್ ಏನ್ ಬರುತ್ತೆ 26, ನೆಕ್ಸ್ಟ್ 37. ಓಕೆನಾ? ಸೋ ಆನ್. ಓಕೆ, ನೆಕ್ಸ್ಟ್ ನೋಡ್ರಿ, n² - 1 n² - 1. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, n ಸ್ಕ್ವೇರ್ ಆಲ್ರೆಡಿ ಕಂಡಿಡ್ದು ಬಿಟ್ಟಿನಿ, ಇದಕ್ಕೆ -1 - 1 ಮಾಡ್ಕೊಂತ ಹೋಗ್ಬಿಡ್ತೀನಿ. ಓಕೆನಾ? 1ರಲ್ಲಿ 1 ಹೋದ್ರೆ 0, 4ರಲ್ಲಿ 1 ಹೋದ್ರೆ 3, 9ರಲ್ಲಿ 1 ಹೋದ್ರೆ 8. ಓಕೆನಾ? 8ರಲ್ಲಿ 16ರಲ್ಲಿ 1 ಹೋದ್ರೆ 15, 25ರಲ್ಲಿ 1 ಹೋದ್ರೆ 24, 36ರಲ್ಲಿ 1 ಹೋದ್ರೆ 35. ಹಾಗಾದ್ರೆ ಸೋ ಆನ್. ಓಕೆನಾ? ಗೊತ್ತಾಯ್ತಾ? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗಿದೆ n² + n. ಓಕೆನಾ? ಇಲ್ಲಿ ಏನೇನ್ ಸಂಖ್ಯೆ ಹಾಕ್ತಿರೋ. ಓಕೆನಾ? ಈಗ n² + n ಅಂತಂದ್ರೆ ಏನ್ ಸಂಖ್ಯೆ ಹಾಕ್ತಿರಪ್ಪ ಅಂತಂದ್ರೆ 1 ಹಾಕಿದ್ರೆ ಇಲ್ಲಿ 1 ಹಾಕ್ಬೇಕು. ಈಗ 1² 1 ಅಂತಂದ್ರೆ
ಒಂದು ಸ್ಕ್ವೇರ್, ಒಂದು ಪ್ಲಸ್ ಒಂದ್ ಅಂತ 2 ಆಯ್ತು. ಅಕಸ್ಮಾತ್ ಇಲ್ಲಿ 2 ಹಾಕಿದ್ರೆ 2 ಸ್ಕ್ವೇರ್ ಆಗುತ್ತೆ, ಪ್ಲಸ್ 2, 2 ಎಳ್ಳೆ 4 ಪ್ಲಸ್ 2 ಅಂತಂದ್ರೆ 6. ಓಕೆನಾ, ಪ್ರತಿಯೊಂದಕ್ಕೆ ಇಂಕ್ರೀಸ್ ಆಗ್ತಾ ಹೋಗುತ್ತೆ ನೋಡ್ರಿ. 3 ಕೊಟ್ರೆ 3 ಸ್ಕ್ವೇರ್ ಪ್ಲಸ್ n ಅಂತಂದ್ರೆ 3 ಅಲ್ಲ. ಓಕೆನಾ, 3 3 9 ಪ್ಲಸ್ 3 ಅಂತಂದ್ರೆ 12. ಸೊ ಹಿಂಗೆ 1 2 3ನ ಏನ್ ಮಾಡ್ಬೇಕು, ಇಂಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ಆಲ್ರೆಡಿ ನನ್ಗೆ ಗೊತ್ತಿರೋ ಪ್ರಕಾರ ಏನಿದೆ ಇಲ್ಲಿ, ಆಲ್ರೆಡಿ n ಸ್ಕ್ವೇರ್ ಬಗ್ಗೆ ಗೊತ್ತಿದೆ. ಓಕೆನಾ, n ಸ್ಕ್ವೇರ್ ಆಲ್ರೆಡಿ ನನ್ಗೆ ಗೊತ್ತಿರೋದ್ರಿಂದ ಈಗ n ಸ್ಕ್ವೇರ್ ಪ್ಲಸ್ n. ಓಕೆನಾ, n ಸ್ಕ್ವೇರ್ ಪ್ಲಸ್ n ಅಂದ್ರ ಇಲ್ಲಿ ಒಂದನ್ನ ಏನ್ ಮಾಡ್ತೀನಿ, ಒಂದನ್ನ ಆಡ್ ಮಾಡ್ತೀನಿ. ಇದಕ್ಕೆ 1 2 3ನ ಆಡ್ ಮಾಡ್ತಾ ಹೋಗ್ರಿ, ಗೊತ್ತಾಗ್ಬಿಡತ್ ನಿಮ್ಗೆ. ಓಕೆನಾ, 1ಕ್ಕೆ 1ನ್ನ ಆಡ್ ಮಾಡಿದ್ರೆ 2, 2ಕ್ಕೆ 4ಕ್ಕೆ 2ನ್ನ ಆಡ್ ಮಾಡಿದ್ರೆ 6, 9ಕ್ಕೆ 3ನ ಕೂಡಿಸಿದ್ರೆ ಎಷ್ಟಾಗತ್ತೆ, 12, 16ಕ್ಕೆ 4 ಕೂಡಿಸಿದ್ರೆ 20, 25ಕ್ಕೆ 5 ಕೂಡಿಸಿದ್ರೆ 30, 36ಕ್ಕೆ 6 ಕೂಡಿಸಿದ್ರೆ 42. ಸೊ ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಮೈನಸ್ n ನೋಡ್ರಿ. ಈಗ n ಸ್ಕ್ವೇರ್ ಮೈನಸ್ n ಅಂದ್ರೆ ಈಗ ಆಲ್ರೆಡಿ n ಕಂಡಿಡ್ಬಿಟ್ರಿ. ಈಗ ಇನ್ಕ್ರೀಸ್ ಆರ್ಡರ್ನಾಗ ಮೈನಸ್ ಮಾಡ್ಕೊಂತ ಹೋಗೋದು. ಯಾವ ತರ, ಈಗ ಆಲ್ರೆಡಿ ಈಗ n ಇದೆ, n ಸ್ಕ್ವೇರ್ ಅಂತಂದ್ರೆ 1. ಓಕೆನಾ, ಮೈನಸ್ 1, 1ರಾಗ 1 ಹೋದ್ರೆ 0. ಇಲ್ಲಿ 2 ಕೊಡ್ತೀರಿ, ಮೈನಸ್ 2 ಎಳ್ಳೆ 4 ಮೈನಸ್ 2, ಮೈನಸ್ 2 ಅಂತಂದ್ರೆ ಏನಾಗುತ್ತೆ, ಇಲ್ಲಿ 2 ಅಲ್ಲಿ, ಇಲ್ಲಿ 2 ಎಳ್ಳೆ 4, 4 ಮೈನಸ್ 2 ಅಂತಂದ್ರೆ 2 ಉಳಿತು. ಇಲ್ಲಿ 3 ಕೊಡ್ತೀರಿ, 3 ಸ್ಕ್ವೇರ್ ಆಗುತ್ತೆ, ಮೈನಸ್ 3 ಆಗುತ್ತೆ, 3 3 9 ಮೈನಸ್ 3 ಮಾಡಿದ್ರೆ ಎಷ್ಟು, 6. ಓಕೆನಾ, ಇದೇ ಇನ್ಕ್ರೀಸ್ ಡಿಕ್ರೀಸ್ ಆರ್ಡರ್ ನಲ್ಲಿ ಬರ್ಕೊಂತ ಹೋಗೋದು. ಇವಾಗ ನೋಡಮ್ರಿ, ಈಗ n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಮೈನಸ್ n ಈಗ ಏನ್ ಬರತ್ ನೋಡ್ರಿ. ಈಗ ಇಲ್ಲಿ n ಸ್ಕ್ವೇರ್ ನ ಆಲ್ರೆಡಿ ಕಂಡಿಡಿದೀನಿ, ಅದಕ್ಕ 1 2 ಮೈನಸ್ ಮಾಡ್ಕೊಂತ ಹೋಗ್ರಿ. 1ರಾಗ 1 ಕಳೆದ್ರೆ 0, 4ರಾಗ 2 ಕಳೆದ್ರೆ 2, 9ರಾಗ 3 ಕಳೆದ್ರೆ 6, 16ರಾಗ 4 ಕಳೆದ್ರೆ 12, 25ರಾಗ 5 ಕಳೆದ್ರೆ 20, 36ರಾಗ 6 ಕಳೆದ್ರೆ 30. ಓಕೆನಾ, ಹಿಂಗೆ ಸೊ ಅನ್ನು ಏನಾಗತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಏನಪ್ಪಾ ಅಂದ್ರೆ ನಮ್ ಸೀರೀಸ್ ಈ ರೇಂಜ್ ಅಲ್ಲೂ ಇರ್ಬೋದು. ಓಕೆನಾ, ಆ ರೇಂಜ್ ಅಲ್ಲಿ ನಮ್ಗೆ ಏನ ಮಾಡಿರೋದು, ಸೀರೀಸ್ ನ ಕೊಟ್ಟಿರ್ಬೋದು. ಆದ್ರೆ ನಾ ಇಲ್ಲಿ n ಪ್ಲಸ್ n ಸ್ಕ್ವೇರ್ ಅಂತ ಬರ್ದೇನೆ, ಅಲ್ಲಿ ಕೊಡಲ್ಲ, ಡೈರೆಕ್ಟ್ ಹೆಂಗ್ ಕೊಟ್ಟು ಮುಂದಿನ ಸಂಖ್ಯೆನ ಕಂಡಿಡಿದ್ರಿ ಅಥವಾ ಇದ್ರಲ್ಲಿ ತಪ್ಪಾದ ಸಂಖ್ಯೆನ ಕಂಡಿಡಿದ್ರಿ ಅಂತ ಈ ತರ ಕ್ವಶನ್ಸ್ ಇರುತ್ತೆ. ಓಕೆನಾ, ಹಾಗಾದ್ರೆ ನೋಡಿ. ಓಕೆ, ಲೆಂತಿ ಮಾಡ್ಬಾರ್ದು. ಕಾವ್ಯ ಅವರು ಹಾಯ್ ಕಾವ್ಯ ಅವರೇ. ಓಕೆ, ಎಲ್ಲರಿಗೂ ಈಗ ಅರ್ಥ ಆಗ್ತಿದೆನಾ? ಓಕೆ, ಕ್ವಶನ್ ಶುರು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಇದಾವೆ. ಓಕೆನಾ, ನಿಮ್ಮ ಬೇಸಿಕ್ ಐಡಿಯಾಸ್ ನ ಹೇಳ್ತಾ ಹೋಗ್ತೀನಿ. ಓಕೆನಾ, ಕೆಲವರು ಬೇಸಿಕ್ ಈ ತರ ಡೀಟೇಲ್ಸ್ ಆಗಿ ನೀವ್ ಏನ್ ಮಾಡ್ಬೇಕು, ತಗೋಬೇಕಾಗತ್ತೆ, ಮುಂದಿನ ಸೀರೀಸ್ ಯಾವ ತರ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಈಗ n ಕ್ಯೂಬ್. ಓಕೆನಾ, n ಕ್ಯೂಬ್ ಅಂದ್ರೆ ನಾನು ಈಗ ನಾರ್ಮಲ್ ಆಗಿ n ಅಂತಂದ್ರೆ ಏನ್ ಮಾಡ್ತೀನಿ, 1 2 3 ಕೊಡ್ತಾ ಹೋಗ್ತೀನಿ. ಓಕೆನಾ, n = 1 2 3 4. ಓಕೆನಾ, ಸೊ ಆನ್ ಹಿಂಗೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ಈಗ n ಕ್ಯೂಬ್ ಅಂತಂದ್ರೆ ಒಂದನ್ನ n ಕ್ಯೂಬ್ ಮಾಡ್ತೀವಿ, 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಅಥವಾ 1 ಘನ 2 ಘನ 3 ಘನ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 1 ಘನ ಎಷ್ಟು, 1. ಓಕೆನಾ, 2 ಘನ 2 ಎಳೆ 4 4 ಎಳೆ 8, 3 3 9 9 3 27, 4 4 16 16 4 64, 5 5 25 25 125, 6 6 36 36 6 216, 7 7 49 49 7 343. ಓಕೆನಾ, ಇದು ಗೊತ್ತಾಯ್ತು. ಹಾಗಾದ್ರೆ ಈಗ n ಕ್ಯೂಬ್ ಪ್ಲಸ್ 1 ಅಂತ ಕೊಡ್ತೀವಿ. ಈಗ ಪ್ಲಸ್ 1 ಆಡ್ ಮಾಡ್ತಾ ಹೋಗ್ರಿ. ಇದಕ್ಕೆ ಒಂದೊಂದೊಂದನ್ನ ಆಡ್ ಮಾಡ್ರಿ. 1 + 1 ಅಂದ್ರೆ 2, 8 + 1 ಅಂತಂದ್ರೆ ಎಷ್ಟಾಗತ್ತೆ, 9. ಓಕೆನಾ, 9. 27ಕ್ಕೆ ಒಂದು ಆಡ್ ಮಾಡ್ರಿ, 28, 65, 126, 217. ನೆಕ್ಸ್ಟ್ ಏನ್ ಬರುತ್ತೆ, 344. ಓಕೆನಾ, ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ n ಕ್ಯೂಬ್ ಮೈನಸ್ 1. ಓಕೆನಾ, n ಕ್ಯೂಬ್ ಮೈನಸ್ 1. ಈ n ಕ್ಯೂಬ್ ಕಂಡಿಡಿದಿರಿ, ಅದ್ರ -1 ಅನ್ನ ಮಾಡ್ಕೊಂತ ಹೋಗ್ರಿ. ಓಕೆನಾ, 1ರಾಗ 1 ಕಳೆದ್ರೆ 0, 8ರಾಗ 1 ಕಳೆದ್ರೆ 7, 27ರಾಗ 1 ಕಳೆದ್ರೆ 26, 63, 124. ಓಕೆನಾ, 215. ನೆಕ್ಸ್ಟ್ 342. ಓಕೆನಾ, ನೆಕ್ಸ್ಟ್ ನೋಡ್ರಿ, n ಕ್ಯೂಬ್ ಪ್ಲಸ್ n. ಓಕೆನಾ, ಈಗ ನೋಡ್ರಿ n ಕ್ಯೂಬ್ ಪ್ಲಸ್ n ಅಂತಂದ್ರೆ ಇದರಲ್ಲಿ 1 2 ಅಂದ್ರೆ n ಕ್ಯೂಬ್ ಆಲ್ರೆಡಿ ಕಂಡಿಡಿದ್ರಿ. ಇದ್ರಾಗ 1 2 3 ಏನ್ ಮಾಡ್ರಿ, ಇನ್ಕ್ರೀಸ್ ಆರ್ಡರ್ನಾಗ ಏನ್ ಮಾಡೋದು, ಕೂಡ್ಸ್ಕೊಂತ ಹೋಗ್ಬೇಕು. ಓಕೆನಾ, ಕೂಡ್ಸ್ಕೊಂತ ಹೋಗ್ರಿ. ಏನ್ ಬರತ್ ನೋಡ್ರಿ, 1ಕ್ಕೆ 1 ಕೂಡಿಸಿದ್ರೆ 2, 8ಕ್ಕೆ 2 ಕೂಡಿಸಿದ್ರೆ 10, 23 27ಕ್ಕೆ 3 ಕೂಡಿಸಿದ್ರೆ 30, 64ಕ್ಕೆ 4 ಕೂಡಿಸಿದ್ರೆ 68. ಓಕೆನಾ, 125ಕ್ಕೆ 5 ಕೂಡಿಸಿದ್ರೆ 130, 216ಗೆ 6 ಕೂಡಿಸಿದ್ರೆ ಎಷ್ಟಾಗತ್ತೆ, 222. ಓಕೆನಾ, ಹಾಗಾದ್ರೆ 143ಗೆ 7 ಕೂಡಿಸಿದ್ರೆ 350. ಓಕೆನಾ, ಕರೆಕ್ಟ್ ಆಯ್ತಾ? ಈಗ ನೋಡ್ರಿ ನೆಕ್ಸ್ಟ್ n² + n. ಈಗ n ಕ್ಯೂಬ್ ಮೈನಸ್ n.
-1 ಇದರಲ್ಲಿ 1 2 ಕಳ್ಕೊಂತ ಹೋಗ್ರಿ ಓಕೆನಾ. 1ರಲ್ಲಿ 1 ಕಳೆದ್ರೆ 0, 8ರಲ್ಲಿ 2 ಕಳೆದ್ರೆ 6, 27ರಲ್ಲಿ 3 ಕಳೆದ್ರೆ 24, 64ರಲ್ಲಿ 4 ಕಳೆದ್ರೆ 60, 125ರಲ್ಲಿ 5 ಕಳೆದ್ರೆ 120, 116ರಲ್ಲಿ 6 ಕಳೆದ್ರೆ 210, 147ರಲ್ಲಿ ಓಕೆನಾ 343ರಲ್ಲಿ 7ನ ಕಳೆಯಿರಿ ಓಕೆನಾ. 13ರಲ್ಲಿ 7 ಕಳೆದ್ರೆ ಎಷ್ಟ್ರಿ 6 ಓಕೆನಾ. ಕೈಲ 1 ಇಲ್ಲಿ ಏನ್ ಬರುತ್ತೆ 336 ಓಕೆನಾ. ಇದು ಏನಪ್ಪಾ ಅಂದ್ರ ಸೀರೀಸ್ ಓಕೆನಾ. n ಕ್ಯೂಬ್ n ಸ್ಕ್ವೇರ್ n ಪ್ಲಸ್ ಓಕೆನಾ. n ಕ್ಯೂಬ್ n ಪ್ಲಸ್ 1 n ಕ್ಯೂಬ್ -1 n ಕ್ಯೂಬ್ ಪ್ಲಸ್ n ಕ್ಯೂಬ್ -n ಓಕೆನಾ. ಈ ತರ ಸೀರೀಸ್ ಒಳಗಡೆ ಈ ತರ ಕ್ವಶನ್ಸ್ ಅನ್ನ ನಿಮ್ಗೆ ರೈಸ್ ಮಾಡ್ಬೋದು ಓಕೆನಾ. ಇದೇನಪ್ಪ ಅಂದ್ರ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕಾದ ಬೇಸಿಕ್ ಓಕೆನಾ. ವೆರಿ ಗುಡ್ ಆಲ್ರೆಡಿ ಓಕೆ. ಪ್ರಿಯಾಂಕ್ ಅವರು ಹಾಯ್ ಓಕೆನಾ. ನವೀನ್ ಕುಮಾರ್ ಓಕೆ. ಅಂಜು, ಪ್ರಕಾಶ್, ನೇತ್ರ ಅವರು ಹಾಯ್ ಅಂತ ಹೇಳಿದ್ರಿ. ಬೇಗ ಜಾಯ್ನ್ ಆಗ್ರಿ. ತುಂಬಾ ಜನ ಯಾಕ್ರಿ ಲೆಂತಿ ಕೇಳ್ತಿದ್ರಿ ಕೆಲವರು. ಸೊ ಆ ಲೆಂತಿ ಕೆಲವರಿಗೆ ಆಗಿ ಬರಂಗಿಲ್ಲ, ಯಾಕಂತಂದ್ರೆ ಸ್ವಲ್ಪ ಬಹಳಷ್ಟು ಕ್ವಶನ್ಸ್ ಇರೋದ್ರಿಂದ. ಸೊ ಇದನ್ನ ಏನ್ ಮಾಡ್ತಾ ಹೋಗ್ತೀನಿ, ನಾ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಕ್ಲಾಸ್ ಶುರು ಮಾಡ್ಬಿಡಮ್ರಿ ಓಕೆನಾ. ಓಕೆನಾ. ಆಲ್ರೆಡಿ ಶುರು ಆಗಿದೆ. ಈಗ ಏನಪ್ಪಾ ಅಂದ್ರೆ ಟೈಪ್ಗೆ ಹೋಗ್ಬೇಡ. ಫಸ್ಟ್ ಟೈಪ್ ಅಲ್ಲಿ ಒಂದು ಕ್ವಶನ್ಸ್ ನಿಮ್ಗೆ ಬರುತ್ತೆ, ಬಿಟ್ಟು ಹೋದ ಸಂಖ್ಯೆಗಳು. ಇದರಲ್ಲಿ ನಾನು ಟೈಪ್ ಶುರು ಮಾಡಿಲ್ಲ. ಇದರಲ್ಲಿ 2 ಟೈಪ್ಸ್ ಅಥವಾ ನಾ 3 ಟೈಪ್ಸ್ ಅಂತ ಹೇಳ್ತೀನಿ. ಯಾವ ತರ ಸೀರೀಸ್ ಕ್ವಶನ್ ಅಲ್ಲಿ ಓಕೆನಾ. ಈಗ ಸರಣಿಗಳ ಓಕೆನಾ, ಸರಣಿಯಲ್ಲಿ 3 ತರ ಕ್ವಶನ್ಸ್ ನ ಕೇಳ್ತಾರೆ. ಏನ್ ತರ ಅಂತಂದ್ರೆ ನೋಡ್ರಿ, ಒಂದು ಬಿಟ್ಟು ಹೋದ ಸಂಖ್ಯೆ ಓಕೆನಾ. ಬಿಟ್ಟು ಹೋದ ಸಂಖ್ಯೆ, ತಪ್ಪಾದ ಸಂಖ್ಯೆ ಓಕೆನಾ, ಮುಂದಿನ ಸಂಖ್ಯೆ. ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಅರೈಸ್ ಮಾಡ್ತಾರೆ. 3 ಟೈಪ್ ಅಲ್ಲಿ ಅರೈಸ್ ಮಾಡ್ತಾರೆ. ಯಾವ ಟೈಪ್ ಅಲ್ಲಿ ನಾನು ಇಲ್ಲಿ ಆಲ್ರೆಡಿ 2 ಟೈಪ್ ನ ಆಲ್ರೆಡಿ ಕೊಟ್ಟಿದ್ದೀನಿ ಓಕೆನಾ. ಅದು ಮುಂದಿನ ಸರಣಿ ಯಾವಾಗ್ಲೂ ಏನಾಗುತ್ತೆ ಬಿಟ್ಟು ಹೋದ, ಅಥವಾ ಮುಂದಿನ ಸರಣಿ ಯಾವಾಗ್ಲೂ ಈಕ್ವಲ್ ಇರುತ್ತೆ. ಸೊ ಈ ತರ ಕ್ವಶನ್ಸ್ ಗಳು ನಿಮ್ಮನ್ನ ಕೇಳ್ತಾರೆ. ಆ ಕ್ವಶನ್ ಕೇಳ್ಬೇಕಾದ್ರೆ ನೋಡ್ರಿ, ಕಂಡುಹಿಡಿಯಿರಿ ಮುಂದಿನ ಸಂಖ್ಯೆನ ಕಂಡುಹಿಡಿರಿ, ಅಥವಾ ತಪ್ಪಾದ ಸಂಖ್ಯೆನ ಕಂಡುಹಿಡಿರಿ, ಅಥವಾ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಈ ತರ ಪ್ರಶ್ನೆಗಳು ಇರ್ತಾವೆ ಓಕೆನಾ. 3 ಟೈಪ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಈ ತರ ಅಂದ್ರೆ ಟೈಪ್ಸ್ 2 ಹಾಕಿರೋದ್ರಿಂದ ಸೊ ಈ ಟೈಪ್ಸ್ ಫಸ್ಟ್ ಕ್ವಶನ್ ಮಾಡಮ್ರಿ. ಆಮೇಲೆ ಮತ್ತೆ ಇದರಲ್ಲಿ ಸಬ್ ಡಿವಿಷನ್ ಓಕೆನಾ. ಟೈಪ್ 1 ಅಲ್ಲಿ ಮತ್ತೆ ಯಾವ ಸಬ್ ಡಿವಿಷನ್ ಇದೆ ಅಂತ ನೋಡ್ತಾ ಹೋಗಮ್ರಿ ಓಕೆನಾ. ಹಾಗಾದ್ರೆ ನೋಡಿ ಇದೇನ್ ಬರತ್ ನೋಡ್ರಿ, ಕ್ವಶನ್ ಇದೆ ಓಕೆ. ಏನಿದೆ, ಬಿಟ್ಟು ಹೋದ ಸಂಖ್ಯೆಗಳ ಸರಣಿ ಅಂತ ಕೊಟ್ಟಿದ್ದಾರೆ. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. 2, 5, 9, 19, 37. ಮುಂದಿನ ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಎ ಬಂದು 73, 75, 76, 78 ಅಂತಿದೆ ಓಕೆನಾ. ಆನ್ಸರ್ ಮಾಡ್ತಾ ಹೋಗ್ರಿ. ಚೆನ್ನಾಗಿರೋ ಕ್ವಶನ್ಸ್ ಇದಾವೆ ಇವತ್ತೆಲ್ಲ ಓಕೆನಾ. ನೋಡ್ರಿ, ರಾಮಕೃಷ್ಣ ಹಾಯ್ ಸರ್, ಸುಧಾಕರ್ ಹಾಯ್ ಓಕೆ, ವೆಂಕಟೇಶ್ ಹಾಯ್ ಓಕೆನಾ. ಬೇಗ ಜಾಯಿನ್ ಮಾಡಿಸ್ರಿ. ತುಂಬಾ ಜನ ಯಾಕೋ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಇವತ್ತು ಓಕೆನಾ. ಬಟ್ ಸೀರೀಸ್ ಕ್ವಶನ್ ಬಟ್ ಲೆಂತ್ ಆಗಿದೆ ಓಕೆನಾ. ಎಲ್ಲ ಟೈಪ್ಸ್ ಹೇಳ್ಕೊಡ್ತೀನಿ ಇವತ್ತು. ಯಾರು ಕ್ಲಾಸ್ ನ ಮಿಸ್ ಮಾಡಕ್ ಹೋಗ್ಬೇಡ್ರಿ, ನೋಡ್ತಾ ಹೋಗ್ರಿ ಓಕೆನಾ. ಹಾಗಾದ್ರೆ ಇಲ್ಲಿ ಏನಿದೆ ಓಕೆ, ಸಾರಿ, 2, 5, 9, 19, 37 ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ ಓಕೆನಾ. ಹಾಗಾದ್ರೆ ಇಲ್ಲಿ ಏನ್ ಆನ್ಸರ್ ಬರುತ್ತೆ ನೋಡ್ರಿ. ಈಗ ನಾನು ಏನ್ ಮಾಡ್ತನಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಅಂದ್ರೆ ಮುಂದಿನ ಸಂಖ್ಯೆ ಬಿಟ್ಟು ಹೋದ ಸಂಖ್ಯೆನ ಕಂಡಿಡ್ರಿ ಅಥವಾ ಮುಂದಿನ ಸಂಖ್ಯೆನ ಕಂಡಿಡ್ರಿ ಅಂತಿದೆ. ಈಗ 2 ಎಳ್ಳೆ 4 ಪ್ಲಸ್ 1, 2 ಎಳ್ಳೆ 4 ಪ್ಲಸ್ 1 ಅಂದ್ರೆ 5 ಆಯ್ತು ಓಕೆನಾ. ನೆಕ್ಸ್ಟ್ ನೋಡ್ರಿ, 5 ಎರಳೆ 10, 5 ಎರಳೆ -1 ಅಂತಂದ್ರೆ ಏನಾಯ್ತು, 5ರಲ್ಲಿ 1 ಕಳೆದ್ರೆ 9, 5 ಎರಳೆ 10, 10ರಲ್ಲಿ 1 ಕಳೆದ್ರೆ 9 ಓಕೆನಾ. ನೆಕ್ಸ್ಟ್ ಏನ್ ಬರತ್ ನೋಡ್ರಿ, ಈಗ 9 ಎರಳೆ 18 ಪ್ಲಸ್ 1. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, 19 ಎರಳೆ 38 ಓಕೆನಾ. 19 ಎರಳೆ 38 -1 ಅಂದ್ರೆ 37 ಆಯ್ತು. ಹೌದಾ ಇಲ್ರಿ? ಅಂದ್ರೆ ಇಲ್ಲಿ ಪ್ಲಸ್ ಇಂಟು ಮಾಡೋದು +1 ಇಂಟು ಪ್ಲಸ್ -1 ಓಕೆನಾ. ಈ ತರ ಸೀರೀಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಈಗ 37 ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, 37ನ ಡಿವೈಡೆಡ್ ಬೈ ಇಂಟು 2 ಡಿವೈಡೆಡ್ ಮಲ್ಟಿಪ್ಲಿಕೇಶನ್ 2 ಮಾಡ್ಬೇಕು. 7 ಎಳೆ 14, 4 ಕೈಲ 1, 3 ಎಳೆ 6, ಇದೊಂದು 7. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕು, ಮೈನಸ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಏನ್ ಬರ್ಬೇಕು, +1 ಬರ್ಬೇಕು. ಹಾಗಾದ್ರೆ 75 ಓಕೆನಾ. ಏನಂಗಾರೆ ಆನ್ಸರು 75. ನೋಡ ಬೇಗ ಯಾರೆಲ್ಲ ಆನ್ಸರ್ ಮಾಡಿ. ವೆರಿ ಗುಡ್. ಭಾಗ್ಯಶ್ರೀ ಅವರು, ಅಕ್ಷತಾ ಓಕೆ, ನವೀನ್ ಕುಮಾರ್ ಅವರು, ವೆಂಕಟೇಶ್, ಗಾಯ ಗುರುತು ಇದೇ ಭಾರತ ಸೇನೆಗೆ ಸೇರಬಹುದು ಸರ್. ಸೇರ್ಬಹುದು ಅಂತ ನಾನು ಬಹಳಷ್ಟು ಖುಷಿ ಪಡೋದು. ಆರ್ಮಿ ಸ್ಟೂಡೆಂಟ್ ತುಂಬಾ ದೇಶ ಸೇವೆಗಾಗಿ ಹೋರಾಡ್ತಿದ್ರಿ ಓಕೆನಾ. ನನ್ಗೆ ಬಹಳಷ್ಟು ಖುಷಿ ಆಗತ್ತೆ. ನಿಮ್ಗೋಸ್ಕರ ಈ ಕ್ಲಾಸ್ ಅನ್ನ ಪ್ರಸ್ತುತ ಪಡಿಸ್ತಿದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಇದು ಏನಾಗುತ್ತೆ, ಇದು ಸೀರೀಸ್ ಅಂದ್ರೆ PC ಇಂದ DC ವರೆಗೂ ಇದೇ ಸೀರೀಸ್ ನ ಕೇಳಬೇಕಾಗತ್ತೆ ಓಕೆನಾ. ಇದೇ ಸೀರೀಸ್ ನ ಕೇಳಬೇಕಾಗುತ್ತೆ. ಇವತ್ತು ಇಡೀ ಸೀರೀಸ್ ಹೇಳ್ಕೊಡ್ತೀನಿ. ನೀವ್ ಎಷ್ಟು ನನ್ನ ಜೊತೆಗೆ ಇರ್ತೀರಿ ಆ ಶಕ್ತಿನ ನಾ ಇವತ್ತು ಇಲ್ಲಿ
ಪ್ರಸ್ತುತ ಪಡಿಸ್ತಾ ಹೋಗ್ತೀನಿ. ಸೊ ನೀವೇನ್ ಮಾಡ್ಬೇಕು, ಕ್ಲಾಸ್ ಚಂದ ಕೇಳ್ಬೇಕು. ಓಕೆನಾ. ಗಾಯದ ಗುರುತು ಇದೇ ಭಾರತ ಸೇನೆಗೆ ಸೇರಬಹುದು ಸರ್. ಓಕೆ, ವೆರಿ ಗುಡ್, ಬಹಳ ಚೆನ್ನಾಗಿದೆ. ಓಕೆನಾ. ಓಕೆ, ಆಲ್ಸೋ ಆಲ್ರೆಡಿ ಆಪ್ಷನ್ ಹಾಕಿದ್ರಿ. ಮುಂದಿನ ಪ್ರಶ್ನೆಗೆ ಹೋಗಂಬ್ರಿ. ತುಂಬಾ ಪ್ರಶ್ನೆಗಳಿದಾವೆ. ಓಕೆನಾ. ಇವತ್ತು ನೋಡ್ರಿ, ಇಲ್ಲೊಂದು ಪ್ರಶ್ನೆ ಇದೆ. ಕಾಣಿಸ್ತಾ ಇಲ್ವಾ ನಿಮ್ಗೆಲ್ಲರಿಗೂ? ಕಾಣಿಸ್ತಿಲ್ವಾ ನೋಡ್ರಿ, ಒಂದ್ಸರಿ ಹೇಳ್ರಿ. ನಂಗೇನು ಕಾಣಿಸ್ತಿಲ್ಲ ಅಂದ್ರೆ ಸ್ವಲ್ಪ ಕೆಳಗಡೆ ಮಾಡೋಣ. ಓಕೆ, ನೋಡ್ರಿ ಕಾಣಿಸುತ್ತಲ್ವಾ ಇವಾಗ? ನೋಡ್ರಿ, ಇಲ್ಲಿ ಏನಿದೆ? 4, 9, 19, 39, 79. ಹಾಗಾದ್ರೆ ಮುಂದಿನ ಸಂಖ್ಯೆ ಏನಂತಿದೆ ನೋಡ್ರಿ. ಬೇಗ ಬೇಗ ಮುಂದಿನ ಸಂಖ್ಯೆ ಕೇಳಿದ್ರೆ ಇದ್ರಾಗ ಯಾರೆಲ್ಲ ಮುಂದಿನ ಸಂಖ್ಯೆ ಹೇಳ್ತೀರಿ ಅಂತ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ. ನೋಡಮ್ಮ ಏನೆಲ್ಲ ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ನೋಡ್ರಿ. ಡಿಫ್ರೆನ್ಸ್ ಎಷ್ಟಿದೆ? 9ರಲ್ಲಿ 4 ಕಳೆದ್ರೆ ಎಷ್ಟು? 5. ಓಕೆನಾ. 19ರಲ್ಲಿ 9 ಕಳೆದ್ರೆ 10. 39ರಲ್ಲಿ ಈ 9 ಹೋದ್ರೆ 0ನಾ, ಇದು ಒಂದು 20. ಓಕೆನಾ. ಹಾಗಾದ್ರೆ ಇದನ್ನ ಕಳೀರಿ. ಓಕೆನಾ. 9ರಲ್ಲಿ 9 0, 7ರಲ್ಲಿ 3 ಹೋದ್ರೆ 4. ಈ ಕೆಳಗಡೆ ಒಂದು ಸೀರೀಸ್ ಬಂದಿದೆ. ಓಕೆನಾ. ಕೆಳಗಡೆ ಒಂದು ಸೀರೀಸ್ ಬಂದಿದೆ. ಏನ್ ಸೀರೀಸ್ ಅಪ್ಪ ಅಂತಂದ್ರೆ 5 2 10. ಓಕೆನಾ. 5 2 10, 10 2 20. ಓಕೆನಾ. 22 40. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು ನಮ್ ಪ್ರಕಾರ? 42 80 ಬರ್ಬೇಕು. ಹಂಗಾರೆ ನೋಡ್ರಿ, ಇದ್ರ ಪ್ರಕಾರ ಇವನ್ನ ಕೂಡಿಸ್ಬೇಕು. ಯಾವ ತರ ಅಂದ್ರೆ 4ಕ್ಕೆ 5 ಕೂಡಿಸಿರ 9, 9ಕ್ಕೆ 10 ಕೂಡಿಸಿರ 19, 19ಕ್ಕೆ 20 ಕೂಡಿಸಿರ 39, 39ಕ್ಕೆ 40 ಕೂಡಿಸಿರ 79, 79 ಪ್ಲಸ್ 80, 79 ಪ್ಲಸ್ 80 ಅಂತಂದ್ರನೆ 9 9, 8 ಪ್ಲಸ್ 2 ಕೂಡಿಸಿರಿ ಎಷ್ಟಾಗತ್ತೆ? 159. ಓಕೆನಾ. ಆನ್ಸರ್ ಏನ್ ಬರ್ಬೇಕು ನನ್ಗೆ? 159 ಆನ್ಸರ್ ಬರ್ಬೇಕು. ಓಕೆನಾ. ವೆರಿ ಗುಡ್. ಹಾಗಾದ್ರೆ ನೋಡ್ರಿ, ಬೇಗ ಬೇಗ ಮೆಸೇಜ್ ಕಾಮೆಂಟ್ ಮಾಡ್ತಾ ಹೋಗ್ರಿ ಏನ್ ಆನ್ಸರ್ ಬರತ್ತೆ ಅಂತ ಹೇಳಿ. ಓಕೆನಾ. ಬೇಗ ಬೇಗ ಕಾಮೆಂಟ್ ಬರ್ಲಿ ಏನ್ ಬರತ್ತೆ ಅಂತ ಹೇಳಿ. ಓಕೆ, ಆಲ್ರೆಡಿ 75 ಅಂತ ಹೇಳಿದ್ರಿ. ಹಾಗಾದ್ರೆ ನೋಡ್ರಿ, ಈಗ ಈ ಮುಂದಿನ ಪ್ರಶ್ನೆಗೆ ಬೇಗ ಬೇಗ ಸಾಲ್ವ್ ಮಾಡ್ತಾ ಹೋಗಂಬ್ರಿ. ಓಕೆ, ಭಾಗ್ಯಶ್ರೀ ಅವರು 159 ಅಂತ ಹೇಳಿದ್ರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಬೇಗ ಬೇಗ, ಯಾಕಂದ್ರೆ ಸ್ವಲ್ಪ ಕ್ವಶನ್ಸ್ ನಾನು ಬೇಗ ಸಾಲ್ವ್ ಮಾಡೋದಿದೆ. ಓಕೆನಾ. ಓಕೆ, ಹ ನೋಡಿ, 6 ಇದೆ. 6, 11, 21. ಓಕೆನಾ. 36, 56. ಹಾಗಾದ್ರೆ ಮುಂದಿನ ಸಂಖ್ಯೆ ಏನಂತ ಕೇಳಿದ್ರೆ, ಓಕೆನಾ, ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ಏನಿರ್ಬೋದು ಅಂತ ಹೇಳಿ ನೋಡಮ್ಮ, ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ. ಓಕೆ, ಏನಿರ್ಬೋದು ಬೇಗ ಬೇಗ ಹೇಳ್ತಾ ಹೋಗ್ರಿ. ಓಕೆನಾ. ಯಾಕಂದ್ರೆ ಇದು ಕ್ವಶನ್ಸ್ ನಿಮ್ಗಾಗಿರೋದ್ರಿಂದ. ಓಕೆನಾ. ಇರ್ಬೋದಾ ಹಂಗೆ? ಓಕೆನಾ. ನೋಡ್ರಿ, ಡಿಫ್ರೆನ್ಸ್ ತೆಗೆಂಬ್ರಿ. ಇದ್ರ ಡಿಫ್ರೆನ್ಸ್ ಎಷ್ಟ್ರಿ? ಈಗ 5 ಡಿಫ್ರೆನ್ಸ್ ಆಯ್ತು. ಇಲ್ಲಿ 10 ಡಿಫ್ರೆನ್ಸ್ ಆಯ್ತು. ಓಕೆನಾ. ಇದ್ರಾಗ ಒಂದ್ ತೆಗಿರಿ, ಉಳಿದಿದ್ದು ಎಷ್ಟು? 15. ನೆಕ್ಸ್ಟ್ ಇದ್ರಾಗ ತೆಗಿರಿ 20. ಓಕೆ, ನೆಕ್ಸ್ಟ್ ಏನ್ ಬರ್ಬೇಕು ಹೇಳ್ಬೇಕು, ಪಟ್ ಪಟ್ ಅಂತ ಹೇಳ್ಬೇಕು. ನೋಡಮ್ಮ ಯಾರು ಆನ್ಸರ್ ಮಾಡ್ತೀರ ಅಂತ ಹೇಳಿ. ಓಕೆ ಓಕೆ ಓಕೆ, 81 ಅಂತ ಹೇಳ್ತಿದಾರೆ. ಹಾಗಾದ್ರೆ ನೋಡ್ರಿ, 25 ಪ್ಲಸ್ 56, 25 ಪ್ಲಸ್ 56 ಅಂದ್ರೆ ಎಷ್ಟು ನೋಡ್ರಿ? 25 ಪ್ಲಸ್ 56 ಅಂದ್ರೆ 6 ಪ್ಲಸ್ 5 ಅಂದ್ರೆ 11 ಅಂದ್ರೆ ಕೈಲ 1, 5 ಪ್ಲಸ್ 3 ಅಂದ್ರೆ 8. ಹಾಗಾದ್ರೆ 81 ನೆಕ್ಸ್ಟ್ ಮುಂದಿನ ಸಂಖ್ಯೆ. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆನಾ. ವೆರಿ ಗುಡ್, ವೆರಿ ಗುಡ್. ಆಲ್ರೆಡಿ ಆನ್ಸರ್ ಹಾಕ್ತಿದ್ರಿ. ಹಾಗಾದ್ರೆ ನೋಡ್ರಿ, ತಪ್ಪಾದ ಸರಣಿ ರಾಂಗ್ ನಂಬರ್ಸ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸೀರೀಸ್ ಕೊಟ್ಟಿರ್ತಾರೆ. ಆ ಸೀರೀಸ್ ಒಳಗಡೆ ಒಂದ್ ಸಂಖ್ಯೆ ತಪ್ಪಾಗಿರುತ್ತೆ. ಓಕೆನಾ. ಆ ಸೀರೀಸ್ ಅಲ್ಲಿ ತಪ್ಪಾಗಿರೋ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿ ನೀವು ಐಡೆಂಟಿಫಿಕೇಶನ್ ಮಾಡಿ ಏನ್ ಮಾಡ್ಬೇಕಾಗತ್ತೆ? ಆನ್ಸರ್ ಮಾಡ್ಬೇಕಾಗತ್ತೆ. ಓಕೆನಾ. ಹಾಗಾದ್ರೆ ನೋಡ್ರಿ ಏನ್ ಬರುತ್ತೆ ಅಂತ ಹೇಳಿ. ಇದ್ರ ಪ್ರಶ್ನೆ ಮುಂದೆ ಇದೆ. ಓಕೆನಾ. ಈ ಪ್ರಶ್ನೆ ನೋಡ್ತಾ ಹೋಗ್ರಿ. ಕಾಣಿಸ್ತಿದ್ದೇನೆ? ಎಲ್ಲರೂ ಕಾಣಿಸ್ತಿದ್ದೇನಾ? ನೋಡ್ರಿ, 81 ಗುಡ್ ಗುಡ್, ವೆರಿ ಗುಡ್. ಅಶ್ವಿನಿ ಅವರು, ಸುಧಾಕರ್, ಪ್ರಿಯಾಂಕಾ, ಕಾವ್ಯ, ನವೀನ್ ಕುಮಾರ್, ನಿಖಿತ್ ಅವರು, ಅಕ್ಷತ್ ಅವರು. ಓಕೆನಾ. ರಾಮಕೃಷ್ಣ, ವೆರಿ ಗುಡ್. ಹಿಂದಿನ ಪ್ರಶ್ನೆ ಹೇಳ್ತಿದ್ರೇನ್ರಿ? ಓಕೆ, ಇರ್ಲಿ. ಈ ಪ್ರಶ್ನೆ ನೋಡ್ರಿ, ಏನ್ ಪ್ರಶ್ನೆ ಇದೆ ಇಲ್ಲಿ? 12, 19, 28. ಓಕೆ, 33, 40. ಓಕೆ, 47, 54 ಅಂತಿದೆ. ಹಾಗಾದ್ರೆ ಈ ಸರಣಿಯಲ್ಲಿರೋ ತಪ್ಪಾದ ಸಂಖ್ಯೆಯನ್ನ ಕಂಡುಹಿಡಿದಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ರಿ. ಏನ್ ಡಿಫ್ರೆನ್ಶಿಯೇಟ್ ಇದೆ? ಈಗ ನೋಡ್ರಿ, ಇವೆರಡು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ರಿ. ಏನ್ ಡಿಫ್ರೆನ್ಸ್ ಬರತ್ತಂತ ನೋಡ್ತಾ ಹೋಗ್ರಿ. ಈಗ 19ರಲ್ಲಿ 12 ಕಳೆದ್ರೆ ಎಷ್ಟ್ರಿ? +7. ಓಕೆನಾ. ನೆಕ್ಸ್ಟ್ ನೋಡ್ರಿ, ಈಗ 28 ಇದೆ ಮತ್ತು 19 ಇದೆ. ಎಷ್ಟು ಬರುತ್ತೆ? ಅದು 8 ಪ್ಲಸ್ ಇದೊಂದು ಸೇರಿಸಿದ್ರೆ 9, +9. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನ್ ಬರುತ್ತೆ? 30, 33 28 ಕಳೀರಿ. ಅಲ್ಲೇ 3 ಪ್ಲಸ್ ಇದೊಂದು 2 ಅಂತಂದ್ರೆ 5. ಓಕೆನಾ. ನೆಕ್ಸ್ಟ್ ಇದ್ರಲ್ಲಿ ಕಳೀರಿ, ಎಷ್ಟು ಬರುತ್ತೆ? 7 ಬರುತ್ತೆ. 40ರಲ್ಲಿ 33 ಕಳೆದ್ರೆ 7. ಹಾಗಾದ್ರೆ 47ರಲ್ಲಿ 40 ಕಳೆದ್ರೆ 7. ಓಕೆನಾ. 50
4ರಲ್ಲಿ ಓಕೆನಾ 47ರಲ್ಲಿ 54ರಲ್ಲಿ 47 ಕಳೆದ್ರೆ 7 ಹಂಗಾರೆ ನೋಡ್ರಿ ಡಿಫ್ರೆನ್ಸ್ ಏನ್ ಬರತೈತಿ 7 ಬರುತ್ತೆ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಎದ್ದು ತದ್ದು ಆಯ್ತು ಹಾಗಾದ್ರೆ ಏನೋ ಸಮಥಿಂಗ್ ನಂಬರ್ ತಪ್ಪಾಗಿದೆ ಯಾವ ನಂಬರ್ ತಪ್ಪಾಗಿದೆ ಅಂತ ನೀವು ನೋಡ್ಬೇಕಾಗತ್ತೆ 19ಕ್ಕೆ ನಾವು 7 ಹಾಕ್ತಾ ಹೋಗ್ತೀವಿ ಓಕೆನಾ 19ಕ್ಕೆ 7 ಹಾಕಿದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಬರಬೇಕು 26 ಬರಬೇಕು ಓಕೆನಾ ಎಷ್ಟು ಬರಬೇಕು 26 ನೋಡ್ರಿ 19ಕ್ಕೆ 7 ಹಾಕಿದ್ರೆ ಇಲ್ಲಿ ನೋಡ್ರಿ ಇದನ್ನ 7 ಹಾಕ್ರಿ ಎಷ್ಟು ಬರ್ಬೇಕು 26 26ಕ್ಕೆ 7 ಹಾಕ್ರಿ 26ನ 7 ಹಾಕಿದ್ರೆ 33 ಬರುತ್ತಾ ಸೊ ಹಾಗಾಗಿ ಯಾವ ಸಂಖ್ಯೆ ತಪ್ಪಾಗಿದೆ ಇದ್ರಾಗ 28 ಸಂಖ್ಯೆ ಏನಾಗ್ಯದ ತಪ್ಪಾಗಿದೆ ಅಂತ ಅರ್ಥ ಓಕೆನಾ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ ನೋಡ್ರಿ ಇಲ್ಲೊಂದು ಪ್ರಶ್ನೆ ಇದೆ 16 22 30 45 52 66 ಇದರಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ಯಾರ ಓಕೆನಾ ಎಷ್ಟಿದೆ 16 22 30 45 ಓಕೆನಾ 52 66 ಓಕೆನಾ ನೋಡಮ್ಮ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿ ಏನೇನ್ ಬರುತ್ತೆ ಡಿಫ್ರೆನ್ಶಿಯೇಟ್ ಅಂತ ನೋಡ್ತಾ ಹೋಗ್ರಿ ಓಕೆನಾ ವೆರಿ ಗುಡ್ ಆಲ್ರೆಡಿ ತುಂಬಾ ಜನ ಆಗ್ತಿದ್ರು ಓಕೆನಾ ಮಿಸ್ಟರ್ ಪಜ್ಜು ಆಪ್ಷನ್ ಬಿ 28 ಸರ್ ಓಕೆ ಹಾಯ್ ಪಜ್ಜು ಅವರೇ ತೇಜ್ ಅವ್ರು 28 ಅಂತ ಹಾಕಿದ್ರಿ ಅಶ್ವಿನಿ ಓಕೆ ಸುಧಾಕರ್ ನಿಖಿತಾ ಅವರು ಮನ್ವಿತ್ ಅವರು ರಾಮಕೃಷ್ಣ ಅವರು ವೆರಿ ಗುಡ್ ಚೆನ್ನಾಗಿ ಆನ್ಸರ್ ಮಾಡಾತ್ತೀರಿ ಓಕೆನಾ ಇದು ಇಡೀ ಚಾಪ್ಟರ್ನ ಹೇಳ್ಕೊಡ್ತೀನಿ ಓಕೆನಾ ಕುಂತ್ಕೊಂಡು ಕೇಳ್ರಿ ಅಷ್ಟೇ ಓಕೆ ನೋಡ್ರಿ ಇದ್ರ ಡಿಫ್ರೆನ್ಶಿಯೇಟ್ ಬರುತ್ತೆ ಎಷ್ಟು ನೋಡ್ರಿ 22ರಲ್ಲಿ ಎಷ್ಟನ್ನ ಕಳಿಬೇಕಾದ್ರೆ ಲೆಸ್ ಮಾಡ್ತಾ ಹೋಗ್ರಿ ಏನ್ ಬರತ್ ನೋಡ್ರಿ ಇಲ್ಲಿ 22ರಲ್ಲಿ 16 ಪ್ಲಸ್ ಅಂದ್ರೆ 6 ಬಂತು ಓಕೆನಾ 6 ಪ್ಲಸ್ 22ರಲ್ಲಿ 8 ಪ್ಲಸ್ 6 ಪ್ಲಸ್ 8 ನೆಕ್ಸ್ಟ್ ನೋಡ್ರಿ ಏನ್ ಬರ್ಬೇಕಂತ ಹೇಳಿ ಓಕೆನಾ ಇದ್ರಲ್ಲಿ 15 ಬಂತು 15 ಡಿಫ್ರೆನ್ಸ್ ಬಂತು ಇದ್ರಲ್ಲಿ ಎಷ್ಟು ಬಂತು ನೋಡ್ರಿ 5 ಪ್ಲಸ್ 2 ಅಂತಂದ್ರೆ 7 ಬಂತು ಓಕೆನಾ ಇದ್ರಲ್ಲಿ ಡಿಫ್ರೆನ್ಶಿಯೇಟ್ 7 ಬಂತು ನೆಕ್ಸ್ಟ್ 52ರಲ್ಲಿ 66ನ ಕಳೀರಿ ಓಕೆನಾ 66ರಲ್ಲಿ 52ನ ಕಳೀರಿ ಅದು 8 ಪ್ಲಸ್ 6 ಅಂತಂದ್ರೆ ಎಷ್ಟು 8 6 14 ನೋಡ್ರಿ ಇಲ್ಲಿ ಏನೋ ಸಮಥಿಂಗ್ ಇಸ್ ರಾಂಗ್ ಯಾವ್ದೋ ಒಂದು ನಂಬರ್ ತಪ್ಪಾಯ್ತು ನಮ್ಗೆ 6 ಇತ್ತು 8 ಇತ್ತು ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕಿತ್ತು ನನಗೆ 10 ಬರ್ಬೇಕಿತ್ತು ಓಕೆನಾ 10 ಬರ್ಬೇಕಿತ್ತು ನೋಡ್ರಿ ಇಲ್ಲಿ 10 ಬಂದಿದ್ರೆ ಏನೇನ್ ಬರುತ್ತಂತ ಇಲ್ಲಿ ಪ್ಲಸ್ 10 ಬರ್ಬೇಕಿತ್ತು ಪ್ಲಸ್ 12 ಬರ್ಬೇಕಿತ್ತು ಹಾಗಾದ್ರೆ ಇದ್ರ ಪ್ರಕಾರ ಏನ್ ಬರ್ಬೇಕು ನೆಕ್ಸ್ಟ್ ನಂಬರು 14 ಕರೆಕ್ಟ್ ಆಗ್ತಿತ್ತು 2 6 8 10 12 14 ಹಾಗಾದ್ರೆ ಯಾವ ತಪ್ಪಾಯ್ತು ಇಲ್ಲಿ 45 ತಪ್ಪಾಯ್ತು ಎಷ್ಟು ಬರ್ಬೇಕಿತ್ತು ಅದ್ರ ಪ್ರಕಾರ ನೋಡ್ರಿ 30 ಪ್ಲಸ್ 10 ಅಂತಂದ್ರೆ 40 ಓಕೆನಾ 40 ಪ್ಲಸ್ 12 ಅಂದ್ರೆ 52 ಪ್ಲಸ್ 14 ಅಂದ್ರೆ 66 ಹಾಗಾದ್ರೆ ಯಾವ ಸಂಖ್ಯೆ ತಪ್ಪಾಗಿದೆ ಹಂಗಾರೆ 45 ಸಂಖ್ಯೆ ಏನಾಗಿದ್ರಿ ತಪ್ಪ ಆಗಿದೆ ಓಕೆನಾ ಗೊತ್ತಾಯ್ತಾ ಯಾವ ತರ ಪ್ರಶ್ನೆ ಬಂದಿದೆ ಅಂತ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ ಇಲ್ಲೊಂದು ಪ್ರಶ್ನೆ ಇದೆ 380 ಓಕೆನಾ 380 380 ಓಕೆ 188 92 48 20 ಓಕೆನಾ 8 2 ಹಾಗಾದ್ರೆ ಈ ತರ ಯಾವ್ದೋ ಒಂದು ಸಂಖ್ಯೆ ತಪ್ಪಾಗಿದೆ ಆ ಸಂಖ್ಯೆ ಯಾವ್ದು ತಪ್ಪಾಗಿದೆ ಅಂತ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆನಾ ಓಕೆ ರಶ್ಮಿ ಅವರು ಬಿ ಸರ್ ಅಂತ ಹೇಳಿದಿರಿ ಲಾಸ್ಟ್ ಡಿಜಿಟ್ಸ್ ಓನ್ಲಿ ಸರ್ ಮಿಸ್ಟರ್ ಪಜ್ಜು ಅವರು ಭಾಗ್ಯಶ್ರೀ ಅವರು 30 ಅಂತ ಹೇಳಿದ್ರಿ ಓಕೆ ನೋಡಮ್ಮ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನೇನ್ ಬರ್ತಾ ಬೇಗ ಕಾಮೆಂಟ್ ಮಾಡ್ತಾವ್ರಿ ಇಡೀ ಚಾಪ್ಟರ್ ಬೈ ತುಂಬಾ ಕ್ವಶನ್ಸ್ ಗಳಿದಾವೆ ಓಕೆನಾ ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗ್ರಿ ಯಾಕಂತಂದ್ರೆ ಇದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾಡ್ಬೇಕ್ರಿ ನಿಮ್ ಟೇಬಲ್ ಪರ್ಫೆಕ್ಟ್ ಇದ್ರೆ ಈಸಿಯಾಗಿ ಮಾಡ್ತಾ ಹೋಗ್ತೀರಿ ಓಕೆನಾ ನೋಡಮ್ಮ ಇದಕ್ಕೆ ಎಷ್ಟು ಬರುತ್ತೆ ಇದು ಲೆಸ್ ಮಾಡ್ರಿ ಓಕೆನಾ ಈ 10ರಲ್ಲಿ 8 ಕಳೆದ್ರೆ 2 ಕೈಲ 1 18ರಲ್ಲಿ 9 ಕಳೆದ್ರೆ 9 ಕೈಲ 1 ಓಕೆನಾ 192 ಯಾಕಂದ್ರೆ ಮೈನಸ್ ಇದರಿಂದ -192 ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇದನ್ನ ತಗೊಂಬರ್ರಿ ಇದರಲ್ಲಿ ಕಳೀರಿ ಓಕೆನಾ 188ರಲ್ಲಿ 92ನ ಕಳೆದ್ರೆ ಎಷ್ಟು ಬರುತ್ತೆ 8ರಲ್ಲಿ 2 ಕಳೆದ್ರೆ 6 18ರಲ್ಲಿ 9 ಕಳೆದ್ರೆ 9 96 -96 ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಏನ್ ಬರ್ಬೇಕು 96ರಲ್ಲಿ 48ನ ಕಳೆದ್ರೆ ಓಕೆನಾ 48ನ ಕಳೆದ್ರೆ ಏನ್ ಬರುತ್ತೆ ಈಗ 12ರಲ್ಲಿ 8ನ ಕಳೆದ್ರೆ 4 ಬರುತ್ತೆ ಕೈಲ 1 8ರಲ್ಲಿ 5 ಕಳೆದ್ರೆ 4 44 ಬರ್ಬೇಕಿತ್ತು ನೋಡಮ್ರಿ ಏನ್ ಬಂದಿದೆ ನೆಕ್ಸ್ಟ್ ಅಂತ ಹಾಗಾದ್ರೆ 48ರಲ್ಲಿ 20 ಕಳೆದ್ರೆ 28 ಬರುತ್ತೆ ಓಕೆನಾ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನ್ ಬರ್ಬೇಕು ಇಲ್ಲಿ 20ರಲ್ಲಿ 8 ಕಳೆದ್ರೆ 12 ನೆಕ್ಸ್ಟ್ ಏನ್ ಬರ್ಬೇಕು 8ರಲ್ಲಿ 2 ಕಳೆದ್ರೆ 6 ನನ್ ಪ್ರಕಾರ ಏನ್ ಬರ್ಬೇಕು ಇಲ್ಲೆಲ್ಲ ಮೈನಸ್ ಆಗ್ತಾ ಹೋಗುತ್ತೆ ಓಕೆನಾ ನಾ ಉಲ್ಟಾ ಓದ್ಕೊಂಡ್ ಬರ್ತೀನಿ ಈಗ ಉಲ್ಟಾ ಓದ್ಕೊಂಡ್ ಬರ್ತೀನಿ ಏನ್ ಓದ್ಕೊಂಡ್ ಬರ್ತೀನಿ ಅಂತಂದ್ರೆ 6 ಎಳ್ಳೆ 12 12 ಎಳ್ಳೆ 24 ಬರ್ಬೇಕಿತ್ತು ಓಕೆನಾ 24 ಬರೋ ಬದಲು 28 ಬಂದಿದೆ ಹಾಗಾದ್ರೆ 28 ಬಂದಿದೆ ಅಂದ್ರೆ ಇಲ್ಲೊಂದು ನಂಬರ್ ಏನಾಗಿದೆ ತಪ್ಪಾಗಿದೆ ಇದು 44 ಬರ್ಬೇಕಿತ್ತು ಓಕೆನಾ 24 ಬರೋ ಬದಲು 44 ಬರ್ಬೇಕಿತ್ತು ನೋಡ್ರಿ ಹಂಗಾದ್ರೆ ಏನ್ ಬರತ್ತಂತ ಸೀರಿಯಸ್ ಹೇಳ್ತೀನಿ 6 ಎಳ್ಳೆ 12 12 ಎಳ್ಳೆ 24 24 ಎಳ್ಳೆ
40 ನೋಡ್ರಿ ಇದನ್ನ ಕೂಡಿಸ್ಬೇಕಿತ್ತು ನಾನು ಓಕೆನಾ 20 ಪ್ಲಸ್ ಅಂದ್ರೆ 6 ಕೂಡಿಸಿದ್ರೆ 8 8ನ್ನ 12 ಕೂಡಿಸಿದ್ರೆ 20 20ಕ್ಕ 24 ಕೂಡಿಸಿದ್ರೆ 44 ಬರುತ್ತೆ 24ಕ್ಕೆ 4 ಇವೆರಡನ್ನ ಕೂಡಿಸಿದ್ರೆ ಅಂದ್ರೆ 20 20 ಈ 20 ಈ 24ನ ಕೂಡಿಸಿದ್ರೆ 44 ಬರಬೇಕಿತ್ತು 48 ಬಂದಿದೆ ಓಕೆನಾ ಈ 48ಕ್ಕೆ ಓಕೆನಾ 44ಕ್ಕೆ 44 48ನ ಕೂಡಿಸೋದ್ರಿಂದ 44 48 ಕೂಡಿಸೋದ್ರಿಂದ ಇದೇ ನೆಕ್ಸ್ಟ್ ಮುಂದಿನ ಸಂಖ್ಯೆ ಬರುತ್ತೆ ಹಾಗಾದ್ರೆ ನಂಬರ್ ಏನ್ ಬರ್ಬೇಕಿತ್ತು ನನಗೆ ಇದ್ರ ಪ್ರಕಾರ 44 ಬರ್ಬೇಕಿತ್ತು 48 ಬಂದಿದೆ ಇಲ್ಲಿ 48 ಬರ್ಬೇಕಿತ್ತು ಓಕೆನಾ 48 44 ಪ್ಲಸ್ 48 ಬೇಕಾದ್ರೆ ನೋಡ್ರಿ 92 ಬರತ್ತಿಲ್ಲ ಅಂತ ನೋಡ್ರಿ 44 ಪ್ಲಸ್ 48ನ ಕೂಡಿಸ್ರಿ 12ಕ್ಕೆ 2 ಕೈಲ 1 4 ಪ್ಲಸ್ 4 92 ಅಂದ್ರೆ ಈ ಸಂಖ್ಯೆ ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ 48 ಬರ್ಬೇಕು ಓಕೆ ಯಾಕಂದ್ರೆ 24 ಇದು 24 ಬಂದ್ರೆ 24 ಎರಡೇ 48 48 ಎರಡೇ 96 ಓಕೆನಾ ಇಂಕ್ರೀಸ್ ಆರ್ಡರ್ ಇದೆ ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆ ಏನಾಯ್ತು ತಪ್ಪಾಯ್ತು ಯಾವ ಸಂಖ್ಯೆ ಬರ್ಬೇಕಿತ್ತು 44 ಬರ್ಬೇಕಿತ್ತು ಓಕೆನಾ ಹಾಗಾದ್ರೆ ಆಪ್ಷನ್ ಇದರಲ್ಲಿ 48 ಬರ್ಬೇಕಿತ್ತು ಆಕ್ಚುಲಿ 44 ಆಗಬೇಕಿತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ ಮುಂದಿನ ಪ್ರಶ್ನೆಗಳನ್ನ ಸಂಖ್ಯಾ ಸರಣಿಯಲ್ಲಿ ಚಿಹ್ನೆಗಳ ಮೇಲೆ ಪ್ರಕಾರದ ಚಿಹ್ನೆಗಳು ಬರ್ತವೆ ಓಕೆನಾ ಇಲ್ಲಿ ಚಿಹ್ನೆಗಳ ಮೇಲೆ ಅಂದ್ರೆ ಒಂದು ಸಂಕೇತದ ಮೇಲೆ ಒಂದು ಚಿಹ್ನೆ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಇಂಟು ಇರ್ಬೋದು ಈ ತರ ಬಂದಾಗ ಸೀರೀಸ್ ಯಾವ್ದು ಈ ಸಬ್ ಟೈಪ್ಸ್ ಇರ್ಬೋದು ಓಕೆನಾ ಇಷ್ಟತ್ ಹೇಳಿದ್ದು 2 ತರ ಕ್ವಶನ್ಸ್ ಕೊಡ್ತಾರ ಅಂತ ಹೇಳಿದೆ ಒಂದು ಬಿಟ್ಟು ಹೋದ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಓಕೆನಾ ತಪ್ಪಾದ ಸಂಖ್ಯೆ ಮತ್ತು ಒಂದು ಬಿಟ್ಟು ಹೋದ ಸಂಖ್ಯೆ ಅಂತ ಇತ್ತು ಈ 2 ಪ್ರಶ್ನೆಗಳ ಮೇಲೆ ಕ್ವಶನ್ ಕೇಳ್ತಾರ ಅಂತ ಹೇಳಿದ್ ಈಗ ಒಂದ್ ಮುಗಿತು ಈಗ ಚಿಹ್ನೆಗಳ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರ ಅಂತ ಹೇಳ್ತಾ ಹೋಗ್ತೀನಿ ಓಕೆನಾ ಹಾಗಾದ್ರೆ ಸಬ್ ಟೈಪ್ಸ್ ನಲ್ಲಿ ಒಂದೇದಿದ್ದು ಓಕೆನಾ ನೋಡಮ್ ಪ್ರಕಾರ ಇದ್ರಲ್ಲಿ ಪ್ರಶ್ನೆ ನೋಡ್ರಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆ ಆಲ್ರೆಡಿ ಕಾಮೆಂಟ್ ಎಲ್ಲ ಚೆನ್ನಾಗಿ ಬಂದಿದೆ ಓಕೆ ನೋಡಮ್ರಿ ಚೆನ್ನಾಗಿ ಇವತ್ತು ಇಡೀ ಕ್ಲಾಸ್ನ ಹೇಳ್ತೀನಿ ನೋಡಮ್ಮ ನೀವು ನಾ ಕುಂದಿರ್ತನೋ ನಮ್ ಜೊತೆ ನೀವು ಕುಂದಿರ್ತೀರಿ ಅಂತ ಓಕೆ ನೋಡಮ್ಮ ಕ್ವಶನ್ಸ್ ನಿಮ್ ಮುಂದೆ ಇದೆ ಏನಿದೆಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 3 6 9 12 15 ಗ್ಯಾಪ್ 21 ಇದೆ ಹಾಗಾದ್ರೆ ಮಿಡಲ್ ಯಾವ ಸಂಖ್ಯೆ ಬರುತ್ತೆ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆನಾ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು ಓಕೆ 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 ನೋಡಮ್ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ 3 ಪ್ಲಸ್ 3 ಅಂತಂದ್ರೆ ಓಕೆನಾ 6 ಓಕೆನಾ ನೆಕ್ಸ್ಟ್ ಇಲ್ಲಿ ನಾ ಹೇಳಿದೆ ಸಂಕಲನ ಅಂದ್ರೆ ಎಡಿಷನ್ ಇರುತ್ತೆ ಓಕೆನಾ ಎಡಿಷನ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ 6 ಪ್ಲಸ್ 3 ಅಂತಂದ್ರೆ 9 9ಕ್ಕೆ 3 ಕೂಡಿಸಿದ್ರೆ 12 12ಕ್ಕೆ 3 ಕೂಡಿಸಿದ್ರೆ 15 15ಕ್ಕೆ 3 ಕೂಡಿಸಿದ್ರೆ ಏನ್ ಬರ್ಬೇಕು 15ಕ್ಕೆ 3 ಕೂಡಿಸಿದ್ರೆ 18 ಬರಬೇಕು ಹಂಗಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ 56 58 62 70 84 ಓಕೆನಾ 118 182 ಇದರಲ್ಲಿ ತಪ್ಪಾದ ಸಂಖ್ಯೆ ಯಾವ್ದಂತ ಕೇಳಿದ್ರು ಓಕೆನಾ ಇದರಲ್ಲಿ ಯಾವ ಸಂಖ್ಯೆ ತಪ್ಪಾಗಿದೆ ಅಂತ ಹುಡುಕ್ಬೇಕಾಗಿದೆ ಓಕೆನಾ ಮೊದ್ಲು ಸರ್ಚ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು ಇದನ್ನ ಇದ್ರದ್ದು ಡಿಫ್ರೆನ್ಸ್ ತಗೊಂತ ಹೋಗ್ಬೇಕು ಓಕೆ ಡಿಫ್ರೆನ್ಸ್ ಯಾವ ತರ ಇದೆ ಅಂತ ನೋಡಿದ್ರೆ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಓಕೆ ಆಲ್ರೆಡಿ 18 ಅಂತ ಹಾಕಿದ್ರಿ ಓಕೆ ವೆರಿ ಗುಡ್ ಓಕೆ ಓಕೆ ಹಾಗಾದ್ರೆ ನೋಡಿ ನೆಕ್ಸ್ಟ್ ಏನ್ ಬರತ್ತೆ ಅಂತ ಹೇಳಿ ಇದ್ರ ನೋಡಿ ಇದ್ರ ಡಿಫ್ರೆನ್ಸ್ ತೆಗಿರಿ 58ರಲ್ಲಿ 56ನ ಕಳೆದ್ರೆ 2 ಉಳಿತು ಓಕೆನಾ ಪ್ಲಸ್ 2 ಮುಂದಿನ ಸಂಖ್ಯೆ ಇದು 52 ಪ್ಲಸ್ ಮಾಡ್ರೆ 58 62ರಲ್ಲಿ 58 ಕಳೆದ್ರೆ ಪ್ಲಸ್ 4 ಓಕೆ ನೆಕ್ಸ್ಟ್ ನೋಡ್ರಿ 62ರಲ್ಲಿ 70ರಲ್ಲಿ 62ನ ಕಳೆದ್ರೆ 8 ಓಕೆ ನೆಕ್ಸ್ಟ್ 84ರಲ್ಲಿ 70ನ್ನ ಕಳೆಯಿರಿ ಓಕೆನಾ 14 ಬಂತು 14 ನೆಕ್ಸ್ಟ್ ಏನ್ ಬರುತ್ತೆ 118ರಲ್ಲಿ 84ನ 118ರಲ್ಲಿ 84ನ ಕಳೆಯೋದ್ರಿಂದ 8ರಲ್ಲಿ 4 ಕಳೆದ್ರೆ 4 ಓಕೆನಾ 11ರಲ್ಲಿ 8 ಕಳೆದ್ರೆ ಎಷ್ಟು 34 ಬರತ್ತಾ ನೋಡ್ರಿ ಇಲ್ಲೇನ್ ಬರ್ಬೇಕು 34 ನೆಕ್ಸ್ಟ್ ನೋಡ್ರಿ 182ರಲ್ಲಿ 118ನ ಕಳೆಯಿರಿ 12ರಲ್ಲಿ 8 ಕಳೆದ್ರೆ 4 ಓಕೆನಾ ಕೈಲ 1 8ರಲ್ಲಿ 6 ಓಕೆ 0 64 ಹಾಗಾದ್ರೆ ಯಾವ ಸಂಖ್ಯೆ ತಪ್ಪಾಗಿದೆ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಅವ್ರು ನೋಡಮ್ ಯಾರೆಲ್ಲ ಆನ್ಸರ್ ಹೇಳ್ತೀರಾ ಅಂತ ಹೇಳಿ ಯಾಕಂದ್ರೆ ಬಹಳಷ್ಟು ಈಸಿ ಪ್ರಾಬ್ಲಮ್ಸ್ ಇದೆ ಓಕೆನಾ ಇವತ್ತು ನೋಡಮ್ಮ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿ ಓಕೆ ಆಲ್ರೆಡಿ ಆಪ್ಷನ್ ಸಿ ಅಂತ ಹೇಳ್ತೀರಿ ಓಕೆನಾ ಇಲ್ಲಿ ಏನ್ ಬರ್ಬೇಕಿತ್ತು ನನ್ನ ಪ್ರಕಾರ ಇಲ್ಲಿ ನೋಡ್ರಿ ಯಾವ್ದೋ ಒಂದು ಸಂಖ್ಯೆ ತಪ್ಪಾಗಿದೆ ಯಾವ ಸಂಖ್ಯೆ ತಪ್ಪಾಗಿದೆ ಬೇಗ 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 ಕಾಮೆಂಟ್ ಬರ್ಲಿ ಅಂತ ಹೇಳ್ತಾ ಓಕೆನಾ ವೇಟ್ ಮಾಡೋದ್ ಬೇಡ ಬೇಗ ಬೇಗ ಹೇಳ್ರಿ ಓಕೆನಾ ಯಾವ ಸಂಖ್ಯೆ ತಪ್ಪಾಗಿದೆ ಓಕೆ 84 ಓಕೆನಾ ಏನ್ ಬರ್ಬೇಕಿತ್ತು ನನ್ನ ಪ್ರಕಾರ ಇದು ಇಲ್ಲಿ 8 ಇದೆ ನೆಕ್ಸ್ಟ್ 10 ಬರ್ಬೇಕಿತ್ತು ಹೌದಿಲ್ರಿ 10 ಬರ್ಬೇಕಿತ್ತು ಅಂತಂದ್ರೆ ಏನಾಗಬೇಕಿದು
ನೆಕ್ಸ್ಟ್ ಈ ನಂಬರ್ ಏನಾಗಬೇಕಿತ್ತು 84 ಪ್ಲಸ್ ಅಂತಂದ್ರೆ 80 ಆಗ್ಬೇಕಿತ್ತು. ಓಕೆನಾ 84 ಬಂದಿದೆ. ಬೇಕಾದ್ರೆ ಮುಂದಿನ ಸೀರೀಸ್ ಏನಾಗುತ್ತೆ ಕಂಟಿನ್ಯೂ ಆಗ್ತಾ 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 ಹೋಗುತ್ತೆ. ಓಕೆನಾ ಹಾಗಾದ್ರೆ ನೋಡಿ ಮುಂದಿನ ಪ್ರಶ್ನೆಗೆ ಏನ್ ಬರ್ಬೇಕಿತ್ತು 84 ಬರ್ಬೇಕಿತ್ತು. ಓಕೆ ಕರೆಕ್ಟ್ ಆನ್ಸರ್ ಇದೆ. ಓಕೆ 84 ವೆರಿ ಗುಡ್, ಆಲ್ರೆಡಿ ಆನ್ಸರ್ ಹಾಕಿದ್ರಿ. ನೋಡಿ ನೆಕ್ಸ್ಟ್ ಮುಂದಿನ ಸರಣಿ ಇದೆ, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಓಕೆನಾ 5 11 19 29 ಕ್ವಶನ್ ಮಾರ್ಕ್ 55 ಓಕೆ ನೆಕ್ಸ್ಟ್ 71. ಓಕೆನಾ ಇದರಲ್ಲಿ ಸಂಕಲನ ಮಾಡ್ಬೇಕು, ಕೂಡ್ಸೋದಿದೆ. ಓಕೆನಾ ಇನ್ನ ಕೂಡ್ಸೋದ್ರಲ್ಲಿ ನಾವೇನ್ ಮಾಡಿದ್ವಿ ಆ ಟೈಪ್ ಅಲ್ಲೇ ಮಾಡ್ತಾ ಇದ್ವಿ. ಆಗ ನೋಡಮ್ಮ ಯಾರೆಲ್ಲ ಇದಕ್ಕ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಓಕೆ 11 ಪ್ಲಸ್ ಇದು ಅಂತಂದ್ರೆ ಎಷ್ಟು ಕೂಡಿಸಿದಾರೆ ಹಂಗಾರೆ ಇದಕ್ಕೆ 6 ಕೂಡಿಸಿದಾರೆ. ಓಕೆನಾ 6. ಓಕೆ ನೆಕ್ಸ್ಟ್ ನೋಡ್ರಿ ಇದಕ್ಕೆ ಡಿಫ್ರೆನ್ಸ್ ಎಷ್ಟು, ಇಲ್ಲಿ 8 ಇದೆ. ಓಕೆನಾ ಪ್ಲಸ್ ಪ್ಲಸ್, ಹಾಗಾದ್ರೆ ಇದಕ್ಕೆ ಎಷ್ಟಿದೆ ಪ್ಲಸ್ 10 ಇದೆ. ನೆಕ್ಸ್ಟ್ ಏನಾಗಬೇಕು ಇದಕ್ಕೆ ನೋಡ್ರಿ ಯಾವ ಸಂಖ್ಯೆನ ಕೂಡಿಸ್ತೀರಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಹಾಗಾದ್ರೆ 29 ಪ್ಲಸ್ ಇದ್ರ ಪ್ರಕಾರ ಏನ್ ಬರ್ಬೇಕು 12 ಬರ್ಬೇಕು. 29 ಪ್ಲಸ್ 12 ಅಂತಂದ್ರೆ ನೋಡ್ರಿ 29 ಪ್ಲಸ್ 12 ಅಂತಂದ್ರೆ 11 ಕೈಲ ಒಂದು ಏನ್ ಬರುತ್ತೆ 41. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ರಿ. ಓಕೆನಾ ನೋಡಮ್ಮ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಓಕೆ ವ್ಯವಕಲನ ಈಗ ಏನಾಯ್ತಪ್ಪ ಅಂತಂದ್ರೆ ಮೈನಸ್ ಮಾಡ್ತೀವಿ. ಓಕೆನಾ ಸಬ್ಸ್ಟ್ರಾಕ್ಷನ್. ಓಕೆನಾ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀವಿ. ಸಬ್ಸ್ಟ್ರಾಕ್ಷನ್ ಅಲ್ಲಿ ಯಾವ್ಯಾವ ತರ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ ನೋಡ್ತಾವ್ರಿ. ಓಕೆನಾ ಅದರಲ್ಲಿ ಸಬ್ಸ್ಟ್ರಾಕ್ಷನ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಏನಪ್ಪಾ ಅಂತಂದ್ರೆ 105 104 101 96 ಕ್ವಶನ್ ಮಾರ್ಕ್ 80. ನೋಡಮ್ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ ಓಕೆ 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 ಅಕ್ಷತ್ ವೆರಿ ಗುಡ್, ಆಲ್ರೆಡಿ ಕಾಮೆಂಟ್ ಮಾಡ್ತಾ ಇದ್ರಿ. ಓಕೆನಾ ಆಲ್ರೆಡಿ ಬಹಳ ಚೆನ್ನಾಗಿ ಆನ್ಸರ್ ಮಾಡತ್ತೀರಿ. ಓಕೆ ಬಹಳಷ್ಟು ಖುಷಿ ಆಗತ್ತೆ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈಲಿ ಕ್ಲಾಸಸ್ ಈ ಕ್ಲಾಸನ್ನು ಒಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆನಾ ಬಹಳಷ್ಟು ಇಂಪಾರ್ಟೆಂಟ್ ಕ್ಲಾಸ್ ಇದೆ. ನೋಡಮ್ಮ ಯಾರೆಲ್ಲ ಕಾಮೆಂಟ್ ಮಾಡ್ತೀರಿ ಅಂತ ಬೇಗ ಬೇಗ. ಓಕೆ ನೋಡ್ರಿ 105ರಲ್ಲಿ 104 ತೆಗೆದ್ರೆ -1 ಹೌದಿಲ್ರಿ. ನಾವು ಡಿಕ್ರೀಸ್ ಹೋಗ್ಬೇಕಾದ್ರೆ ಮೈನಸ್ ತಗೊಂಡ್ ಹೋಗ್ತೀವಿ. ಓಕೆನಾ ಏರಿಕೆ ಕ್ರಮದಿದ್ರೆ ಏನ್ ಮಾಡ್ತೀವಿ +1 ತಗೋತೀವಿ. ಹಾಗಾದ್ರೆ 104ರಲ್ಲಿ 101 ತೆಗೆದ್ರೆ -3 ಆಗತ್ತೆ. 96ರಲ್ಲಿ -4 ಆಗತ್ತೆ. ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ ಇದರಲ್ಲಿ -5 ಬರ್ಬೇಕು. ಓಕೆ -5 ಅಂತಂದ್ರೆ ಏನ್ ಬರ್ಬೇಕು ನಮ್ ಇದ್ರ ಪ್ರಕಾರ ನೋಡ್ರಿ -4 ಬಂತ -1 ಇದ್ರ ಪ್ರಕಾರ -3 -96 ಅಲ್ವಾ, ಅದೊಂದು +1. ಓಕೆನಾ ಇದು 5 ಬರ್ಬೇಕಿತ್ತು. ಓಕೆ 5 ಇಲ್ಲಿ ಎಷ್ಟು ಬರ್ಬೇಕಂಗಾರೆ ನೆಕ್ಸ್ಟ್ ನಮ್ಗೆ ಇದ್ರ ಪ್ರಕಾರ 7 ಬರ್ಬೇಕು. ಓಕೆನಾ 7 ಬರ್ಬೇಕು. 96ರಲ್ಲಿ 7 -7 ಬಂದ್ರೆ ಏನ್ ಬರ್ಬೇಕು 89. ಓಕೆನಾ -89 ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ 120 99 80 63 ಓಕೆ 48. ನೋಡಮ್ಮ ಮುಂದಿನ ಪ್ರಶ್ನೆ ಏನ್ ಬರತ್ತ ಅಂತ ಹೇಳಿ ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ ವೆರಿ ಗುಡ್, ಒಳ್ಳೆ ಕ್ವಶನ್ಗೆ ಆನ್ಸರ್ ಹಾಕ್ತಾ ಇದ್ರಿ ಎಲ್ಲರೂ. ಓಕೆ ಸೀರೀಸ್ ಎಲ್ಲ ಓಕೆನಾ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಲ್ರಿ. ಓಕೆ ವೆರಿ ಗುಡ್. ಓಕೆ 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 ನೋಡ್ರಿ ಈಗ 120ರಲ್ಲಿ 99ನ್ನ ಕಳೆದ್ರೆ -21 ಹೌದಿಲ್ರಿ. ನೆಕ್ಸ್ಟ್ ನೋಡ್ರಿ 89ರಾಗಿ ಓಕೆನಾ 99ರಾಗ 80ನ್ನ ಕಳೆಯಿರಿ. 99ರಲ್ಲಿ 80ನ್ನ ಕಳೆದ್ರೆ 0. ಓಕೆನಾ ಇಲ್ಲಿ 1 ಬಂತು ಎಷ್ಟಾಯ್ತು 19. ಹಂಗಾರೆ -19. ನೆಕ್ಸ್ಟ್ 63 ಕಳೆಯಿರಿ. 80ರಲ್ಲಿ 63ನ್ನ ಕಳೆದ್ರೆ 7 ಬಂತು. ಓಕೆನಾ ಇಲ್ಲೊಂದು ಕೈಲ ಬಂತು. ಹಾಗಾದ್ರೆ ಎಷ್ಟು 17. ಓಕೆನಾ -17. ನೆಕ್ಸ್ಟ್ ಇದ್ರ ಪ್ರಕಾರ ಎಷ್ಟು ಬರ್ಬೇಕು -15 ನೋಡ್ರಿ ಬೇಕಾರೆ 63 48. ಓಕೆನಾ 48 ಅಂದ್ರೆ 13ರಲ್ಲಿ 5 ಕಾರಣ ಬಂತು 1. ಓಕೆನಾ 5ರಲ್ಲಿ ಓಕೆ 13ರಲ್ಲಿ ಒಂದು -1 ಹಂಗಾರೆ -15. ಇದ್ರ ಪ್ರಕಾರ ನೆಕ್ಸ್ಟ್ ಯಾವ್ದು ಬರ್ಬೇಕು ಹೇಳ್ರಿ. ಇದ್ರ ಪ್ರಕಾರ ಯಾವ್ದು ಬರ್ಬೇಕು ಓಕೆನಾ 21 19 15 ನೆಕ್ಸ್ಟ್ 13 ಬರ್ಬೇಕು. ಹಾಗಾದ್ರೆ 48ರಲ್ಲಿ 13ನ ಕಳೀರಿ. 48ರಲ್ಲಿ 13 ಕಳೆದ್ರೆ ಎಷ್ಟು ಹಂಗಾರೆ 5. ಓಕೆ ನೆಕ್ಸ್ಟ್ ಇದ್ರಲ್ಲಿ
ಒಂದಲ್ವಾ, ಸರಿ 35. ಓಕೆನಾ, ಇಲ್ಲಿ ಎಷ್ಟು ಬರಬೇಕು, ಇದ್ರ ಪ್ರಕಾರ 35 ಆನ್ಸರ್ ಬರಬೇಕು. ಓಕೆ, 35 ಆನ್ಸರ್ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ, 84, 81, 76, 69 ಕ್ವಶನ್ ಮಾರ್ಕ್ 49, 36 ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ನೀವು. ಓಕೆನಾ, ಲೇಟ್ ಮಾಡಂಗಿಲ್ಲ. ಲೇಟ್ ಮಾಡಿದ್ರೆ ಲೇಟ್ ಆದ್ರೆ ಮುಗೀತು. ಎಕ್ಸಾಮ್ ಅಲ್ಲಿ ನಿಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಇರುತ್ತೆ. ನೀವು ಇದನ್ನ ಹುಡ್ಕ್ಯಂಗ್ ಕುತ್ಕೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಸ್ವಲ್ಪ ಟೇಬಲ್ ನ ಪರ್ಫೆಕ್ಟ್ ಆಗ್ತಾ ಹೋಗ್ರಿ. ಬೆಳಗ್ಗೆ ಎದ್ದ ತಕ್ಷಣ ಟೇಬಲ್ ಬರಿತಾ ಹೋಗ್ರಿ. ನಿಮ್ಗೆ ಇದೇನಾಗುತ್ತೆ, ಈಜಿ ಆಗ್ತಾ ಹೋಗುತ್ತೆ. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳ್ಯಾರ. ನೋಡಮ್ಮ ಯಾರೆಲ್ಲ ಕಂಡುಹಿಡಿದ್ರಿ ಅಂತ. ಇದು ಯಾವ ತರ ಅಂದ್ರೆ ವ್ಯವಕಲನ ಮೇಲೆ ಇದೆ ಪ್ರಶ್ನೆ. ಅದನ್ನ ನೆನ್ಪಿಟ್ಕೊಂಡು ಇದನ್ನ ಏನ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ರಿ. ರಾಮಕೃಷ್ಣ ಅವರು ಆಪ್ಷನ್ ಎ, ಹಂಗದವರು, ಪ್ರಿಯಾಂಕಾ ಅವರು, ಅನು ಅವರು, ಓಕೆನಾ, ಸರಸ್ವತಿ ಅವರು, 41, ನಿಖಿತ್ ಅವರು, ಓಕೆ, ಅಕ್ಷತಾ, ತೇಜು, ಕಾವ್ಯ ಅವರು, ಸುಧಾಕರ್ ಅವರು, ಹ್ಞೂ ಸರ್ ಅಂತ ಯಾಕ್ರಿ ಹ್ಞೂ. ಓಕೆ ನೋಡ್ರಿ, ಹಾಗಾದ್ರೆ ಏನೇನ್ ಪ್ರಶ್ನೆಗಳು ಬರುತ್ತವೆ. ಓಕೆನಾ, ನೋಡಮ್ಮ ಏನೆಲ್ಲ ಬರತ್ತ ಅಂತ ಹೇಳಿ. 84ರಲ್ಲಿ 81ನ ಕಳೆದ್ರೆ ಎಷ್ಟು, -3. 76ರಲ್ಲಿ ಮೈನಸ್ ಕಳೆದ್ರೆ -5. ಓಕೆನಾ, 76ರಲ್ಲಿ 69ನ ಕಳೆಯಿರಿ. ಓಕೆನಾ, ನೋಡ್ರಿ ಗೊತ್ತಾಗಿಲ್ಲ ಅಂದ್ರೆ ಈ ತರ ಮಾಡ್ರಿ. 69 ಡೈರೆಕ್ಟ್ ಆಗಿ ಕಳೆಯಿರಲ್ಲ. ಓಕೆನಾ, ಏನ್ ಬರುತ್ತೆ, 16ರಲ್ಲಿ ಯಾಕಂದ್ರೆ 7 ಬರುತ್ತೆ. ಓಕೆನಾ, ಇದು -7. ನೆಕ್ಸ್ಟ್ ಏನ್ ಬರ್ಬೇಕು ಇದ್ರ ಪ್ರಕಾರ, ನಮ್ ಪ್ರಕಾರ ಏನ್ ಬರ್ಬೇಕು, -9 ಬರ್ಬೇಕು. ಹಾಗಾದ್ರೆ ಆನ್ಸರ್ ಏನಾಗಾರೆ ಇಲ್ಲಿ 60. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ರಿ. ನೋಡ್ರಿ ಇವಾಗ ಮಲ್ಟಿಪ್ಲಿಕೇಶನ್. ಓಕೆನಾ, ಇಷ್ಟೊಂದು ನಾವು ಫಸ್ಟ್ ಏನ್ ಮಾಡಿದ್ವಿ, ಎಡಿಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ. ಓಕೆನಾ, ಈಗ ಏನ್ ಮಾಡ್ತೀವಿ, ಈಗ ಮಲ್ಟಿಪ್ಲಿಕೇಶನ್. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಬರುತ್ತೆ ನೋಡ್ರಿ ನಿಮ್ ಮುಂದೆ. ಏನಪ್ಪಾ ಅಂದ್ರೆ 2, 6, 18, 54. ಓಕೆನಾ, ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗ ಆನ್ಸರ್ ಬರ್ಬೇಕು ನಿಮ್ದು. ಓಕೆ, ಲೇಟ್ ಮಾಡಂಗಿಲ್ಲ. ಲೇಟ್ ಆಯ್ತು ಅಂತಂದ್ರೆ ಹಾಳಾಗ್ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಮನ್ನ ಅವ್ರು ಯಾರು ಕೇಳಂಗಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗ ಆನ್ಸರೇ ಬರ್ಬೇಕಂತಾರ. ಓಕೆ, ಹಾಗಾದ್ರೆ ನೋಡ್ರಿ ಏನ್ ಆನ್ಸರ್ ಬರುತ್ತೆ, ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ನೋಡ್ರಿ ಏನ್ ಬರುತ್ತೆ ನೋಡ್ರಿ. 2 3 6, 6 3 18, 18 3 54. ನೆಕ್ಸ್ಟ್ ಏನ್ ಬರ್ಬೇಕು, 3 ಮಾಡ್ಬೇಕು. 4 3 12, 2 ಕೈಲ 1, 3 15, 16, 162. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ಏನಿಲ್ಲ ಪ್ರಶ್ನೆ ಅಂದ್ರೆ ಸರಣಿಯ ಮುಂದಿನ ಪ್ರಶ್ನೆಯನ್ನು ಕಂಡುಹಿಡಿಯಿರಿ. ಓಕೆನಾ, ಸರಣಿಯ ಮುಂದಿನ ಪ್ರಶ್ನೆಯನ್ನು ಕಂಡುಹಿಡಿಯಿರಿ. 2, 4, 12, 48. ಹಾಗಾದ್ರೆ 240. ಮುಂದಿನ ಪ್ರಶ್ನೆ ಏನ್ ಬರುತ್ತೆ, ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ. ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ. ಓಕೆ, ವೆರಿ ಗುಡ್, ವೆರಿ ಗುಡ್. ತುಂಬಾ ಜನ ಆನ್ಸರ್ ಮಾಡತ್ತೀರಿ. ವೆರಿ ಗುಡ್, ಬಹಳಷ್ಟು ಖುಷಿ ಆಯ್ತು. ಓಕೆ, ಓಕೆ, ಹಾಗಾದ್ರೆ ನೋಡ್ರಿ ಬೇಗ ಬೇಗ ಕಾಮೆಂಟ್ ಬರ್ಲಿ. ಏನ್ ಬರತ್ತ ಆನ್ಸರ್. ಓಕೆ, ಇಲ್ಲಿ ಏನ್ ಬರತ್ತಾ, 4 2 8, 4 3 12. ಓಕೆನಾ, 12 4 48, 48 5 240. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, 6 ಮಲ್ಟಿಪ್ಲಿಕೇಶನ್ ಬರ್ಬೇಕು. 6 ಮಲ್ಟಿಪ್ಲಿಕೇಶನ್ ಅಂದ್ರೆ 6 0 0 6 4 24, 4 ಕೈಲ 2, 6 12, ಇದು ಒಂದು 1440. ಓಕೆನಾ, 1440. ಆಪ್ಷನ್ ಡಿ ಬಾಸ್. ಓಕೆ, ಹಾಗಾದ್ರೆ ಆಪ್ಷನ್ ಡಿ ಬಾಸ್ ಆಯ್ತು. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗಮ್ರಿ. ಎಲ್ಲರಿಗೆ ಅರ್ಥ ಆಗ್ತಿದೆಲ್ಲ. ಓಕೆನಾ, ಎಲ್ಲರೂ ಆನ್ಸರ್ ಮಾಡ್ತಿದ್ರಿ. ವೆರಿ ಗುಡ್. ಹಾಗಾದ್ರೆ ಈ ಪ್ರಶ್ನೆ ನೋಡ್ತಾ ಹೋಗ್ರಿ. 5 15 45 135 ಕ್ವಶನ್ ಮಾರ್ಕ್ 1215 ಮತ್ತೆ 3645 ಅಂತ ಇದೆ. ನೋಡಮ್ಮ ಇದಕ್ಕೆ ಯಾರು ಆನ್ಸರ್ ಮಾಡ್ತೀರ ಅಂತ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. 5 15 45 135 ಕ್ವಶನ್ ಮಾರ್ಕ್ 1215. ಓಕೆ, 1345 ಏನ್ ಬರುತ್ತೆ, ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ವೆರಿ ಗುಡ್. ಆಲ್ರೆಡಿ ಭರತ್ ಅವರು ಆಪ್ಷನ್ ಬಿ, ರಮೇಶ್, ರಶ್ಮಿ, ಭಾಗ್ಯಶ್ರೀ ಅವರು 4000. ಓಕೆ, ವೆರಿ ಗುಡ್. ಹಿಂದಿನ ಪ್ರಶ್ನೆ ಕರೆಕ್ಟ್ ಆನ್ಸರ್ ಹಾಕಿದ್ರಿ ಅಶ್ವಿನಿ ಅವರೇ. ಪ್ರಿಯಾಂಕಾ, ಸಾತ್ವಿಕ್, ದುರ್ದುಂಡಿ ಅವರು. ಓಕೆನಾ, ವೆರಿ ಗುಡ್, ಕರೆಕ್ಟ್ ಆನ್ಸರ್ ಹಾಕಿದ್ರಿ. ರಾಮಕೃಷ್ಣ ಅವರು, ನಿಖಿತಾ, ತೇಜು ಅವರು, ವೆರಿ ಗುಡ್. ಒಳ್ಳೆ ಕ್ವಶನ್ಸ್ ಆನ್ಸರ್ ಮಾಡಾತಿರಿ. ವೆರಿ ಗುಡ್. ಹಂಗಾರೆ ಮುಂದೆ ಹಿಂಗೆ ಮಾಡ್ತಾ ಇರಿ. ಹಾಗಾದ್ರೆ ಇದ್ರ ಬಗ್ಗೆ ಹೇಳ್ಬಿಡಮ್. ಓಕೆನಾ, ನೋಡ್ರಿ ಏನ್ ಬರುತ್ತೆ. 5 3 15, 15 3 45, 45 3 ಬರುತ್ತೆ ಇಲ್ಲಿ ನೋಡ್ರಿ. 5 5 3 5 15 5 ಕೈಲ 1, 3 4 12, ಇದೊಂದು 1 ಅಂತಂದ್ರೆ 13, 135 ಕರೆಕ್ಟ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು ಇದ್ರ ಪ್ರಕಾರ, 3 ಬರ್ಬೇಕು. 3 5 15 5 ಕೈಲ 1,
ಮೂರ್ ಮೂರ್ಲಿ 9 ಇದೊಂದು 10 ಕೈಲ 1 3 ಒಂದ್ಲೆ 3 ಇದೊಂದು 4 405 ನೆಕ್ಸ್ಟ್ ನಂಬರ್ ಕರೆಕ್ಟ್ ಬರುತ್ತಿಲ್ಲ ಒಂದ್ಸರಿ ಚೆಕ್ ಮಾಡ್ರಿ ಓಕೆನಾ 5 ಮೂರ್ಲೆ 15 5 ಕೈಲ 1 ಓಕೆನಾ 3 0 ಅಂತಂದ್ರೆ 1 4 ಮೂರ್ಲೆ 12 1215 ಕರೆಕ್ಟ್ ಇದೆ ನೆಕ್ಸ್ಟ್ ಈ ಪ್ರಶ್ನೆ ಕರೆಕ್ಟ್ ಇದೆ ನೋಡ್ರಿ ಹಾಗಾದ್ರೆ 3 5 15 5 ಕೈಲ 1 ಓಕೆ 3 ಒಂದ್ಲೆ 3 ಇದೊಂದು ಸೇರಿ 4 3 2 6 6 3 ಒಂದ್ಲೆ 3 ಕರೆಕ್ಟ್ ಇದೆ ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಏನಂದ್ರೆ 405 ಓಕೆನಾ 405 ಹಾಗಾದ್ರೆ ಆಪ್ಷನ್ ಎ ಓಕೆನಾ ಆಪ್ಷನ್ ಎ ಬಂತು ಹಾಗಾದ್ರೆ ನೋಡ್ರಿ ಮುಂದಿನ ಪ್ರಶ್ನೆ ನಿಮ್ ಮುಂದಿದೆ ಓಕೆನಾ 2 10 50 260 1250 6250 ಹಾಗಾದ್ರೆ ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಕಂಡು ಹಿಡೀರಿ ಅಂತ ಕೇಳಿದ್ರೆ ಓಕೆನಾ ಯಾವ್ದೋ ಒಂದು ಸಂಖ್ಯೆ ರಾಂಗ್ ಇದೆ ಯಾವ ಸಂಖ್ಯೆ ರಾಂಗ್ ಇದೆ ಅಂತ ಕೇಳಿದ್ರೆ ಓಕೆನಾ 2 10 50 ನೆಕ್ಸ್ಟ್ 260 ನೋಡ್ರಿ 1250 6250 ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದಿದೆ ಅಂತ ಕೇಳಿದ್ರೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆನಾ ಬಹಳಷ್ಟು ಈಸಿ ಪ್ರಾಬ್ಲಮ್ಸ್ ಇದಾವೆ ಬಹಳಷ್ಟು ಅಂದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು ಓಕೆನಾ 405 ವೆರಿ ಗುಡ್ ಹಿಂದಿನ ಪ್ರಶ್ನೆಗೆ ಓಕೆ ಸಬೀರ್ ಅವರು ಆಪ್ಷನ್ ಎ ವೀಣಾ ಅವರು ಆಪ್ಷನ್ ಎ ವೆರಿ ಗುಡ್ ಭರತ್ ಅವರು ಆಪ್ಷನ್ ಸಿ ಓಕೆ ರಶ್ಮಿ ವೆಂಕಟೇಶ್ ರಮೇಶ್ ಸರಸ್ವತಿ ವೆರಿ ಗುಡ್ ಆಲ್ರೆಡಿ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರಿ ಪ್ರಿಯಾಂಕ್ ಅವರು ಓಕೆನಾ ವೆರಿ ಗುಡ್ ಹಾಗಾದ್ರೆ ನೋಡ್ರಿ ಈ ಪ್ರಶ್ನೆಗೆ ಏನ್ ಬರ್ಬೇಕು ನೋಡ್ರಿ ಇದೇನ್ ಬರತ್ತೆ 2 5 10 ಓಕೆನಾ 10 5 50 ನೆಕ್ಸ್ಟ್ ಏನ್ ಬರ್ಬೇಕು 5 ಮಗ್ಯಾಗ ಬರ್ಬೇಕು ಕರೆಕ್ಟ್ ಐತಿಲ್ ನೋಡ್ರಿ 5 0 0 5 25 ಬರ್ಬೇಕು ಓಕೆನಾ 250 ಬರ್ಬೇಕಿತ್ತು ಇದು ರಾಂಗ್ ಆಗಿದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಸರಿಯಾಗಿ ಬರತ್ತಿಲ್ಲ ಒಂದ್ಸರಿ ಚೆಕ್ ಮಾಡ್ರಿ 5 0 0 5 25 5 ಕೈಲ 2 5 2 10 ಪ್ಲಸ್ 2 12 ಕರೆಕ್ಟ್ ಇದೆ ಹಾಗಾದ್ರೆ ಇದು ಕರೆಕ್ಟ್ ಇದೆ ಒಂದ್ಸರಿ ಚೆಕ್ ಮಾಡ್ರಿ 5 0 0 0 5 25 5 ಕೈಲ 2 5 ಏನ್ ಬರುತ್ತೆ ನೆಕ್ಸ್ಟ್ 5 2 10 ಓಕೆನಾ 10 ಕರೆಕ್ಟ್ ಇದೆನಾ ಓಕೆ 5 10 ಕರೆಕ್ಟ್ ಇದೆ 2ಕ್ಕೆ 12ಕ್ಕೆ 2 ಕೈಲ 2 ಪ್ಲಸ್ ಇದೊಂದು ಸೇರಿದ್ರೆ 5 ಪ್ಲಸ್ 1 6 ಓಕೆನಾ 5 ಕರೆಕ್ಟ್ ಇದೆ 6250 ಕರೆಕ್ಟ್ ಇದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಭಾಗಾಕಾರ ಕ್ರಮದಿಂದ ಓಕೆನಾ ಇಷ್ಟೊತ್ತು ನಾವೇನ್ ಮಾಡಿದ್ವಿ ಗುಣಾಕಾರ ಆಯ್ತು ಈಗ ಭಾಗಾಕಾರ ಕ್ರಮದಿಂದ ಯಾವ ತರ ಮಾಡೋದಂತ ಹೇಳಿ ನೋಡ್ರಿ ಹಾಗಾದ್ರೆ ನೋಡ್ರಿ ಭಾಗಾಕಾರ ಕ್ರಮದಿಂದ ಯಾವ ಪ್ರಶ್ನೆ ಇದೆ 75,000 ಇದೆ ಹಾಗಾದ್ರೆ 7500 1500 ಹಾಗಾದ್ರೆ 300 ಇದೆ ನೆಕ್ಸ್ಟ್ ಕ್ವಶನ್ ಮಾರ್ಕ್ ನೆಕ್ಸ್ಟ್ 12 ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ ಬಹಳಷ್ಟು ಈಸಿ ಆದ ಪ್ರಶ್ನೆ ಅಂತ ಹೇಳ್ಬೋದು ಓಕೆನಾ ನಿಮ್ಗೆ ಟಫ್ ಅಂಬದು ಯಾವ್ದಿಲ್ರಿ ಓಕೆನಾ ಎಲ್ಲಾ ಪ್ರಶ್ನೆಗಳು ಈಸಿ ಆಗಿದೆ ಓಕೆನಾ ಕ್ಲಾಸ್ ಬೇಗ ಬೇಗ ಯಾರೆಲ್ಲ ಮಾಡಿಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ರಿ ಲೆಂತಿ ಒಂದು ಟಾಪಿಕ್ ಓಕೆನಾ ಸ್ವಲ್ಪ ಎಲ್ಲ ಟೈಪ್ಸ್ ನ ಕವರ್ ಮಾಡ್ತಾ ಹೋಗಿನಿ ಸೊ ಹಾಗಾಗಿ ಏನ್ ಮಾಡ್ರಿ ಇವತ್ತು ಇಡೀ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ರಿ ಓಕೆನಾ ಯಾರು ಕ್ಲಾಸ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ ಕ್ಲಾಸ್ ಮಿಸ್ ಆದ್ರೆ ಏನಾಗುತ್ತೆ ನಿಮ್ಗೆ ಇರೋದ್ ಬರೋದೆಲ್ಲ ಹಾಳಾಗಿ ಹೋಗುತ್ತೆ ಓಕೆನಾ ಸೊ ನೋಡ್ರಿ ಇದು ಡಿವೈಡೆಡ್ ಬೈ ಓಕೆನಾ ಡಿವೈಡೆಡ್ ಬೈ 5 ಯಾಕಂತಂದ್ರೆ 5ರಿಂದಾನೇ ಹೋಗ್ಬೇಕಾಗತ್ತೆ ಕೊನೆಯ ಸಂಖ್ಯೆ 5 ಮತ್ತು 0ದಿಂದ ನಾವು ಏನ್ ಮಾಡಂಬ್ರಿ 5ರಿಂದ ತಗೊಂಡ್ರಿ ನೋಡ್ರಿ ಈ 0 ಬಿಟ್ಬಿಡ್ರಿ ಇಲ್ಲಿ ಬರ್ರಿ 5 ಒಂದ್ಲೆ 5 ಎಷ್ಟು ಉಳಿತು 2 ಉಳಿತು 25 5 2 5 ಇಲ್ಲಿ 25 ಓಕೆನಾ ಪಕ್ಕದ 0 ಇದು ಇಲ್ಲಿ ಬಂತ ನೆಕ್ಸ್ಟ್ ನಾವು ಡಿವೈಡೆಡ್ ಬೈ 5 ಇಲ್ಲಿ ಡಿವೈಡೆಡ್ ಬೈ 5 ಓಕೆನಾ 5 ಮೂರ್ಲೆ 300 ಬಂತು ಇದು ಇಲ್ಲಿ ಬಂತು ಇದಕ್ಕೆ ಬರ್ರಿ ಇಲ್ಲಿ 300 ಇದೆ 5 6 30 5 6 30 ಪಕ್ಕದ 0 ಹಂಗಾರೆ ಏನ್ ಬರ್ಬೇಕು ಇಲ್ಲಿ 60 ಬರ್ಬೇಕು ನೋಡಿ ಡಿವೈಡೆಡ್ ಬೈ ಮತ್ತೆ 5 ಮಾಡ್ರಿ 5 6 5 ಒಂದ್ಲೆ 5 ಓಕೆನಾ 5 2 5 10 ಸೊ 12 ಬರ್ಬೇಕು 12 ಬಂದಿದೆ ಸೊ ಹಂಗಾರೆ ಆನ್ಸರ್ ಏನ್ ಬರ್ಬೇಕು ಆಪ್ಷನ್ ಬಿ 60 ಬರ್ಬೇಕು ಸೊ ಹಾಗಾಗಿ 60 ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಸಂಖ್ಯಾ ಸರಣಿ 5000 ಓಕೆನಾ 5040 720 120 24 ಹಾಗಾದ್ರೆ ಕ್ವಶನ್ ಮಾರ್ಕ್ 2 ಮತ್ತೆ 1 ಅಂತಿದೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಂತ ಬಹಳಷ್ಟು ಚೆನ್ನಾಗಿದೆ ಈಗ ಏನ್ ಮಾಡ್ಬೇಕು ಇಲ್ಲಿ ನನಗೆ 2 ಸಂಖ್ಯೆನ ನೋಡ್ಬೇಕು ಓಕೆನಾ 2 ಸಂಖ್ಯೆ ನೋಡ್ಬೇಕು ಇಲ್ಲಿರೋ ಸಂಖ್ಯೆನ ನೋಡ್ಬೇಕು ಓಕೆನಾ ಯಾವ್ದ್ರಿಂದ ಡಿವೈಡ್ ಮಾಡ್ರೆ 7 ಬರುತ್ತೆ ಅಂಬದು ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ ಸ್ವಲ್ಪ ಅನಾಲಿಸಿಸ್ ಮಾಡ್ರಿ ಯಾವ ನಿಯರೆಸ್ಟ್ ಯಾವ್ದೈತಿ 7 7 49 ಓಕೆನಾ 7ರಿಂದ ಡಿವೈಡ್ ಮಾಡ್ರೆ ಹೋಗುತ್ತಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ರಿ ಆಮೇಲೆ ನೆಕ್ಸ್ಟ್ ಕಡಿಮೆ ಮಾಡ್ಕೊಂತ ಹೋಗ್ರಿ ಈ ಸಂಖ್ಯೆ ಬರುತ್ತಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ರಿ ಓಕೆನಾ
ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಪ್ರಿಯಾಂಕ್ ಅವರು ಆಪ್ಷನ್ ಬಿ ಹಿಂದಿನ ಪ್ರಶ್ನೆ ಕೇಳಿದ್ರಿ. ಓಕೆ, ವೆರಿ ಗುಡ್. ಎಲ್ಲರೂ ಆನ್ಸರ್ ಮಾಡಾತ್ರಿ, ಖುಷಿ ಆಗ್ತಿದೆ. ಓಕೆನಾ, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಹಾಗಾದ್ರೆ ನಾ ಹೇಳ್ಕೊಂತ ಹೋಗ್ತೀನಿ. ಓಕೆನಾ, ತುಂಬಾ ಪ್ರಶ್ನೆಗಳಿದಾವ. ಈ ಎಲ್ಲಾ ಪ್ರಶ್ನೆಗಳು ನೀವೇನೋ ನೀವು ಸಾಲ್ವ್ ಮಾಡಿದ್ರ ಅಂದ್ರೆ ನಿಮ್ಮ ಸೀರೀಸ್ ಯಾವ ಟೈಪ್ಸ್ ಕೇಳ್ತಾರಂತ ಗೊತ್ತಾಗ್ಬಿಡುತ್ತೆ. ನೋಡಿ ನಾನು ಮಾಡ್ತಾ ಹೋಗ್ತೀನಿ. 7 7 49, 7 7 49, 50 49 ಹೋದ್ರೆ 1 ಉಳಿತು, 14 ಆಯ್ತು. 7 7 14, ಪಕ್ಕದಾಗ ಒಂದು 0. 720 ಇಲ್ಲಿ ಬಂದಿದೇನ, ಬಂದಿದೇನ್ರಿ? ಓಕೆ, ನೆಕ್ಸ್ಟ್ ನೋಡ್ರಿ 12 7 ಎಷ್ಟ್ರಿ? 12 6 72 ನೆನ್ಪಿರ್ಬೇಕು. 12 6 72 ಅಂದ್ರ ನೋಡ್ರಿ ಹಿಂಗ್ ನೆನ್ಪಿರ್ಬೇಕು. ಅದಕ್ಕೆ ಮಗ್ಗಿ ಯಾರು ಪರ್ಫೆಕ್ಟ್ ಹೇಳ್ತಾರೆ ಬಹಳಷ್ಟು ಈಸಿ ಆಗಿ ಆನ್ಸರ್ ಮಾಡ್ತಾರೆ. ನಾವೆಲ್ಲ ಅನ್ಕೊಂತೀವಿ ಮಗ್ಗಿ ಮಗ್ಗಿ ಅಂತ. ಯಾಕೆ ಸುಮ್ನೆ ಅಂತಾರ ಅಂತಂದ್ರೆ ಇದ್ರ ಸಲುವಾಗಿ 12 ಇದೆ 72 ಇದೆ. 12 ಮಗ್ಗಿ 72 ಎಲ್ಲಿ ಬರುತ್ತೆ? 12 6 72 ಅಂದ್ರೆ 6 ಡಿವೈಡ್ ಮಾಡಿ. 6 1 6, 1 ಉಳಿತು, 12 ಆಯ್ತು. 6 7 12, ಪಕ್ಕದ 0, 120 ಬಂತಲ್ಲ. ನೋಡ್ರಿ ನೆಕ್ಸ್ಟ್ ಏನ್ ಬರುತ್ತೆ? ಕಡಿಮೆ ಇಲ್ಲಿ 7 ಬಂತು, ಇಲ್ಲಿ 6 ಬಂತು. ನೆಕ್ಸ್ಟ್ ತಗೊಂಡ್ಬಿಡ್ಬೇಕು 5 ಅಂತ. ಓಕೆನಾ, ಇಲ್ಲಿ ನೋಡ್ರಿ 5 2 10, 12 ಉಳಿತು, 20 ಆಯ್ತು. 5 4 20. ಓಕೆನಾ, ಹಾಗಾದ್ರೆ ಏನ್ ಬಂತು? 24 ಬಂತು. ಈ ನೆಕ್ಸ್ಟ್ ನಂಬರ್ ಏನ್ ಬರ್ಬೇಕು? ಎದರಿಂದ ಡಿವೈಡ್ ಮಾಡ್ಬೇಕು? 4 ರಿಂದ ಡಿವೈಡ್ ಮಾಡ್ಬೇಕು. ನೋಡ್ರಿ ಏನ್ ಬರುತ್ತೆ? 4 1 4 6 4 1 4 6 24. ಓಕೆನಾ, ಇಲ್ಲಿ ಏನ್ ಬಂತು? 6 ಬಂತು. ಈ 3 ರಿಂದ ಡಿವೈಡ್ ಮಾಡ್ರಿ, ಬರುತ್ತಿಲ್ಲ. 2 ಸಾರಿ 3 ರಿಂದ ಮಾಡ್ಬೇಕಲ್ಲ. 3 2 2, ಇಲ್ಲಿ 2 ಬಂದಿದೆ. 2 1 2 ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದೆ ಆನ್ಸರ್. ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕಿತ್ತು ನಂಗೆ? ಆದ್ರೆ 6 ಬರ್ಬೇಕಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗಂಬ್ರಿ. ನೋಡ್ರಿ, ಸಂಖ್ಯಾ ಸರಣಿ 18 6 2 ಕ್ವಶನ್ ಮಾರ್ಕ್ 2/9 ಅಂತಿದೆ. ಓಕೆನಾ, 18 6 2 ಕ್ವಶನ್ ಮಾರ್ಕ್ 2/9. ಓಕೆ, ನೋಡಮ್ಮ ಯಾರು ಆನ್ಸರ್ ಮಾಡ್ತೀರ ಅಂತ. ಆಪ್ಷನ್ ಎ 1/6, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 1/2/3. ಓಕೆ, ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ಬೇಗ 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 ಕಾಮೆಂಟ್ ಬರ್ಲಿ. ಓಕೆನಾ, ಹಾಗಾದ್ರೆ ನೋಡಮ್ರಿ. ಓಕೆನಾ, ಏನ್ ಬರತ್ತೆ ಅಂತ ಹೇಳಿ. ಇಲ್ಲಿ ಏನ್ ಬರತ್ತೆ? ಡಿವೈಡೆಡ್ ಬೈ 3. ಓಕೆನಾ, 18 ಇದೆ 3 ಅಂತ ಡಿವೈಡೆಡ್ ಬೈ 3 ಕಂಪಲ್ಸರಿ. ಓಕೆನಾ, 3 1 3 6 18. ಓಕೆ, 3 1 3 2 6. ಇಲ್ಲಿ ಏನ್ ಬರ್ಬೇಕು? 2 ಇದೆ, ಡಿವೈಡೆಡ್ ಬೈ 3 ಮಾಡ್ಕೊಂಡ್ಬಿಟ್ರು. ಓಕೆನಾ, 2/3 ಆನ್ಸರ್. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ಇದನ್ನ ಡಿವೈಡ್ ಮಾಡಿದ್ರೆ ಸರ್ ನೆಕ್ಸ್ಟ್ ಕರೆಕ್ಟ್ ಬರತ್ತಿಲ್ಲ. ಓಕೆ, ಇಲ್ಲಿ ನೋಡ್ರಿ 2/3 ಇಂಟು ಇಲ್ಲಿ ಡಿವೈಡೆಡ್ ಬೈ 9, 1/3 ಇದ್ದಂಗೆ. ಓಕೆನಾ, 3 ಇಂದ ಡಿವೈಡ್ ಮಾಡ್ಬೇಕಲ್ಲ. ಏನಾಗುತ್ತೆ? 2 1 2 ಮಲ್ಟಿಪ್ಲಿಕೇಶನ್ ಆಗುತ್ತೆ ಇದು. ಓಕೆನಾ, 2 1 2 ಡಿವೈಡೆಡ್ ಬೈ ಏನಾಗುತ್ತೆ? 3 ಡಿವೈಡೆಡ್ ಬೈ 1 ಇದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೆ ಏನಾಗುತ್ತೆ? 1/3 ಆಗುತ್ತೆ. ಓಕೆನಾ, 3 3 is 9. ಓಕೆನಾ, ನೆಕ್ಸ್ಟ್ ಕೂಡ ಕರೆಕ್ಟ್ ಐತೆ. ಹಾಗಾದ್ರೆ ಆನ್ಸರ್ ಏನ್ ಬರ್ಬೇಕು? 2/3 ಬರ್ಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ಓಕೆ, ಸಂಖ್ಯಾ ಸರಣಿಯಲ್ಲಿ 33,792, 8,448. ಓಕೆ, ನೆಕ್ಸ್ಟ್ 2,148, 528, 132. ಓಕೆನಾ, 33. ನೆಕ್ಸ್ಟ್ 8.25, 8.25. ತಪ್ಪಾದ ಸಂಖ್ಯೆಯನ್ನು ಹುಡುಕಿರಿ ಅಂತ ಹೇಳ್ಬಿಟ್ರಿ. ಇದ್ರಾಗ ರಾಂಗ್ ನಂಬರ್ ಯಾವ್ದೈತೆ ಅಂತ ಕೇಳಿದ್ರೆ, ಹಾಗಾದ್ರೆ ಯಾವ್ದು ರಾಂಗ್ ನಂಬರ್ ಇದೆ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ, ಬಹಳಷ್ಟು ಈಸಿ ಪ್ರಶ್ನೆ ಇದಾವ್ರಿ. ಓಕೆನಾ, ಇವತ್ತು ಒಳ್ಳೊಳ್ಳೆ ಕ್ವಶನ್ಸ್ ಆಗಿದಾವೆ. ಓಕೆನಾ, ಇಡೀ ಸೀರೀಸ್ ನಿಮ್ಗೆ ಏನಾಗುತ್ತೆ ಇಲ್ಲಿ ತಿಳಿತಾ ಹೋಗುತ್ತೆ. ಓಕೆನಾ, ಬೇಗ ಬರ್ಲಿ, ಬೇಗ 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 ಕಾಮೆಂಟ್ ಬರ್ಲಿ ಅಂತ ಹೇಳ್ತಾ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಆಯ್ತಾ, ಆನ್ಸರ್ ಬಂತ? ನೋಡಮ್ರಿ ಯಾರೆಲ್ಲ ಕಾಮೆಂಟ್ ಮಾಡ್ತೀರಿ. ಭಾಗ್ಯೇಶ್ವರ ಆಪ್ಷನ್ ಡಿ ಅಂತ ಹೇಳ್ತೀರಿ. ಓಕೆನಾ, ಆಪ್ಷನ್ ಡಿ ಇರ್ಬೋದಾ ಅಂತ ಹೇಳಿ. ಓಕೆ, 33,000. ಓಕೆನಾ, ಡಿವೈಡೆಡ್ ಬೈ ಇಲ್ಲಿ ನನ್ಗೆ ಏನ್ ಗೊತ್ತಾಗ್ಬಿಡಕ್ಕೆ ಒಂದು ಡಿವೈಡ್ ಇದ್ದಾಗ ಒಂದು ಹೇಳ್ತ ನೋಡ್ರಿ. ಸಡನ್ಲಿ ಡೌನ್ ಆಗ್ತಿದೆ ಅಂದ್ರೆ ಡಿವೈಡ್ ಇರುತ್ತೆ, ಸ್ಲೋ ಆಗಿ ಡೌನ್ ಹಾಕಕತ್ತೆ ಅಂದ್ರೆ ಮೈನಸ್ ಇರುತ್ತೆ. ಎರಡು ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. 33,000 ಇದ್ದದ್ದು 8,000ಕ್ಕೆ ಬಂದೈತೆ ಅಂದ್ರೆ ಸಡನ್ಲಿ ಕಡಿಮೆ ಆಗೈತೆ ಅಂದ್ರೆ ಡಿವಿಷನ್ ಇರುತ್ತೆ. ನೀವು ಎರಡು ಸಂಖ್ಯೆನ ಮತ್ತೆ ಈ ಸಂಖ್ಯೆನ ಕಂಪೇರ್ ಮಾಡ್ಬೇಕು ಯಾವಾಗ್ಲೂ. ಓಕೆನಾ, ಡಿಕ್ರೀಸ್ ಆರ್ಡರ್ನಾಗ ಐತೆ ಅಂದ್ರೆ ಎರಡು ಸಂಖ್ಯೆನ ಕಂಪೇರ್ ಮಾಡ್ಬೇಕು. 8ರಾಗ 32 ನಿಯರೆಸ್ಟ್ ಯಾವ್ದೈತೆ ಅಂತ ಡಿವೈಡ್ ಮಾಡಿ ನೋಡ್ಬೇಕು. ಓಕೆನಾ, ಈಗ ಡಿವೈಡೆಡ್ ಬೈ 4 ಇಡೀ ಸಂಖ್ಯೆಗೆ ಡಿವೈಡೆಡ್ ಬೈ 4 ನ ತಗೊಂಡ್. ಓಕೆನಾ,
4 ಎಂಟ್ಲೆ 32, 4 ಎಂಟ್ಲೆ 32, 32 33 32 ಕಳೆದ್ರೆ ಒಂದು ಉಳಿತು 17 ಆಯ್ತು. 4 4 16, 4 4 16 ಐತೇನ್ರಿ. 4 4 16 ಅಂದ್ರೆ 17 ಆಗಿತ್ತು, ಒಂದು ಉಳಿತು 19 ಆಯ್ತು. 4 4 16 ಏನ್ ಉಳಿತು, ಮತ್ತೆ 19ರಲ್ಲಿ 16 ಹೋದ್ರೆ 3 ಉಳಿತು. 4 ಎಂಟ್ಲೆ 32, 4 ಎಂಟ್ಲೆ 32 ಕಂಪ್ಲೀಟ್ ಆಗಿ ಈ ಸಂಖ್ಯೆ ಬಂತ. ಈ ಸಂಖ್ಯೆ ಬಂದಿದೆನಾ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಏನಿದೆ, ಮತ್ತೆ 2 ಇದೆ, ಇಲ್ಲಿ 8 ಇದೆ, ಮತ್ತೆ 4ರಿಂದ ಡಿವೈಡ್ ಮಾಡಿ. ಓಕೆನಾ, 4ರಿಂದ ಡಿವೈಡ್ ಮಾಡಿ ಏನ್ ಬರುತ್ತೆ, 4 2 4 1 4 1 4 2. ಓಕೆನಾ, 2 1 1 ಬರಬೇಕು. ಈ ನಂಬರ್ ತಪ್ಪಾಗಿದೆ. ಓಕೆನಾ, 2 1 4 8 ಅಂತ ಬಂದಿದೆ. ಸೊ ಹಾಗಾಗಿ ಈ ಸಂಖ್ಯೆ ಏನಾಗಿದೆ, ತಪ್ಪಾಗಿದೆ. ಯಾವಾಗ್ಲೂ ನೀವು ಏನ್ ಮಾಡ್ಬೇಕು, ಥಿಂಕ್ ಮಾಡ್ಬೇಕು. ಓಕೆನಾ, ಈ ಸಂಖ್ಯೆನ್ ಮಾಡ್ರಿ, ಈ ಸಂಖ್ಯೆ ಬರುತ್ತಿಲ್ಲ ಒಂದ್ಸರಿ ಚೆಕ್ ಮಾಡ್ರಿ. ಓಕೆನಾ, ಈ ಸಂಖ್ಯೆ ಬಂತು ಅಂದ್ರೆ ಈ ಸಂಖ್ಯೆ ಕರೆಕ್ಟ್ ಐತೆ ಅಂತ ಡಿವೈಡೆಡ್ ಬೈ 4. 2 5 2 5 20, ಸಾರಿ 4 5 20. 21ರಲ್ಲಿ 20 ಕಳೆದ್ರೆ ಎಷ್ಟು ಬಂತು, ಒಂದು ಉಳಿತು. ಒಂದಂದ್ರೆ ಪಕ್ಕದಾಗ ಒಂದಿದೆ 11, 4 2 8, 4 2 8, 11ರಲ್ಲಿ 8 ಕಳೆದ್ರೆ ಎಷ್ಟು, 3 ಉಳಿತು, 32 ಆಯ್ತು. 4 ಎಂಟ್ಲೆ 32. ಓಕೆನಾ, 4 ಎಂಟ್ಲೆ 30, 528 ಬಂದಿದೆ. ಹಾಗಾದ್ರೆ ಆನ್ಸರ್ ಏನ್ ಬರ್ಬೇಕು, ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ರೆ 2148. 2148 ಏನಾಗಿದೆ, ತಪ್ಪಾದ ಪ್ರಶ್ನೆ ಆಗಿದೆ. ನೋಡ್ರಿ, ಮುಂದಿನ ಪ್ರಶ್ನೆ ನಿಮ್ ಮುಂದಿದೆ. ಏನಪ್ಪಾ ಅಂದ್ರ ಸಂಕಲನ ಮತ್ತು ಗುಣಾಕಾರ ಎರಡು ಸೇರಿ ಇರ್ತಕ್ಕಂಥ ಒಂದು ಪ್ರಶ್ನೆ. ನೋಡಮ್ಮ ಇದನ್ನ ಯಾರು ಹೇಳ್ತೀರಾ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ವೆರಿ ಗುಡ್. ನಮ್ ಹುಲಿಗಳೆಲ್ಲ ಇವತ್ತು ರಾತ್ರಿ 9 10 ಆಗಕ್ ಬಂದ್ರು ಕ್ಲಾಸ್ ಕುಂತ್ಕೊಂಡು ಕೇಳತ್ತವು. ಓಕೆನಾ, ಇದು ನಿಮ್ಮನ್ನ ಲೈಫ್ನಾಗ ಸಕ್ಸಸ್ ರೇಟಿಗೆ ಬೇಗ ರೀಚ್ ಆಗ್ತೀರಿ. ಓಕೆನಾ, ಯಾಕಂದ್ರೆ ಸಾಮಾನ್ಯದವ್ರು ಸುಮ್ನೆ ಯಾರು ಕೂರಲ್ಲ. ಆಲ್ರೆಡಿ ಮೈಗಾಡ್ರಿ ಇರ್ತಾರು. ಓಕೆನಾ, ಸುಮ್ನೆ ಟೈಮ್ ಪಾಸ್ ಓದಕ್ ಬಂದಿರ್ತಾರ, ಅವರೆಲ್ಲ ಮಲ್ಕೊಂಡ್ಬಿಟ್ಟಿರ್ತಾರ. ಹೌದಿಲ್ಲ? ಸೊ ಕ್ಲಾಸ್ ಕುಂತ್ಕೊಂಡ್ ಕೇಳ್ತೀರಿ ಅಂದ್ರೆ ಅದು ನಿಮ್ ಡೆಡಿಕೇಶನ್ ಆಗಿರುತ್ತೆ. ಓಕೆನಾ, ಡೈಲಿ ಕ್ಲಾಸ್ ಕೇಳ್ರಿ. ಓಕೆನಾ, ಡೈಲಿ ಕ್ಲಾಸ್ ಕೇಳ್ರಿ. ಈಗ ಇಡೀ ಚಾಪ್ಟರ್ ಮಾಡ್ತಿದೀನಿ. ಕೆಲವರಂತೂ ಟೈಮ್ ಪಾಸಿಗೆ ಬರ್ತಿರ್ತೀರಿ. ಓಕೆನಾ, ಅವೆಲ್ಲ ಮಾಡಕ್ ಹೋಗ್ಬಿಡಿ. ಸೀರಿಯಸ್ ಇರೋದು ನೋಡಿ. ಈಗ 10 ಗಂಟೆ ಆಗಕ್ ಬಂದ್ರು ಸೀರಿಯಸ್ ಆಗಿ ಕ್ಲಾಸ್ ಕೇಳ್ತಿದ್ರ ಅಂದ್ರೆ ಅದು ನಿಮ್ ಡೆಡಿಕೇಶನ್ ಇದೆ. ಸೊ ಖುಷಿ ಆಗತ್ತೆ. ಓಕೆನಾ, ಭಾಗೇಶ್ ಸೂಪರ್ ಕ್ಲಾಸ್ ಸರ್, ಥ್ಯಾಂಕ್ ಯು ಭಾಗೇಶ್. ಓಕೆನಾ, ಡೈಲಿ ಕ್ಲಾಸ್ ಕೇಳ್ರಿ, ನಿಮ್ಮ ಫ್ರೆಂಡ್ಸಿಗೆ ಇದನ್ನ ಶೇರ್ ಮಾಡ್ರಿ. ಓಕೆನಾ, ಇದು ನೀವು ಮಾಡ್ತಕ್ಕಂಥ ನನಗೆ ಒಂದು ದೊಡ್ಡ ಕೆಲ್ಸಪ್ಪ ಅಂದ್ರೆ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರಿಂದ ನನಗೆ ಏನಾಗತ್ತೆ, ಇದು ವ್ಯೂಸ್ ಜಾಸ್ತಿ ಆಯ್ತು. ಪಾಪ ಯಾರೋ ಗೊತ್ತಿಲ್ಲ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಎಕ್ಸಾಮ್ಗೆ ಅವ್ರದ್ದೇನೋ ಕಷ್ಟ ಇರ್ಬೋದೇನ್ರಿ, ಹೌದಿಲ್ಲ? ಬೇಗ ರೀಚ್ ಆಗಿ ಅವ್ರ ಸಕ್ಸಸ್ಫುಲ್ ರೇಟ್ ನ ಬೇಗ ತಗೊಂತಾರ ಅಂತ ಹೇಳ್ತಾ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗಂಬ್ರಿ. ನೋಡಮ್ಮ ಯಾವೆಲ್ಲ ಹುಲಿಗಳು ಮತ್ತೆ ಆನ್ಸರ್ ಮಾಡ್ತಾರ ಅಂತ ಹೇಳಿ. ನೋಡಿ, ಇಲ್ಲಿ ನಮ್ಮ ಪ್ರಶ್ನೆ ಇದೆ 3 10 101 ಇದೆ. ಓಕೆನಾ, ಹಾಗಾದ್ರೆ ಏನ್ ಬರುತ್ತೆ, 3 ಸ್ಕ್ವೇರ್. ಓಕೆನಾ, 3 3 9 + 1 ಅಂದ್ರೆ 10. ಹೌದಾ? ಆಮೇಲೆ 10 10 ಏನು 100 + 1 ಏನಾಗುತ್ತೆ, 101 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, 101 ಸ್ಕ್ವೇರ್ + 1. ಓಕೆನಾ, ನಾನ್ ನಿಮ್ಗೊಂದು ಒಂದ್ಸರಿ ಹೇಳ್ಕೊಟ್ಟಿದ್ದೆ ಯಾವ ತರ ಅಂತ ಹೇಳಿದ್ರೆ, ಸ್ಕ್ವೇರ್ ಮಾಡೋದು ಯಾವ ತರ ಅಂತ ಹೇಳ್ಕೊಟ್ಟಿದ್ದೆ. ಕೊನೆಯ ಸಂಖ್ಯೆ ತಗೋಬೇಕು. ಓಕೆನಾ, 100 ತಗೋರಿ, ಕೊನೆಯ ಸಂಖ್ಯೆನು 1. ಆ ಕೊನೆಯ ಸಂಖ್ಯೆನ ಪ್ಲಸ್ ಮಾಡ್ರಿ. 1 + 1 ಅಂತಂದ್ರೆ 2, ಅಂದ್ರೆ ಟೋಟಲ್ ಎಷ್ಟಾಯ್ತು, 102. 101ಕ್ಕೆ ಕೊನೆಯ ಸಂಖ್ಯೆ 1 ಇರೋದ್ರಿಂದ +1 ಮಾಡ್ರಿ. ಇಂಟು ತಗೊಂಬಂದ್ 10 ಮಾಡ್ರಿ. ಓಕೆನಾ, ಈ ಸಂಖ್ಯೆನ ಇಲ್ಲಿ ಬಂದು ಇಂಟು ಮಾಡ್ರಿ. 102 × 10 ಅಂದ್ರೆ 1020. ಓಕೆನಾ, ಇದೈತಲ್ಲ, 1ನ ಸ್ಕ್ವೇರ್ ಮಾಡ್ರಿ. 1ರ ಸ್ಕ್ವೇರ್ ಎಷ್ಟು, 1. ಹಾಗಾದ್ರೆ ನೋಡ್ರಿ ಎಷ್ಟಾಯ್ತು, 101 ಸ್ಕ್ವೇರ್. 101 ಸ್ಕ್ವೇರ್ 10,201. ಈಗ +1 ಮಾಡ್ಬೇಕಲ್ಲ, ಈ +1 ಮಾಡ್ರಿ. +1 ಮಾಡ್ರೆ 10,202 ಏನಾಯ್ತಲ್ಲ, ಇದು ಆನ್ಸರ್ ಆಗಿರುತ್ತೆ. ಓಕೆನಾ, 10,202 ಆನ್ಸರ್ ಆಗಿರುತ್ತೆ. ಓಕೆನಾ, ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ಮುಂದಿನ ಪ್ರಶ್ನೆ ಏನಿದೆ, ಓಕೆ ನೋಡ್ರಿ, ಇಲ್ಲೇನಿದೆ 6 13 27 55. ಮುಂದಿನ ಪ್ರಶ್ನೆ ಕ್ಯಾಪ್ ಕೊಟ್ಟಿದ್ದಾರೆ. ಓಕೆನಾ, 223. ನೆಕ್ಸ್ಟ್ 447. ಹಾಗಾದ್ರೆ ಬಿಟ್ಟು ಅವರ ಸಂಖ್ಯೆಯನ್ನು ಕಂಡು ಹಿಡಿಯರ ಅಂತಿದೆ. ನೋಡಮ್ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ, ವೆರಿ ಗುಡ್. ಅಕ್ಷತಾ ಅವರು, ತೇಜು ಅವರು, ಕಾವ್ಯ, ಸಾತ್ವಿಕ್, ರಶ್ಮಿ, ಓಕೆ, ಭರತ್, ಅಕ್ಷತಾ, ಓಕೆ, ವೆರಿ ಗುಡ್. ಆಲ್ರೆಡಿ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಓಕೆ, ಒಳ್ಳೊಳ್ಳೆ ಕ್ವಶನ್ಸ್ ಇದಾವೆ. ಓಕೆ, ಎಲ್ಲಾ ತರದ್ದು ಟೈಪ್ಸ್ ಇದಾವಲ್ಲ, ಎಲ್ಲಾ ಟೈಪ್ಸ್ ನ ನಾನು ಹೇಳ್ತಾ ಹೋಗ್ತೀನಿ. ನೀವು ಏನ್ ಮಾಡ್ಬೇಕಂತಂದ್ರೆ ಕ್ಲಾಸನ್ನ ಕೇಳ್ತಾ ಹೋಗ್ರಿ ಅಷ್ಟೇ. ಓಕೆನಾ, 6 2 6 12 + 1 13. 13 26 + 1 27. ಓಕೆನಾ, 27 + 27 54 + 1 ಅಂದ್ರೆ 55. ನೆಕ್ಸ್ಟ್ ಏನ್ ಬರ್ಬೇಕಂಗಾರೆ, ಇಂಟು 2 + 1 ಬರ್ಬೇಕು. ಓಕೆನಾ, ನಾ ಇದನ್ನೇನ್ ಮಾಡ್ತೀನಿ, 55 × 2 ಮಾಡ್ತೀನಿ. ಫಸ್ಟ್ ಇದನ್ನ ಇಲ್ಲೇ ತಗೊಂಡ್ಬಿಡ್ತೀನಿ. ಓಕೆನಾ, 5 2 10 0 ಕೈಲ ಒಂದು 5 2 10 ಅಂತಂದ್ರೆ 11 + 1 ಅಂತಂದ್ರೆ ಏನ್ ಬರುತ್ತೆ ನೋಡ್ರಿ, 111. ಆನ್ಸರ್ ಏನ್ ಬರ್ಬೇಕು ನನಗೆ,
111 ಆನ್ಸರ್ ಬರ್ಬೇಕು. ಓಕೆನಾ, ಕರೆಕ್ಟ್ ಇದೆನಾ? ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಿದ್ರಿ. ಓಕೆ, ವೆರಿ ಗುಡ್ ವೆರಿ ಗುಡ್. ನಿಖಿತ್ ಅವರು ಆಪ್ಷನ್ ಸಿ, ಪ್ರಿಯಾಂಕ್ ಅವರು 101, ವೆಂಕಟೇಶ್ ಸಿ, ತೇಜು 101, ನಿಖಿತಾ 111. ಓಕೆ, 111 ಎಲ್ಲರ ಆನ್ಸರ್. ಓಕೆನಾ, ವೀಣಾ ಅವರು ಆಪ್ಷನ್ ಸಿ ಅಂತ ಹೇಳಿದ್ರಿ. ವೆರಿ ಗುಡ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗಮ್ರಿ. ನೋಡ್ರಿ, ಮುಂದಿನ ಪ್ರಶ್ನೆ ಹೇಗಿದೆ: 10, 19, 37, 73, ಕ್ವಶನ್ ಮಾರ್ಕ್ 289, 577. ಓಕೆನಾ, ನೋಡಮ್ ಯಾರೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀರ ಅಂತ ಹೇಳಿ ಬೇಗ 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 ಕಾಮೆಂಟ್ ಮಾಡ್ತೀರಿ ಅಂತ ಹೇಳ್ತಾ. ಓಕೆ, ಶ್ರೀಧರನ್ ಅವರು. ಓಕೆನಾ, ಶ್ರೀಧರ್ ಆಪ್ಷನ್ ಸಿ, ಕಾವ್ಯ ಅವರು, ಅಕ್ಷತ್ ಅವರು, ಭಾರತಿ ಅವರು. ಓಕೆ, ವೆರಿ ಗುಡ್. ಹಾಗಾದ್ರೆ ಒಳ್ಳೊಳ್ಳೆ ಕ್ವಶನ್ಸ್ ಆನ್ಸರ್ ಹತ್ತೀರಿ. ಓಕೆನಾ, ಹೀಗೆ ಮಾಡ್ತಾ ಮಾಡ್ತಾ ಹೋಗ್ರಿ. ಈ ಪ್ರಶ್ನೆಗೆ ಏನ್ ಆನ್ಸರ್ ಬರುತ್ತೆ ನೀವೇ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ, ಗುಣಾಕಾರ ಪ್ಲಸ್. ಓಕೆ, ಇಲ್ಲಿ ಏನಿದೆ ನೋಡಿ, 10 2 20 -1, 10 2 20 -1 ಅಂದ್ರೆ 19. ಓಕೆನಾ, 20 ಒಂದ್ ಕಳೆದ್ರೆ ಎಷ್ಟು? ಓಕೆ, 19. 19 38, 19 38, 38 -1 ಅಂದ್ರೆ 37. ಹಾಗಾದ್ರೆ 37 -37 74. ಓಕೆನಾ, 37 2 74 ಪ್ಲಸ್ -1 ಅಂತಂದ್ರೆ 73. ಓಕೆನಾ, 73. ಹಾಗಾದ್ರೆ ಈಗ ನೋಡ್ರಿ, 73 × 2. ಓಕೆನಾ, × 2 ಅಂತಂದ್ರೆ ಏನ್ ಬರುತ್ತೆ ಇಲ್ಲಿ? 3 2 6. ಓಕೆನಾ, 7 2 14. ಓಕೆನಾ, -1 145. ಹಂಗಾರೆ ಆನ್ಸರ್ ಏನ್ ಬರ್ಬೇಕು? 145 ಆನ್ಸರ್ ಬರ್ಬೇಕು. ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಹಾಗಾದ್ರೆ ಕರೆಕ್ಟ್ ಆಗಿದೆ ಆನ್ಸರ್. ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಮಿಶ್ರ ಚಿಹ್ನೆಗಳ ಸರಣಿ ಅಂತ ಇದೆ. ಓಕೆನಾ, ಇಲ್ಲಿ ಏನಿರ್ಬೋದು? ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಓಕೆನಾ, ಯಾವ ತರದ ಚಿಹ್ನೆಗಳನ್ನ ಕೊಟ್ಟಿರ್ತಾರ ಅವ್ರು ಹೇಳಿರಲ್ಲ. ಸೊ ಯಾವ ತರ ಚಿಹ್ನೆಗಳು ಕೊಡ್ತಾರೆ ಇಲ್ಲಿ ನೋಡ್ರಿ, ಯಾವಾಗ್ಲೂ ಪ್ಲಸ್ ಕೊಟ್ಟಿರ್ಬೋದು, ಮೈನಸ್ ಕೊಟ್ಟಿರ್ಬೋದು. ಓಕೆನಾ, ಇಂಟು ಕೊಟ್ಟಿರ್ಬೋದು, ಡಿವೈಡ್ ಕೊಟ್ಟಿರ್ಬೋದು, ಡಿವಿಷನ್ ಕೊಟ್ಟಿರ್ಬೋದು. ಈ ತರ ಯಾವ್ದೋ ಒಂದು ಕ್ವಶನ್ಸ್ ಅಂದ್ರೆ ಒಂದು ಸೀರೀಸ್ ನಲ್ಲಿ ಎಲ್ಲಾ ಒಂದು ಮಿಕ್ಸ್ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮ್ಗೆ ಕೊಡ್ತಾರೆ. ಹಾಗಾದ್ರೆ ಆ ಪ್ರಶ್ನೆ ಬಂದಾಗ ಯಾವ ತರ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂತ ಹೇಳಿ ನೋಡ್ತಾ ಹೋಗ್ರಿ. ನೋಡ್ರಿ, ಇಲ್ಲಿ ಏನಿದೆ? 48 ಇದೆ, 24 ಇದೆ. ಓಕೆನಾ, 72 ಇದೆ, 36 ಇದೆ, 108 ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕ್ವಶನ್ ಮಾಡಿದಾರೆ. ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ. ಹಂಗಾರೆ ಓಕೆ, ವೆರಿ ಗುಡ್ ವೆರಿ ಗುಡ್. ಚೆನ್ನಾಗಿ ಆನ್ಸರ್ ಮಾಡತ್ತೀರಿ ಎಲ್ರು. ಓಕೆನಾ, ನೋಡಮ್ ಇವತ್ತು ಎಷ್ಟಾಗತ್ತೆ ಅಷ್ಟು ಕ್ಲಾಸ್ ಶುರು ಇರುತ್ತೆ, ನೀವ್ ಇರ್ಬೇಕು ಅಟೆಂಡ್. ಓಕೆನಾ, ನೋಡ್ರಿ ಏನಿದೆ ಈಗ. ಸಡನ್ಲಿ ಒಂದು ಸಂಖ್ಯೆ ಇದೆ, 48 ಇದೆ, ಸಡನ್ಲಿ 24 ಇದೆ. ಓಕೆನಾ, ಸಡನ್ಲಿ ಕಡಿಮೆ ಆಗಿದ್ದಾನೆ ಜಾಸ್ತಿ ಆಗಿದ್ದಾನೆ ಬಹಳಷ್ಟು ಅಬ್ಸರ್ವ್ ಮಾಡ್ಬೇಕಿದ್ರಾಗ. ಕಡಿಮೆ ಆಗಿದ್ದಾನ ನೋಡ್ರಿ, ಏನ್ ಬರುತ್ತೆ? 48 ಡಿವೈಡೆಡ್ ಬೈ 2. 48 ಡಿವೈಡೆಡ್ ಬೈ 2 ಅರ್ಧ ಹೌದಿಲ್ರಿ? 48 ಅರ್ಧ ಎಷ್ಟು? 24 ಹೌದಿಲ್ಲ? ಅರ್ಧ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾನೀಗ? ಇಂಟು ಡಿವೈಡ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಏನಾಗತ್ ನೋಡ್ರಿ, ಇಲ್ಲಿ 24 ಇದೆ, ಸಡನ್ಲಿ 72. ಸಡನ್ಲಿ 72 ಅಂದ್ರ ಈಗ 4ರಾಗ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೊನೆ ಸಂಖ್ಯೆ 2 ಬರುತ್ತಂದ್ರೆ 4 3 ಓಕೆನಾ, 4 3 ಓಕೆನಾ, ಇಂಟು 3. 4 3 12 2 ಕೈಲ 1 3 2 6 ಇದೊಂದು 72. ಓಕೆನಾ, ಇಂಟು 3 ಅಂತ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ, ಸಡನ್ಲಿ 72 ಇರೋದು 36 ಅಂದ್ರೆ 72ರಾಗ ಅರ್ಧ ಎಷ್ಟು? 36 ಅಂದ್ರೆ ಡಿವೈಡೆಡ್ ಬೈ 2. ಓಕೆನಾ, ನೆಕ್ಸ್ಟ್ 6 ಇದು 18 ಇದೆ. ಓಕೆನಾ, 6 3 18 ಹೌದಿಲ್ಲ? 6 3 18 18 ಕೈಲ 1. ಓಕೆನಾ, 3 3 9 ಇದೊಂದು 10 108 ಆಯ್ತು. ಅಂದ್ರೆ ಇಂಟು ಏನಾಯ್ತು? 3 ಆಯ್ತು. ಡಿವಿಷನ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಏನ್ ಬರ್ಬೇಕು? ಡಿವಿಷನ್ ಬರ್ಬೇಕು. ಡಿವಿಷನ್ ಬಂದ್ರೆ ಇದ್ರಾಗ ಅರ್ಧ ಎಷ್ಟ್ರಿ? 108 ಡಿವೈಡೆಡ್ ಬೈ 2. 2 5 10, 2 4. ಹಂಗಾರೆ ಎಷ್ಟು ಬರ್ಬೇಕು ಆನ್ಸರು? 54 ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಡಿ ಫಾರ್ ಡಿ ಬಾಸ್. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಇಲ್ಲಿ? 14 ಇದೆ, 28 ಇದೆ. ಓಕೆನಾ, 20 ಇದೆ, 40 ಇದೆ, 32 ಇದೆ. ಓಕೆನಾ, 64 ಇದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಂತ ಕೇಳಿದರೆ ನೋಡಮ್ಮ ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಬೇಗ 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 ಕಾಮೆಂಟ್ ಬರ್ಲಿ ಅಂತ ಹೇಳ್ತಾ. ನೋಡಮ್ಮ ಯಾರೆಲ್ಲ ಆನ್ಸರ್ ಬೇಗ ಬೇಗ ಆನ್ಸರ್ ಮಾಡಿ. ಓಕೆ, ವೆರಿ ಗುಡ್. 54 ವೆರಿ ಗುಡ್. ನೋಡ್ರಿ ಎಲ್ಲರೂ ಎಷ್ಟು ಪಾಸಿಟಿವ್ ಆಗಿ ಆನ್ಸರ್ ಮಾಡ್ತಿದಾರೆ ಅಂದ್ರೆ ಇಡೀ ಕ್ಲಾಸ್ ಎಲ್ಲರೂ ಒಳ್ಳೆ ಕ್ಲಾಸ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆನಾ,
ಓಕೆ, ಹಾಗಾದ್ರೆ ನೋಡ್ರಿ ಏನ್ ಬರುತ್ತಾ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಇದು ಇಂಟು ಟು, ಓಕೆನಾ. 14 2 28, ಓಕೆನಾ. ಅದಕ್ಕೆ ಮಗ್ಗಿ ಬರ್ಬೇಕನ್ನೋದು ಯಾವ್ದ್ರಲ್ಲಿ ಯಾವ್ದು ಬರತ್ತೆ ಅಂತ ಗೊತ್ತಾಗತ್ತೆ. 14 2 28, 28ರಲ್ಲಿ -8 ಮಾಡಿದ್ರೆ ಎಷ್ಟು? 20, ಓಕೆನಾ. 22 40, 40ರಲ್ಲಿ -8 ಮಾಡಿದ್ರೆ ಎಷ್ಟು? 32, 32 ಇಂಟು 2 ಅಂತಂದ್ರೆ ಎಷ್ಟು? 64, 64ರಲ್ಲಿ -8 ಮಾಡಿದ್ರೆ ಎಷ್ಟು ಬರುತ್ತಾ? ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ, ಓಕೆನಾ. ಹಾಗಾದ್ರೆ ಎಷ್ಟು ಬರ್ಬೇಕಂಗಾರೆ? ವೆರಿ ಗುಡ್. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ, ಓಕೆನಾ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ, ಓಕೆನಾ. ನೋಡಮ್ಮ ಹಾಗೆಲ್ಲ ಯಾರೆಲ್ಲ ಕಾಮೆಂಟ್ ಮಾಡಿದ್ರಿ. ಓಕೆ, ವೆರಿ ಗುಡ್, ವೆರಿ ಗುಡ್. ನೋಡಿ ನೆಕ್ಸ್ಟ್ ಪ್ರಶ್ನೆ ನಿಮ್ ಮುಂದಿದೆ, ಬಹಳ ಚೆನ್ನಾಗಿರೋ ಪ್ರಶ್ನೆ, ಓಕೆನಾ. ಕಾಣಿಸ್ತಾ ಇದೆನಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಏನ್ ಪ್ರಶ್ನೆಪ್ಪ ಅಂತಂದ್ರೆ, ಓಕೆ ಸ್ವಲ್ಪ ದೂರಿಂದ ಝೂಮ್ ಹಾಕ್ಬೇಕಿದು. ಓಕೆ ಓಕೆ ಓಕೆ, ನೋಡ್ರಿ 6 ಡಿವೈಡೆಡ್ ಬೈ 5, ಓಕೆ. ನೆಕ್ಸ್ಟ್ 3 ಡಿವೈಡೆಡ್ ಬೈ 2, 9 ಡಿವೈಡೆಡ್ ಬೈ 5, 21 ಡಿವೈಡೆಡ್ ಬೈ 10, 12 ಡಿವೈಡೆಡ್ ಬೈ 5. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನ್ ಬರುತ್ತಂತ ಕ್ವಶನ್ ಮಾಡಿದಾರೆ. ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಿ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಯಾಕಂದ್ರೆ ಒಳ್ಳೆ ಒಳ್ಳೆ ಕ್ವಶನ್ಸ್ ಇದಾವೆ. ಇವತ್ತೇನಾರು ಈ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡಿದ್ರ ಅಂದ್ರೆ 100 200% ಸೀರೀಸ್ ಮೇಲೆ ಯಾವುದೇ ಪ್ರಶ್ನೆ ಬಂದ್ರೆ ಸೊಲ್ಯೂಷನ್ ಮಾಡ್ತಾರೆ. ಯಾವುದೇ ಪ್ರಶ್ನೆ ಬರಲ್ರಿ, ಇಷ್ಟ ಮಾಡಿದ್ಮೇಲೆ ನಿಮ್ಗೆ ಏನ್ ಬೇಕಂತ, ಹೌದಿಲ್ಲ? ನೋಡಮ್ಮ, ಯಾವ ಹುಲಿಗಳು ಇವತ್ತು ಒಟ್ಟ ಹಿಂದಕ್ಕೆ ಸರಿಯಾಗ್ಬೇಡ್ರಿ, ಓಕೆನಾ. ಏನಿಲ್ಲ ಅರ್ಜೆಂಟ್ ನಿಮ್ಗೆ, ಹೌದಿಲ್ಲ? ಕ್ವಶನ್ಸ್ ಆನ್ಸರ್ ಮಾಡ್ಬೇಕು. ನಾ ಏನ್ ಮಾಡ್ತನಪ್ಪ ಅಂದ್ರೆ ಈಗ ಡಿಫ್ರೆನ್ಸ್ ಮಾಡ್ತೀನಿ, ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಅಂದ್ರೆ, ಇದ್ರ ಡಿಫ್ರೆನ್ಸ್ ತೆಗಿತೀನಿ, ಎಷ್ಟು ಡಿಫ್ರೆನ್ಸ್ ಬರಕತ್ತಿದೆ, ಎಷ್ಟು ಪ್ಲಸ್ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳಿ. ನಾ ಏನ್ ಮಾಡ್ತೀನಿ, D2 - D1 ಅಂದ್ರೆ 3 × 2 + 6 ಡಿವೈಡೆಡ್ ಬೈ 2. ಇದ್ರ ಎಲ್ಸಿಎಂ ತೆಗಿತೀನಿ. ಎಲ್ಸಿಎಂ ಏನ್ ಬರತ್ ನೋಡ್ರಿ, 2 ಮಾಡಿದ್ರೆ, ಓಕೆನಾ. ಎರಡು ಅವಿಭಾಜ್ಯ ಸಂಖ್ಯೆ ಇರೋದನ್ನ ನಾ ಹೇಳ್ಬಿಟ್ಟಿನಿ. 2 ಅವಿಭಾಜ್ಯ ಸಂಖ್ಯೆ ಇದ್ರೆ ಎಲ್ಸಿಎಂ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ಬೇಕಂತ. 5 2 10, ಇದೇ ಏನಪ್ಪಾ ಅಂದ್ರೆ ಎಲ್ಸಿಎಂ ಆಯ್ತು. 5 2 5 10, 5 2 10, ಹಾಗಾದ್ರೆ 3 15 ಪ್ಲಸ್, ಓಕೆನಾ. 3 15 ಪ್ಲಸ್ 2 3 6, ಓಕೆನಾ. 6 12, 12, ಓಕೆನಾ. 12 ಇದ್ರ ಡಿಫ್ರೆನ್ಸ್ ನೋಡಾಕ್ತಿವಲ್ಲ, ಸೊ ಮೈನಸ್ ಇರುತ್ತೆ, ಓಕೆನಾ. ಡಿಫ್ರೆನ್ಸ್ ನೋಡೋದ್ರಿಂದ ಮೈನಸ್. 3 ಡಿವೈಡೆಡ್ ಬೈ 10 ಅಂತ ಅರ್ಥ, 3 ಡಿವೈಡೆಡ್ ಬೈ 10. ಹಾಗಾದ್ರೆ ನನ್ನ ಡಿಫ್ರೆನ್ಸ್ ಏನ್ ಬಂತು? 3 ಡಿವೈಡೆಡ್ ಬೈ 10 ಬಂತು. ಹಾಗಾದ್ರೆ ನನ್ಗೆ ಈ ಸಂಖ್ಯೆಗೆ ಈ ಸಂಖ್ಯೆ ಹಾಕಿದ್ರೆ ಈ ಸಂಖ್ಯೆ ಬರುತ್ತಿಲ್ಲ, ಒಂದ್ಸರಿ ಚೆಕ್ ಮಾಡಮ್ರಿ, ಓಕೆನಾ. ಚೆಕ್ ಮಾಡಿ ನೋಡ್ಬಿಟ್ರೆ ನಮ್ಗೆ 100% ಗೊತ್ತಾಗ್ಬಿಡುತ್ತೆ. ಈಗ 6 ಡಿವೈಡೆಡ್ ಬೈ 10 ಇದನ್ನ ತಗೊಂಡೆ, ಇದ್ರ ಡಿಫ್ರೆನ್ಸ್ ಇಲ್ಲ ಹಾಕ್ತಿದ್ದೀನಿ, ಪ್ಲಸ್ ಮಾಡ್ಕೋ, ಯಾಕಂದ್ರೆ ಇನ್ಕ್ರೀಸ್ ಆರ್ಡರ್ ಆಗಿರೋದ್ರಿಂದ ಪ್ಲಸ್ ಹಾಕ್ತಿದ್ದೀನಿ, ಓಕೆನಾ. ಇದ್ರ ಎಲ್ಸಿಎಂ ತೆಗಿರಿ. ಯಾವಾಗ್ಲೂ ದೊಡ್ಡ ಸಂಖ್ಯೆ ಏನಾಗಿದ್ರೆ ಇನ್ನೊಂದ್ ಸಂಖ್ಯೆಯಿಂದ ಭಾಗ ಹೋಗ್ತಿದ್ರೆ ಅದೇನಪ್ಪ ಅಂತಂದ್ರೆ ಅದೇ ಎಲ್ಸಿಎಂ ಆಗಿರುತ್ತೆ, ಓಕೆನಾ. ಹಾಗಾದ್ರೆ 10 ಏನಾಯ್ತು? ಎಲ್ಸಿಎಂ ಆಯ್ತು. 5 2 10, 10 1 10. ಈಗ ಏನ್ ಮತ್ತೆ 12 6 12 ಪ್ಲಸ್ 3 1 3, ಓಕೆನಾ. 3 1 ಎಷ್ಟಾಯ್ತು? 15 ಡಿವೈಡೆಡ್ ಬೈ 10. 15 ಡಿವೈಡೆಡ್ ಬೈ 10 ಅಂದ್ರೆ 5 3 5 2, ಅಂದ್ರೆ 3 ಡಿವೈಡೆಡ್ ಬೈ 2 ಬಂತ. 3 ಡಿವೈಡೆಡ್ ಬೈ 2 ಬಂತು. ಇನ್ನೊಂದ್ಸರಿ ಮತ್ತೆ ಚೆಕ್ ಮಾಡಮ್ರಿ. ಇದು ಬಂತಂದ್ರೆ ಡೈರೆಕ್ಟ್ ಆಗಿ ಇದನ್ನ ಹಾಕ್ಬಿಡಮ್, ಓಕೆನಾ. ಈಗ ನೋಡ್ರಿ 3 ಡಿವೈಡೆಡ್ ಬೈ 2 ಪ್ಲಸ್ ನಾ ಏನ್ ಮಾಡ್ತೀನಿ, ಇದ್ರ ಡಿಫರೆನ್ಶಿಯೇಟ್ ಅಲ್ಲ, 3 ಡಿವೈಡೆಡ್ ಬೈ 10 ಸೇಮ್ ಮತ್ತೆ ಅದೇ. ಯಾಕಂತಂದ್ರೆ ಇದು ಏನಾಯ್ತು? ಚಿಕ್ಕ ಸಂಖ್ಯೆ, 2 5 10, ಹಂಗಾದ್ರೆ ಇದು ಏನಾಯ್ತು? ಎಲ್ಸಿಎಂ ಹೋಯ್ತು, ಓಕೆನಾ. 5 2 5 10, ಓಕೆನಾ. 10 1 10, 3 5 15, 15 ಪ್ಲಸ್ 3 1 3, ಏನಾಯ್ತು? 18 ಡಿವೈಡೆಡ್ ಬೈ 10. ಹಾಗಾದ್ರೆ 2 9 2 5, ಓಕೆನಾ. 9 ಡಿವೈಡೆಡ್ ಬೈ 5 ಆನ್ಸರ್ ಬಂತ, ಇದು ಬಂತ. ಹಾಗಾದ್ರೆ ಕರೆಕ್ಟ್ ಐದನ ನಾ ಮಾಡೋದೆಲ್ಲ, ಇದು ಡಿಫರೆನ್ಸ್ ಕರೆಕ್ಟ್ ಐತಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ, ಡೈರೆಕ್ಟ್ ಆಗಿ 12 ತಗೊಂಡ್ಬಿಡಮ್ಮ. 12 ಡಿವೈಡೆಡ್ ಬೈ 5 ಇಂಟು, ಓಕೆನಾ, ಪ್ಲಸ್ 3 ಡಿವೈಡೆಡ್ ಬೈ 10. ಎಲ್ಸಿಎಂ ಯಾವಾಗ್ಲೂ ಏನ್ ಹೇಳಿದ್ದೆ? 10 ಆಗಿರುತ್ತೆ ಅಂತ ಹೇಳಿನಿ, ಓಕೆನಾ. 5 2 10, 5 2 10, 10 1 10, 12 24 ಪ್ಲಸ್ 3 1 3, ಏನ್ ಬರ್ಬೇಕಂದ್ರೆ 27 ಡಿವೈಡೆಡ್ ಬೈ 10. ಇದು ಯಾವ ನಂಬರ್ ಇಂದ ಡಿವೈಡ್ ಮಾಡಕ್ ಬರಲ್ಲ, ಸೊ ಹಾಗಾಗಿ ಆನ್ಸರ್ ಏನಪ್ಪಾ ಅಂದ್ರೆ 27 ಡಿವೈಡೆಡ್ ಬೈ 10 ಆನ್ಸರ್ ಬರುತ್ತೆ, ಓಕೆನಾ. ವೆರಿ ಗುಡ್. ಆಲ್ರೆಡಿ ಆನ್ಸರ್ನ ತುಂಬಾ ಜನ ಆಲ್ರೆಡಿ ಆಪ್ಷನ್ ಡಿ ಅಂತ ಹೇಳಿದಿರಿ. ವೆರಿ ಗುಡ್. ನೋಡ್ರಿ ಇಷ್ಟೇ ಆನ್ಸರ್, ಬಹಳಷ್ಟು ಈಸಿ ಇದಾವೆ, ಓಕೆನಾ. ಫ್ರಾಕ್ಷನ್ ಅಲ್ಲಿ ಒಳ್ಳೊಳ್ಳೆ ಕ್ವಶನ್ಸ್ ಇದಾವೆ. ನೀವೆಲ್ಲ ಸೀರೀಸ್ ಡೈರೆಕ್ಟ್ ನೋಡಿ ಫ್ರಾಕ್ಷನ್ ಕೊಟ್ರೆ ಯಾವ ತರ ಮಾಡ್ಬೇಕು, ಹೌದಿಲ್ಲ? ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಫ್ರಾಕ್ಷನ್ ಅಲ್ಲಿ ಬಂದಾಗ ಈ ತರ ಕ್ವಶನ್ ಆನ್ಸರ್ ಮಾಡ್ಬೇಕು. ಹಾಗಾದ್ರೆ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ, ಬಹಳಷ್ಟು ಈಸಿ ಆಗಿದೆ. 37 ಡಿವೈಡೆಡ್ ಬೈ 5, 37 ಡಿವೈಡೆಡ್ ಬೈ 7, ಓಕೆನಾ. 32 ಡಿವೈಡೆಡ್ ಬೈ 5, ಓಕೆ. ನೆಕ್ಸ್ಟ್ 27 ಡಿವೈಡೆಡ್ ಬೈ 5, ಓಕೆ. ನೆಕ್ಸ್ಟ್ 22 ಡಿವೈಡೆಡ್ ಬೈ
5 17 ಡಿವೈಡೆಡ್ ಬೈ 5. ಹಾಗಾದ್ರೆ ಮುಂದಿನ ಪ್ರಶ್ನೆ ಮುಂದಿನ ಸೀರೀಸ್ ಏನ್ ಬರುತ್ತೆ ಅಂತ ಕೇಳಿದ್ರೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ. ಭಾಗೇಶ್ ಸೂಪರ್ ಬೆಂಕಿ ಸರ್ ಅಂತ, ಥ್ಯಾಂಕ್ ಯು ಭಾಗೇಶ್. ಓಕೆನಾ, ಭಾಗೇಶ್ ತುಂಬಾ ಜನರಿಗೆ ಇದನ್ನ ರೀಚ್ ಮಾಡಿದೆ. ಓಕೆನಾ, ಬೇರೆ ಬೇರೆ ಸ್ಟೂಡೆಂಟ್ ಹೆಲ್ಪ್ ಆಗಿದೆ ಅಂತ ಅಂತೀನಿ. ಯಾಕಂತಂದ್ರೆ ಅವ್ರವ್ರ ಗ್ರೂಪ್ ಹಾಕ್ಯಂತಾರೆ ಇವರೆಲ್ಲ. ಓಕೆನಾ, ರಿಯಲಿ ಕ್ಲಾಸಸ್ ಏನಿರುತ್ತಲ್ಲ ಅವ್ರ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ, ಫ್ರೆಂಡ್ಸ್ ಗ್ರೂಪ್ ಎಲ್ಲ ಶೇರ್ ಮಾಡ್ತಾರೆ. ಓಕೆನಾ, ಅದರಿಂದ ಅವರೆಲ್ಲ ಅವ್ರ ಫ್ರೆಂಡ್ಸ್ ಬಂದು ಕ್ಲಾಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ನಿಮ್ದು ಯಾವ್ದಾದ್ರು ಕಾಲೇಜ್ ಫ್ರೆಂಡ್ಸ್ ಓಕೆನಾ ಈ ತರ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ಲಿಂಕ್ ಶೇರ್ ಮಾಡ್ರಿ, ಕೆಲವರಿಗೆ ಅದು ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಓಕೆನಾ, ಹಾಗಾದ್ರೆ ನೋಡ್ರಿ ಯಾರೆಲ್ಲ ಬೇಗ ಬೇಗ ಕಾಮೆಂಟ್ ಮಾಡ್ರಿ ಏನ್ ಬರುತ್ತೆ ಅಂತ ಹೇಳಿ. ನೋಡಮ್ಮ ಬಹಳಷ್ಟು ಈಸಿ ಆದ ಪ್ರಶ್ನೆಗಳು ಇವೆ. ಓಕೆನಾ, ಇದೇನ್ ದೊಡ್ಡದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೇನು ಕಾನ್ಸೆಪ್ಟ್ ಏನೈತೆ ಅಂದ್ರೆ ಕೆಳಗ ಛೇದ ಅಥವಾ ಡಿನಾಮಿನೇಟರ್ ಕಾಮನ್ ಆಗಿದೆ. ಕಾಮನ್ ಇದ್ರೆ ನಾವ್ ಏನ್ ಮಾಡಕ್ ಬರಲ್ಲ, ಇದ್ರದ್ದು LCM ತೆಗಿಯಕ್ ಬರಲ್ಲ. ಸೇಮ್ ಏನಿರತ್ತಲ್ಲ ಇದ್ರ ನೆಕ್ಸ್ಟ್ ನಂಬರ್ 5 ಇರತ್ತ. ಹಾಗಾದ್ರೆ ಇದ್ರ ಡಿಫ್ರೆನ್ಸ್ ನೋಡ್ರಿ, ಇದ್ರ ಡಿಫ್ರೆನ್ಸ್ ಎಷ್ಟಿದೆ ಆಮೇಲೆ ಕಳೆದ್ರೆ ಗೊತ್ತಾಗ್ಬಿಡುತ್ತೆ. ಓಕೆನಾ, ಈ 37ರಲ್ಲಿ 32 ಕಳೆದ್ರೆ ಎಷ್ಟು, ಹಾಗಾದ್ರೆ -5. ಓಕೆನಾ, ನೆಕ್ಸ್ಟ್ 32ರಲ್ಲಿ 27 ಕಳೆದ್ರೆ ಎಷ್ಟು, -5. 27ರಲ್ಲಿ 5 ಕಳೆದ್ರೆ ಎಷ್ಟು, 22. 22ರಲ್ಲಿ 5 ಕಳೆದ್ರೆ ಎಷ್ಟು, 17. ನೆಕ್ಸ್ಟ್ 5 ಕಳೆದ್ರೆ ಎಷ್ಟು, ಹಂಗಾರೆ ನೋಡ್ರಿ 17ರಲ್ಲಿ 5 ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ 12 ಸಿಗುತ್ತೆ. 12 ಡಿವೈಡೆಡ್ ಬೈ 5. ಹಾಗಾದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೋಡಮ್ಮ ಹಾಗೆಲ್ಲ ಮುಂದಿನ ಪ್ರಶ್ನೆಯನ್ನ ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನೋಡು. ಓಕೆ, ಮುಂದಿನ ಪ್ರಶ್ನೆ ಹೇಗಿದೆ, ಬಹಳಷ್ಟು ಈಸಿ ಆದ ಪ್ರಶ್ನೆ ಇದೆ. ಓಕೆ, ನೋಡಮ್ಮ ಯಾವ ತರ ಆನ್ಸರ್ ಬರುತ್ತಂತ. 1 ಡಿವೈಡೆಡ್ ಬೈ 729 ಮೈನಸ್, ಇಲ್ಲಿ ಮೈನಸ್ ಇದೆ. ಓಕೆನಾ, -1 ಡಿವೈಡೆಡ್ ಬೈ 81. ಓಕೆನಾ, ನೆಕ್ಸ್ಟ್ -1 ಡಿವೈಡೆಡ್ ಬೈ 9. ಓಕೆನಾ, ಹಾಗಾದ್ರೆ ಆನ್ಸರ್ ಕ್ವಶನ್ ನೆಕ್ಸ್ಟ್ ಏನ್ ಬರುತ್ತಾ ಅಂತ ಕ್ವಶನ್ ಕೇಳಿದಾರೆ. ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆನಾ, ನೋಡಮ್ಮ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅಂತ ಹೇಳಿ. ಇದು ಬಹಳಷ್ಟು ಈಸಿ ಆದ ಪ್ರಶ್ನೆ ಇದೆ. ನೋಡಮ್ಮ ಯಾರೆಲ್ಲ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಆಪ್ಷನ್ ಎ, ಆಪ್ಷನ್ ಪ್ರಿಯಾಂಕಾ ಅವರು, ವೆಂಕಟೇಶ್, ವೆರಿ ಗುಡ್. ಹಾಗ ನೋಡ್ರಿ ಏನಿದೆ ಅಂದ್ರೆ ಈಗ ಇದಕ್ ಡಿವೈಡೆಡ್ ಬೈ 9. ಓಕೆನಾ, 9 81, 9 729. ಓಕೆನಾ, ಇದು ಕ್ಯೂಬ್ ರೂಟ್ ಬಂದಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗಿರೋದು. ಇದು ನೋಡ್ರಿ ಡಿವೈಡೆಡ್ ಬೈ 9 ಅಂತಂದ್ರೆ 9 1 9 81. ಓಕೆನಾ, ಅದ್ರ ನೆಕ್ಸ್ಟ್ ಏನ್ ಬಂತೆ, 81 ಬರುತ್ತೆ. 81 ಡಿವೈಡೆಡ್ ಬೈ 9. ಓಕೆನಾ, 81 ಡಿವೈಡೆಡ್ ಬೈ 9 ಅಂತಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ, 1/9 ಬರುತ್ತೆ. ಓಕೆನಾ, 1/9 ನೆಕ್ಸ್ಟ್ ಮತ್ತೆ ಡಿವೈಡ್ ಮಾಡ್ರಿ ಏನ್ ಬರುತ್ತೆ, 1 ಡಿವೈಡೆಡ್ ಬೈ 9 ಅಂತಂದ್ರೆ ಡಿವೈಡೆಡ್ ಬೈ 9 ಹೋಗಿ ಇಲ್ಲಿ ಏನ್ ಬರುತ್ತೆ, -1 ಬರುತ್ತೆ. ಆನ್ಸರ್ ಏನಂದ್ರೆ -1 ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗ್ರಿ. ನೋಡ್ರಿ ಮುಂದಿನ ಪ್ರಶ್ನೆ ಇದೆ, 12 21 37. ಓಕೆನಾ, ನೆಕ್ಸ್ಟ್ 62 98. ಓಕೆ, 147. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನ್ ಬರುತ್ತೆ, ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ನಿಮ್ ಕಾಮೆಂಟ್ ಎಲ್ಲ ನೋಡ್ತಾ ಇರ್ತೀನಿ. ಓಕೆನಾ, ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರ ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡತ್ತೀರಿ. ಓಕೆ, ಬೇಗ 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 ಆನ್ಸರ್ ಬರ್ಲಿ. ಈಸಿ ಆಗಿದವನ? ಓಕೆನಾ, ಎಲ್ಲರಿಗೂ ಈಸಿ ಅನ್ಸ್ತಾ ಇದ್ದಾನ? ಓಕೆ, ನೋಡ್ರಿ ಇಲ್ಲಿ ಸೀರೀಸ್ ಪ್ರಕಾರ ಏನ್ ಬರುತ್ತೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಮ್ಮ ಇದನ್ನೆಲ್ಲ ಬಹಳಷ್ಟು ಈಸಿ ಇದೆ ಕ್ವಶನ್ಸ್. ಓಕೆನಾ, ಡಿವೈಡೆಡ್ ಬೈ ಸ್ಕ್ವೇರ್ ಇದನ್ನ ಡಿಫ್ರೆನ್ಸ್ ತೆಗೆದು ಬಿಡ್ರಿ. ಓಕೆನಾ, ಇಲ್ಲಿ ಏನ್ ಬರುತ್ತೆ, 12ರಲ್ಲಿ 21 ಅಂದ್ರೆ ಇಲ್ಲಿ 8 + 1 9. ಓಕೆನಾ, ಹಾಗಾದ್ರೆ 37ರಲ್ಲಿ 21 ತೆಗ್ರಿ. ಇದು 7ರಲ್ಲಿ 1 ತೆಗೆದ್ರೆ 6. ನೆಕ್ಸ್ಟ್ 2ರಲ್ಲಿ ತೆಗೆದ್ರೆ 16. ಓಕೆನಾ, ನೆಕ್ಸ್ಟ್ 16. ನೆಕ್ಸ್ಟ್ ನೋಡ್ರಿ 62 ಇದೆ. ಓಕೆನಾ, 37 ಆಯ್ತು, 62. ಓಕೆನಾ, ಹಾಗಾದ್ರೆ 62ರಲ್ಲಿ 37ನ ಕಳೆರಿ. ಓಕೆ, ಎಷ್ಟು ಬಂತು, 7 + 5 ಅಂದ್ರೆ 5 ಬಂತು. ಇಲ್ಲಿ ನೆಕ್ಸ್ಟ್ 1 ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಬಂತು, 6ರಲ್ಲಿ 4 ಕಳೆದ್ರೆ 5. ಓಕೆನಾ, 25. ನೆಕ್ಸ್ಟ್ ಏನ್ ಬರುತ್ತೆ ನೋಡ್ರಿ, 98ರಲ್ಲಿ 62 ಕಟ್ರಿ. 98ರಲ್ಲಿ 62ನ ಕಳೆರಿ. 6 ಬಂತು. ಇಲ್ಲಿ ಏನ್ ಬಂತು, 6 ಬಂತಂದ್ರೆ 36. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ, 36 ಬರುತ್ತೆ. ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಬರುತ್ತೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 147 ಡಿವೈಡೆಡ್ ಬೈ 98. 7ರಲ್ಲಿ 17ರಲ್ಲಿ 8ನ ಕಳೆಯಿರಿ. 17ರಲ್ಲಿ 8ನ ಕಳೆದ್ರೆ ಅಲ್ಲಿ 9 ಉಳಿತು.
ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಬರುತ್ತೆ 14ರಲ್ಲಿ 10 ಕಳೆದ್ರೆ 4 ಓಕೆನಾ 49. ಇಲ್ಲಿ ಒಂದ್ರ ಸ್ಕ್ವೇರ್ ಸಿಗ್ತಾ ಹೋಗ್ತದೆ ಓಕೆನಾ. ಇಲ್ಲಿ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ ಇಲ್ಲಿ 7 ಸ್ಕ್ವೇರ್. ನೆಕ್ಸ್ಟ್ ಎಷ್ಟು ಸ್ಕ್ವೇರ್ ಬರಬೇಕು 8 ಸ್ಕ್ವೇರ್ 8 8 64. ಹಾಗಾದ್ರೆ 47 ಪ್ಲಸ್ 64 47 ಪ್ಲಸ್ 64ನ ಕೂಡಿಸ್ರಿ ಓಕೆನಾ. ಒಂದಕ್ಕೊಂದು ಕೈಲ ಒಂದು ಇಲ್ಲಿ ಒಂದು ಒಂದಕ್ಕೊಂದು ಬಂತು ಇಲ್ಲಿ ಒಂದು ಬಂತು 211. ಓಕೆ ಆನ್ಸರ್ ಬಂದು 211 ಏನಾಯ್ತಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆನಾ. ಓಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೋಡಮ್ಮ ಯಾರೆಲ್ಲ ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ. ನೋಡ್ರಿ ಇಲ್ಲೊಂದು ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಇದೆ ಅಂತಂದ್ರೆ ಇಲ್ಲಿ ನೋಡ್ರಿ ಏನಿದೆ 100 144 ಓಕೆನಾ 196 256 ಓಕೆನಾ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತಿದೆ ಓಕೆನಾ. ಹಾಗಾದ್ರೆ ಏನ್ ಬರತ್ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ ಲಕ್ಷ್ಮಿ ಗೌಡ ಅವರು ಆಪ್ಷನ್ ಸಿ, ತೇಜು ಅವರು ಭಾರತ್ ಅವರು ಓಕೆನಾ. ವೇಟ್ ಓಕೆ ಬೇಗ ಬೇಗ ನೋಡಮ್ಮ ಏನ್ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಇದಕ್ಕೆ ಎಷ್ಟು ಸ್ಕ್ವೇರ್ ಓಕೆನಾ 10 ಸ್ಕ್ವೇರ್ನ ಓಕೆನಾ 10 10 ಓಕೆ. ನೆಕ್ಸ್ಟ್ 12 ಸ್ಕ್ವೇರ್ ಓಕೆನಾ. ಇದು 14 ಸ್ಕ್ವೇರ್. ನೆಕ್ಸ್ಟ್ 16 ಸ್ಕ್ವೇರ್. ನೆಕ್ಸ್ಟ್ ಏನ್ ಬರುತ್ತೆ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ ಬೇಗ ಬೇಗ ಬರ್ಲಿ ಆನ್ಸರ್ ಏನ್ ಬರತ್ತ ಅಂತ ಹೇಳಿ. ನೋಡ್ರಿ ಬಹಳಷ್ಟು ಈಜಿ ಇದಾವೆ ಓಕೆನಾ. ಸೀರೀಸ್ ಇದೇನು ಇವತ್ತಿಗೆಲ್ಲ ಇನ್ನು ಕಂಟಿನ್ಯೂಸ್ ಆಗಿ ಕ್ಲಾಸ್ ಇದಾವೆ ಓಕೆ. ಅಂದ್ರೆ ಈ ಸೀರೀಸ್ ಇಡೀ ಸೀರೀಸ್ ಇವತ್ತು ಏನೈತಲ್ಲ ಇಡೀ ಸೀರೀಸ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಇದಕ್ಕೇನಿಲ್ಲ ನಿಮ್ ಸಹಕಾರ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ನೀವ್ ಎಷ್ಟು ಪೇಷನ್ಸ್ ಇಂದ ಕುಂದಿರ್ತೀರಿ ಅಷ್ಟು ನಾನು ಏನ್ ಮಾಡ್ತೀನಿ ಕ್ಲಾಸ್ ಮಾಡ್ತಾ ಹೋಗ್ತೀನಿ ಓಕೆನಾ. ಓಕೆ ಓಕೆ ಬೇಗ 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 ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆನಾ. ಇಡೀ ಸೀರೀಸ್ ಏನ್ ಬರ್ಬೇಕಂದ್ರೆ ನೆಕ್ಸ್ಟ್ ನಮ್ಗೆ ಇಲ್ಲಿ 16 ಇದೆ ಓಕೆನಾ 18 ಓಕೆನಾ. 18 ಸ್ಕ್ವೇರ್ ಎಷ್ಟು 324 ಓಕೆನಾ. ಇದ್ರ ಪ್ರಕಾರ ಏನ್ ಬರ್ಬೇಕು 324 ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲಿ ಒಂದು ಕೊಟ್ಟಿದ್ರೆ 1 9 25 49 ಓಕೆನಾ. ಕ್ವಶನ್ ಮಾರ್ಕ್ 121 ಓಕೆನಾ. ನೆಕ್ಸ್ಟ್ ಇದ್ರ ಗ್ಯಾಪ್ ಏನ್ ಬರುತ್ತೆ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ ಓಕೆ. ಓಕೆ ಹೇಳ್ಬೇಕು ಪಟ್ಟನಂಗೆ ಆನ್ಸರ್ ಹೇಳ್ಬೇಕು ಓಕೆ. ಇದ್ರ ಎಷ್ಟು ಸ್ಪೀಡ್ ಹೇಳ್ತೀರಿ ಅಷ್ಟು ಏನಪ್ಪಾ ಅಂದ್ರೆ ಈಸಿ ಆಗ್ತಾ ಹೋಗುತ್ತೆ ಓಕೆ. ನೋಡ್ರಿ ಸೀರೀಸ್ ಎಲ್ಲ ನಿಮ್ಗೆಲ್ಲ ಗೊತ್ತಿರ್ಬೇಕು. 1 ಸ್ಕ್ವೇರ್ 1 ಕ್ಯೂಬ್ ಹೌದಾ 9 ಕ್ಯೂಬ್ ಓಕೆ. ಇದು 9 ಸಾರಿ 3 ಸ್ಕ್ವೇರ್ ಓಕೆ 5 ಸ್ಕ್ವೇರ್ ಓಕೆ. ನೆಕ್ಸ್ಟ್ 7 ಸ್ಕ್ವೇರ್. ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ 1 3 7 ಇದೆ. ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ ನಮ್ ಪ್ರಕಾರ ಇಲ್ಲಿ ಆಪ್ಷನ್ ನಾಗೆ 9 ಸ್ಕ್ವೇರ್ 9 ಸ್ಕ್ವೇರ್ ಅಂತಂದ್ರೆ 81. ನೆಕ್ಸ್ಟ್ 11 ಸ್ಕ್ವೇರ್ ಅಂದ್ರೆ ಇಲ್ಲಿ ಬಿಡಿಸ ಅಂದ್ರೆ ಅವಿಭಾಜ್ಯ ಸಾರಿ ಬೆಸ ಸಂಖ್ಯೆಗಳಂತ ಹೇಳ್ತೀವಿ. ಆಡ್ ನಂಬರ್ಸ್ ಇದಾವೆ ಓಕೆನಾ. ಆಡ್ ನಂಬರ್ಸ್ ಎಲ್ಲ ಇದಾವಲ್ಲ ಸೊ ನೆಕ್ಸ್ಟ್ ಈ ಆಡ್ ನಂಬರ್ ಬರ್ಬೇಕು 9 9 9 81. ಹಾಗಾದ್ರೆ ಆನ್ಸರ್ ಏನು 81 ಆಯ್ತು. ಘನ ಸಂಖ್ಯೆಗಳ ಮೇಲಿನ ಸರಣಿ ಓಕೆನಾ. ಘನ ಸಂಖ್ಯೆ ಅಂದ್ರೆ ಗೊತ್ತು ಕ್ಯೂಬಿಕ್ ನಂಬರ್. ಅದ್ರ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ತಾವ ಅಂತ ಕೇಳಿದ್ರೆ ನೋಡ್ರಿ ಅದ್ರ ಮೇಲೆ ಯಾವ ತರ ಕ್ವಶನ್ಸ್ ಅಂದ್ರೆ 1 8 27 64 125 216. ಹಾಗಾದ್ರೆ ಮುಂದಿನ ಸಂಖ್ಯೆ ಏನಂತ ಕೇಳಿದಾರೆ ಓಕೆ. ಹಾಗಾದ್ರೆ ಮುಂದಿನ ಸಂಖ್ಯೆ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ ಓಕೆ ವೆರಿ ಗುಡ್ ವೆರಿ ಗುಡ್. ಬಹಳಷ್ಟು ಆನ್ಸರ್ ಮಾಡತ್ತೀರಿ ಓಕೆ. ನೆಕ್ಸ್ಟ್ ಏನ್ ಬರುತ್ತಂತ ನೋಡ್ರಿ ಇದೇನ್ ಬರುತ್ತ 1 ಕ್ಯೂಬಾ ಇಲ್ಲಿ ಘನ ಸಂಖ್ಯೆಗಳಂತಾನೆ ಹೇಳ್ಬಿಟ್ಟಿದ್ದಾನೆ. 2 ಕ್ಯೂಬ್ ಓಕೆನಾ. 3 3 9 9 3 27 4 4 16 16 4 64 5 5 25 25 ಇಲ್ಲೇ 125 6 6 36 36 216. ನೆಕ್ಸ್ಟ್ ಏನ್ ಬರ್ಬೇಕು 7 ಬರ್ಬೇಕು. 7 49 49 343 343 ಆನ್ಸರ್ ಬರ್ಬೇಕು. ಹಾಗಾದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆನಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಇಲ್ಲಿ ಏನಿದೆ 339 340 348 ಓಕೆ. ಕ್ವಶನ್ ಮಾರ್ಕ್ 439 ಅಂತಿದೆ. ಇದ್ರ ಪ್ರಕಾರ ಇದನ್ನ ಕಳೀರಿ ಎಷ್ಟು ಬರತ್ ನೋಡ್ರಿ. ಇಲ್ಲಿ 39 ಅಂತಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ +1 ಬರುತ್ತೆ ಓಕೆ. ನೆಕ್ಸ್ಟ್ +1. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ 148ರಲ್ಲಿ 340ನ ಕಳೆದ್ರೆ ನಮ್ಗೆ ಇಲ್ಲಿ 8 ಬರುತ್ತೆ. ನೋಡ್ರಿ ನಮ್ಮ ಕ್ಯೂಬ್ ಪ್ರಕಾರ ಏನ್ ಬರ್ಬೇಕು 1 ಕ್ಯೂಬ್ ಎಷ್ಟು 1 ಓಕೆನಾ. 1 ಕ್ಯೂಬ್ 2 ಕ್ಯೂಬ್ ಎಷ್ಟು 8. ನೆಕ್ಸ್ಟ್ ಏನ್ ಬರ್ಬೇಕು ನನಗೆ 3 ಕ್ಯೂಬ್ 3 3 9 9 3 27. ಹಾಗಾದ್ರೆ ನೋಡ್ರಿ 348 + 27. ಹಾಗಾದ್ರೆ ಇದನ್ನ ಕೂಡಿಸ್ರಿ ಎಷ್ಟಾಯ್ತು 5 15ಕ್ಕೆ 5 ಕೈಲ 1 4 + 6 ಇದೊಂದು 7 ಓಕೆನಾ 375. ಆನ್ಸರ್ ಏನ್ ಬರ್ಬೇಕು ಆಪ್ಷನ್ ಡಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 375 ಓಕೆನಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಪ್ರಶ್ನೆ ಅವಿಭಾಜ್ಯ ಸಂಖ್ಯೆಗಳ ಸರಣಿ. ಅವಿಭಾಜ್ಯ ಸಂಖ್ಯೆಗಳಂದ್ರ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆನಾ. ಪ್ರೈಮ್ ನಂಬರ್ಸ್ ಯಾವ ತರ ಕ್ವಶನ್ ಕೇಳ್ತಾರ ಅಂತ ಹೇಳಿ ಓಕೆನಾ. ಓಕೆ
ಚಂದ್ರಕಾಂತ್ ಹಾಯ್ ನಮಸ್ಕಾರ ಸರ್, ನಮಸ್ಕಾರ ನಮಸ್ಕಾರ. MP ರಾಜು ಪಜ್ಜು ಅವರು ಹಾಯ್ ಸರ್, ಹಾಯ್ ಪಜ್ಜು ಅವರೇ. ಓಕೆ, ಒಳ್ಳೆ ಆನ್ಸರ್ ಮಾಡತ್ತೀರಿ. ಓಕೆ, ವೆರಿ ಗುಡ್ ವೆರಿ ಗುಡ್, ಅಷ್ಟು ಖುಷಿ ಆಗತ್ತೆ. ಓಕೆನಾ, ಕಂಟಿನ್ಯೂ ಇವತ್ತು ಮುಗಿಸೇ ಬಿಡಮ್, ಎಲ್ಲ ರೆಡಿಯಾಗಿ ಕುತ್ಕೊಂಡ್ಬಿಡ್ರಿ. ಓಕೆನಾ, ಅವಿಭಾಜ್ಯ ಸಂಖ್ಯೆಗಳನ್ನ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ, ಒಂದ್ಸರಿ ಹೇಳ್ಬಿಡ್ತೀನಿ. ಓಕೆನಾ, ಯಾವ ಸಂಖ್ಯೆ ಒಂದರಿಂದ ಮತ್ತು ತನ್ನಿಂದ ತಾನೇ ಭಾಗ ಹೋಗ್ತದೆ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ, ಅಂತ ಏನಾದ್ರು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ, ಬೇರೆ ಸಂಖ್ಯೆಯಿಂದ ಹೋಗ್ಬಾರ್ದು ಇವು, ಅವೇ ಒಂದರಿಂದ ಮತ್ತು ತನ್ನಿಂದ ತಾನೇ ಹೋಗ್ತಕ್ಕಂತ ಸಂಖ್ಯೆಗಳು. ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ ನೋಡಮ್, ಯಾವ ತರ ಪ್ರಶ್ನೆ ಅಂದ್ರೆ 21, 23, 26, 31, 38. ಓಕೆನಾ, ಕ್ವಶನ್ ಮಾರ್ಕ್ 62. ನೋಡಮ್ ಯಾರು ಹೇಳ್ತಾರೆ ಅಂತ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ. ಬಸವರಾಜ್ ಅವರ ಹಾಯ್ ಸರ್, ಹಾಯ್ ಬಸವರಾಜ್. ಖುಷಿ ಅವರು ನೈಸ್ ಕ್ಲಾಸ್ ಸರ್, ಥ್ಯಾಂಕ್ ಯು ಖುಷಿ ಅವರೇ. ಓಕೆ, ಡೈಲಿ ಕ್ಲಾಸ್ ಕೇಳ್ರಿ, ತುಂಬಾ ಜನ ಕ್ಲಾಸ್ ಬಿಟ್ಬಿಟ್ಟಿದ್ರಿ. ಓಕೆನಾ, ಡೈಲಿ ಕ್ಲಾಸ್ ಕೇಳ್ರಿ, ಇನ್ ಮ್ಯಾಕ್ ಕ್ಲಾಸ್ ಡೈಲಿ ಇರುತ್ತೆ. ಓಕೆನಾ, ಡೈಲಿ 7 ಗಂಟೆಗೆ ಇರ್ತಿತ್ತು, ಕೆಲವರಿಗೆ ಅದು ತೊಂದರೆ ಆಗತ್ತ ಅಂತ ಹೇಳಿ ಡೈಲಿ 9 ಗಂಟೆ ಕ್ಲಾಸ್ ಶುರು ಆಗಿದೆ. ಓಕೆನಾ, ಹಾಗಾದ್ರೆ ಈ ಕ್ಲಾಸ್ ಅನ್ನ ಡೈಲಿ ಕೇಳ್ತಾ ಹೋಗ್ರಿ. ನೋಡ್ರಿ ಇದೇನ್ ಬರುತ್ತೆ 21, ಅದ್ರ ಡಿಫ್ರೆನ್ಸ್ ಏನ್ ಬರುತ್ತೆ ನೋಡಿ, ಡಿಫ್ರೆನ್ಸ್ ನೋಡ್ತಾ ಹೋಗ್ರಿ. ಡಿಫ್ರೆನ್ಸ್ 21ರಲ್ಲಿ 23ರಲ್ಲಿ 21ನ್ನ ಕಳೀರಿ. ಓಕೆನಾ, ಎಷ್ಟು ಬಂತು ಇಲ್ಲಿ ಡಿಫ್ರೆನ್ಸ್, 2 ಡಿಫ್ರೆನ್ಸ್ ಬಂತು. ಓಕೆನಾ, 26ರಲ್ಲಿ 23 ಕಳೆದ್ರೆ 3 ಡಿಫ್ರೆನ್ಸ್ ಬಂತು. 31ರಲ್ಲಿ 26ನ್ನ ಡಿಫ್ರೆನ್ಸ್ ಕಳೀರಿ, ಎಷ್ಟು ಬರುತ್ತೆ, 5 ಡಿಫ್ರೆನ್ಸ್ ಬರುತ್ತೆ. ಹಾಗಾದ್ರೆ 38ರಲ್ಲಿ 31ನ್ನ ಕಳೆದ್ರೆ 38ರಲ್ಲಿ 31 ಕಳೆದ್ರೆ 7 ಡಿಫ್ರೆನ್ಸ್ ಬರುತ್ತೆ. ನೋಡ್ರಿ ನೆಕ್ಸ್ಟ್ ಏನ್ ಬರಬೇಕು ನಮ್ ಪ್ರಕಾರ, ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಇದು, ಪ್ರೈಮ್ ನಂಬರ್ಸ್ ಮೇಲೆ ಇದೆ. ನೋಡಮ್ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ, ಯಾಕಂದ್ರೆ ತುಂಬಾ ಜನ ಇದನ್ನ ತಪ್ಪು ಮಾಡ್ತಾರೆ. ಇದನ್ನ ಓಕೆನಾ, ತಪ್ಪು ಮಾಡ್ತಾರಂತಾನೆ ಅದಕ್ಕೆ ಕೊಟ್ಟಿದ್ರ ಕ್ವಶನ್. ಈ ತರ ಕ್ವಶನ್ ಕೊಟ್ಟಾಗ ನೀವು ಪ್ರವೋಕ್ ಆಗ್ಬಾರ್ದು. ಓಕೆನಾ, ಇಲ್ಲಿ ಏನ್ ಕೊಟ್ರೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಆಪ್ಷನ್ ಸಿ 49 ಅಂತ ಹೇಳ್ತೀರಿ. ವೆರಿ ಗುಡ್, ಕ್ವಶನ್ಸ್ 49 ಬರುತ್ತಾ ಅಂತ ಹೇಳಿ. ನೆಕ್ಸ್ಟ್ ಆನ್ಸರ್ ಏನ್ ಬರ್ಬೇಕಂತಂದ್ರೆ ನನ್ಗೆ 11 ಬರ್ಬೇಕು. ಯಾಕೆ 11 ಬರ್ಬೇಕಂದ್ರ ಪ್ರೈಮ್ ನಂಬರ್ಸ್ ಅಲ್ಲಿ ಸ್ಟಾರ್ಟಿಂಗ್ ನೋಡ್ರಿ, ಒಂದು ಪ್ರೈಮ್ ನಂಬರ್ಸ್ ಅಲ್ಲ, ನೆನಪಿರ್ಲಿ. ಓಕೆನಾ, ಒಂದು ಪ್ರೈಮ್ ನಂಬರ್ ಅಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾದ್ರೆ 2, 3, ಓಕೆ 5, 7, 11, 13, 17, 19. ಓಕೆನಾ, 23. ನೆಕ್ಸ್ಟ್ ನೋಡ್ರಿ 29. ಇವೇನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ನನ್ ಸೀರಿಯಲ್ ಪ್ರಕಾರ ಏನ್ ಬರ್ಬೇಕು, ನೆಕ್ಸ್ಟ್ 11 ಬರಬೇಕು. 38 + 11 ಅಂದ್ರೆ 49. ಹಾಗಾದ್ರೆ ಆನ್ಸರ್ ಏನು 49. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ವೆರಿ ಗುಡ್. 49 ಆಪ್ಷನ್ ಸಿ, ವೆರಿ ಗುಡ್. ಆಲ್ರೆಡಿ ಎಲ್ಲಾರು ಎಲ್ಲ ಹುಲಿಗಳೆಲ್ಲ ಹಾಕ್ಬಿಟ್ಟವ್ ನಮ್ ಕ್ವಶನ್. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗ್ಬಿಡಮ್ರಿ. ಓಕೆ, ನೋಡ್ರಿ ಈ ಪ್ರಶ್ನೆ ನೀವು ಆನ್ಸರ್ ಮಾಡ್ತಾ ಹೋಗ್ರಿ. ಹಾಗಾದ್ರೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ನೋಡಮ್ಮ ಎಷ್ಟಿದೆ, 4 ಇದೆ, 9 ಇದೆ, 25 ಇದೆ, 49 ಇದೆ, 121 ಇದೆ, 169 ಇದೆ. ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕ್ವಶನ್ ಮಾರ್ಕ್ ಇದೆ. ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಮಹಾಂತೇಶ್ ಹೊರಟ್ಟಿ ಅವರು 49 ಅಂತ ಹೇಳಿದ್ವಿ. ವೆರಿ ಗುಡ್ ಮಹಾಂತೇಶ್ ಅವರೇ, ಸರಿಯಾದ ಆನ್ಸರ್, ನಿಮ್ ಆನ್ಸರ್ ಸರಿಯಾಗಿದೆ. ನೋಡಮ್ ಯಾರೆಲ್ಲ ಇದಕ್ಕ ಆನ್ಸರ್ ಮಾಡ್ತೀರ ಅಂತ ನೋಡಮ್, ಯಾಕಂದ್ರೆ ಒಳ್ಳೆ ಕ್ವಶನ್ಸ್ ಇದೆ ಇವತ್ತು. ಹಾ, ನೆಕ್ಸ್ಟ್ ಕ್ವಶನ್ ಏನ್ ಬರ್ಬೇಕು ನೋಡ್ರಿ, ಬೇಗ ಬೇಗ ಕಾಮೆಂಟ್ ಮಾಡ್ಬೇಕು ನೀವು, ಸ್ಪೀಡ್ ಇರ್ಬೇಕು, ಹೆಂಗಿರ್ಬೇಕು. ಓಕೆನಾ, 289. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಪಜ್ಜು ಅವರೇ, ಒಳ್ಳೆ ಆನ್ಸರ್ ಮಾಡಿದ್ರಿ. ನೋಡಮ್ ಹಂಗಾರೆ ಕರೆಕ್ಟ್ ಇದೆನಾ ಅಂತ ಹೇಳಿ. ಓಕೆ, ಶ್ರೀಧರ್ ಹೌದು, ಅಶ್ವಿನಿ ಅವರು. ಓಕೆನಾ, ವೆರಿ ಗುಡ್. 17 ಸ್ಕ್ವೇರ್ ನೋಡ್ರಿ, ಇದು ಎಷ್ಟು ಕ್ಯೂಬ್. ಓಕೆನಾ, ಇದ್ರದ್ದು ಡಿಫ್ರೆನ್ಸ್ ಎಷ್ಟು ನೋಡ್ರಿ, ಎಷ್ಟು ಸ್ಕ್ವೇರ್ ಇದು. ಓಕೆ, 2 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್, 7 ಸ್ಕ್ವೇರ್, 11 ಸ್ಕ್ವೇರ್. ನೆಕ್ಸ್ಟ್ ಇದು 13 ಸ್ಕ್ವೇರ್. ನೆಕ್ಸ್ಟ್ ಪ್ರೈಮ್ ನಂಬರ್ ಪ್ರಕಾರ ಏನ್ ಬರ್ಬೇಕು, 2, 3, 5, 7, 11, 13, 17, 19. ಇದು ಪ್ರೈಮ್ ನಂಬರ್. ನೆಕ್ಸ್ಟ್ ಬರ್ತಕ್ಕಂಥ ಪ್ರೈಮ್ ನಂಬರ್ಸ್, ಆ ಪ್ರೈಮ್ ನಂಬರ್ ಸ್ಕ್ವೇರ್ ಕೇಳಿದಾನೆ, ಪ್ರೈಮ್ ನಂಬರ್ ಸ್ಕ್ವೇರ್ ಕೇಳಿದಾನೆ. ಈಗ ನೆಕ್ಸ್ಟ್ ಪ್ರೈಮ್ ನಂಬರ್ 17 ಬರ್ಬೇಕು. 17 ಸ್ಕ್ವೇರ್ ಎಷ್ಟಪ್ಪ ಅಂತಂದ್ರೆ, ಓಕೆನಾ, 289 ಏನಪ್ಪಾ ಅಂದ್ರೆ 17 ಸ್ಕ್ವೇರ್. 17 ಎಷ್ಟು ಹಂಗಾರೆ 289. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ, ವೆರಿ ಗುಡ್. ಆಲ್ರೆಡಿ 49, 59 ಯಾಕ್ರಿ 49 ಬರುತ್ತೆ. ಓಕೆನಾ, ಡಿಫ್ರೆನ್ಸ್ ತೆಗಿಬೇಡ್ರಿ, ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಾರ. ಇದು ನೋಡ್ರಿ 2 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್, 7 ಸ್ಕ್ವೇರ್, 11 ಸ್ಕ್ವೇರ್, ನೆಕ್ಸ್ಟ್ 13 ಸ್ಕ್ವೇರ್. ಪ್ರೈಮ್ ನಂಬರ್ ಪ್ರಕಾರ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರ್ಬೇಕು, 17 ಬರ್ಬೇಕು. 17 ಸ್ಕ್ವೇರ್ ಎಷ್ಟು ಹಂಗಾರೆ 289. ಓಕೆನಾ, ವೆರಿ ಗುಡ್. ಆಲ್ರೆಡಿ ಒಳ್ಳೊಳ್ಳೆ ಕ್ವಶನ್ ಆನ್ಸರ್ ಮಾಡತ್ತೀರಿ. ಓಕೆನಾ, ವೆರಿ ಗುಡ್, ಬಹಳಷ್ಟು ಖುಷಿ ಆಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಇದ್ರಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳೋಣ. ಯಾವ್ದ್ರಲ್ಲಿ ತಪ್ಪಾಗಿದೆ, 7, 11, 13, 15, 19, 23. ಹಾಗಾದ್ರೆ ಯಾವ್ದು ಸಂಖ್ಯೆ ತಪ್ಪಾಗಿದೆ ನೋಡ್ರಿ, ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ.
ಓಕೆ, ವೆರಿ ಗುಡ್. ಮಹಾಂತೇಶ್ ಭಾರತ್, ಓಕೆ, ಮಹಾಂತೇಶ್, ತೇಜು ಅವರು, ನಿಖಿತಾ, ವೆಂಕಟೇಶ್, ಚಂದ್ರಕಾಂತ್, ಲಕ್ಷ್ಮಿ ಅವರು, ಬಸವರಾಜ್, ಪ್ರಿಯಾಂಕಾ, ಭಾಗೇಶ್, ಕಾವ್ಯ, ಅಶ್ವಿನಿ. ಓಕೆ, ಬಹಳಷ್ಟು ಚೆನ್ನಾಗಿ ಆನ್ಸರ್ ಮಾಡತ್ತೀರಿ. ಓಕೆನಾ, ಬಹಳಷ್ಟು ಖುಷಿ ಆಗತ್ತೆ. ಪ್ರಿಯಾಂಕಾ, ನಿಖಿತಾ ಅವ್ರು 15 ಅಂತ ಹೇಳ್ತಿದ್ರಿ. ಯಾಕೆ ಹೇಳ್ರಿ? ಪ್ರೈಮ್ ನಂಬರ್ ನೋಡ್ರಿ, ಒಂದರಿಂದ ಮತ್ತು ತನ್ನಿಂದ ತಾನೆ, ಒಂದರಿಂದ ಮತ್ತು ತನ್ನಿಂದ ತಾನೆ, ಒಂದರಿಂದ ಮತ್ತು ತನ್ನಿಂದ ತಾನೆ. ಓಕೆನಾ, ಇದು ಒಂದರಿಂದ ಮತ್ತು ತನ್ನಿಂದ ತಾನೆ, ಇದು ಒಂದರಿಂದ ಮತ್ತು ತನ್ನಿಂದ ತಾನೆ. ಓಕೆನಾ, ಹಾಗಾದ್ರೆ 15 ಯಾವ್ಯಾವ್ದ್ರಿಂದ ಭಾಗ ಹೋಗುತ್ತೆ ನೋಡ್ರಿ? 15 ಒಂದರಿಂದ ಭಾಗ ಹೋಗುತ್ತೆ, 3 5 15, 5 3 15, 15 1 15 ನೋಡ್ರಿ, ಇಷ್ಟು ಸಂಖ್ಯೆಯಿಂದ ಹೋಗುತ್ತೆ. ಓಕೆನಾ, ಹಾಗಾಗಿ ಅದು ಪ್ರೈಮ್ ನಂಬರ್ ಅಲ್ಲ. ವೆರಿ ಗುಡ್, ವೆರಿ ಗುಡ್. 15 ಪ್ರೇಮ ಸಿಸೂಟ, ಯಾರು ಇವ್ರು? ನೋಡ್ರಿ, ಪ್ರೈಮ್ ನಂಬರ್ ಬಗ್ಗೆ ಯೋಚನೆ ಮಾಡ ಅಂದ್ರೆ ಇವ ಫಿಬೊನಾಸಿ ನಂಬರ್ ಅಂತ ಕರಿತೀವಿ. ಓಕೆನಾ, ಫಿಬೊನಾಸಿ ನಂಬರ್ ಅಂತ ಬಹಳಷ್ಟು ಇಂಪಾರ್ಟೆಂಟ್, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಓಕೆನಾ, ಫಿಬೊನಾಸಿ ನಂಬರ್ ಬಗ್ಗೆ ಇಲ್ಲಿ ನೋಡ್ರಿ ಕ್ವಶನ್ಸ್ ಇದೆ. ಓಕೆನಾ, ಈ ತರ ಕ್ವಶನ್ಸ್ ಬಂದಾಗ ಯಾವ ತರ ಮಾಡಕ್ಕೆ, ಇದಕ್ಕೆ ಫಿಬೊನಾಸಿ ಸೀರೀಸ್ ಅಂತ ಹೇಳಿ ಕರಿತೀರಿ. ಓಕೆನಾ, 0 1 1, ಓಕೆ, 2 3 5 8. ನೆಕ್ಸ್ಟ್ ಏನ್ ಬರುತ್ತೆ ಬೇಗ ಬೇಗ ಕಾಮೆಂಟ್ ಮಾಡ್ರಿ. ಯಾಕಂದ್ರೆ ಫಿಬೊನಾಸಿ ನಂಬರ್ ಹಿಂದಿನ ಸಂಖ್ಯೆನ ಕೂಡಿಸ್ಕೊಂಡು ಮುಂದಿನ ಸಂಖ್ಯೆ ಹೋಗೋದು. ಓಕೆನಾ, ಬಹಳಷ್ಟು ಈಸಿಯಸ್ಟ್ ಕ್ವಶನ್ಸ್ ಇರತ್ತೆ. ಬಹಳ ಇದು ಫಿಬೊನಾಸಿ ನಂಬರ್ ಯಾವಾಗ್ಲೂ ಕ್ವಶನ್ ಕೊಡ್ತಾರೆ, ನಾವು ಇದನ್ನ ಬಹಳಷ್ಟು ರಾಂಗ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಸೀರೀಸ್ ಅಲ್ಲಿ ಇದು. ನೋಡ್ರಿ ಯಾವ ತರ ಅಂತಂದ್ರೆ 1 + 0 ಅಂತಂದ್ರೆ 1. ಓಕೆನಾ, 1ಅನ್ನ 0 ಇಂದ ಕೂಡಿಸಿದ್ರೆ ಒಂದೇ ಬರುತ್ತೆ. 1 + 2 ಕೂಡಿಸಿದ್ರೆ 1 + 1 ಕೂಡಿಸಿದ್ರೆ 2, 2 + 1 ಕೂಡಿಸಿದ್ರೆ 3, 3 + 2 ಕೂಡಿಸಿದ್ರೆ 5, 5 + 3 ಕೂಡಿಸಿದ್ರೆ 8. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಹೇಳ್ರಿ? 8 + 5 ಅಂತಂದ್ರೆ ಏನ್ ಬರುತ್ತೆ ಆನ್ಸರ್? ನೆಕ್ಸ್ಟ್ 13 ಬರುತ್ತೆ. ಇದಕ್ಕೆ ನಾವು ಫಿಬೊನಾಚಿ ನಂಬರ್ ಅಂತ ಕರಿತೀವಿ. ಓಕೆನಾ, ಅಥವಾ ಫಿಬೊನಾಚಿ ಅನ್ಬೋದು, ಅಥವಾ ಫಿಬೊನಾಚಿ ಅಂತ ಏನಾದ್ರು. ಓಕೆನಾ, ಫಿಬೊನಾಚಿ ಮತ್ತು ಫಿಬೊನಾಚಿ ನಂಬರ್ ಅಂತ ಕೇಳ್ತೀವಿ. ಓಕೆನಾ, ಓಕೆ, ವೆರಿ ಗುಡ್. ಆಲ್ರೆಡಿ 13 13 13 ಅಂತ ಎಲ್ಲರೂ ಹಾಕ್ಬಿಟ್ಟಿದ್ರಿ. ಓಕೆ, ವೆರಿ ಗುಡ್. ಈ ತರ ಕ್ವಶನ್ಸ್ ಆನ್ಸರ್ ಬರ್ಬೇಕ್ರಿ. ವೆರಿ ಗುಡ್. ಕಾವ್ಯ ಅವರು, ಬಸವರಾಜ್, ಪ್ರಿಯಾಂಕಾ, ಚಂದ್ರಕಾಂತ್, ನಿಖಿತಾ, ಪಜ್ಜು. ಓಕೆ, ವೆರಿ ಗುಡ್. ತೇಜು ಅವರು, ನೋಡಮ್ಮ ಆನ್ಸರ್ ಏನ್ ಬರತ್ತಂತ. ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಇದೆ 6 9 15 24 39 63. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಂತ ಕೇಳಿದ್ರೆ ನೋಡಮ್ಮ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಓಕೆನಾ, ಬೇಗ ಬೇಗ ಬರ್ಲಿ, ಆನ್ಸರ್ ಬರ್ಲಿ. ಅಶ್ವಿನಿ ಅವರು ಆಪ್ಷನ್ ಬಿ, ಹಿಂದಿನ ಪ್ರಶ್ನೆಗೆ ಆಪ್ಷನ್ ಬಿ ಅಂತ ಹಾಕಿದ್ರು. ಮಹಾಂತೇಶ್, ವೆಂಕಟೇಶ್, ಕಾವ್ಯ. ಓಕೆ ಓಕೆ ಓಕೆ, ಹಾಗಾದ್ರೆ ಬರ್ಲಿ ಏನ್ ಬರತ್ ಕಾಮೆಂಟ್. ನೆಕ್ಸ್ಟ್ ಏನಿದೆ ನೋಡ್ರಿ, ಹೇಳ್ಬೇಕು. ಓಕೆ, ನೋಡ್ರಿ 9 + 6 ಅಂದ್ರೆ 15. ಓಕೆನಾ, 15 + 9 ಅಂದ್ರೆ 24, 24 + 15 ಅಂದ್ರೆ 39, 39 + 24 ಅಂದ್ರೆ 63. ಈಗ ಇವೆರಡನ್ನು ಕೂಡಿಸ್ಬಿಟ್ರೆ ನೆಕ್ಸ್ಟ್ ನಂಬರ್ ಸಿಕ್ಬಿಡುತ್ತೆ. 63 + 39. ಓಕೆನಾ, 9 + 3 ಅಂದ್ರೆ 12, 2 ಕೈಲ 1, 6 + 4 ಅಂದ್ರೆ 10, 102. ಆನ್ಸರ್ ಏನು? 102 ಆನ್ಸರ್ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಹಾಗಾದ್ರೆ ನೋಡ್ರಿ ಮುಂದಿನ ಸಂಖ್ಯೆ ಪ್ಯಾಲಿಂಡ್ರೋಮಿಕ್ ಸೀರೀಸ್ ಅಂತ ಬರುತ್ತೆ. ಓಕೆನಾ, ಪ್ಯಾಲಿಂಡ್ರೋಮಿಕ್ ಸೀರೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಓಕೆ ನೋಡ್ರಿ, ಗುಡ್, ವೆರಿ ಗುಡ್. ಪ್ಯಾಲಿಂಡ್ರೋಮಿಕ್ ಸೀರೀಸ್ ನೋಡ್ರಿ, ಈ ಪ್ಯಾಲಿಂಡ್ರೋಮಿಕ್ ಸೀರೀಸ್ ಅಂತಂದ್ರೆ ನೀವು ಇಲ್ಲಿ ಈ ಕಡೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಓದ್ಬೇಕಾದ್ರೆ ಗೊತ್ತಾಗತ್ತೆ ಗದಗ. ಓಕೆನಾ, ಗದಗ ಎಂಬ ಒಂದು ಹೆಸರೇನೈತಲ್ಲ, ಈ ಕಡೆಯಿಂದ ಓದಿರು ಗದಗ, ಈ ಕಡೆಯಿಂದ ಓದಿರುನು ಗದಗ ಅಂತ ಹೇಳ್ತೀವಿ. ಕನಕ, ಉದಾಹರಣೆಗೆ ಕನಕ. ಓಕೆನಾ, ಕನಕ, ಈ ಕಡೆ ಅಂದ್ರೆ ಕನಕ, ಈ ಕಡೆ ಓದಿರು ಕನಕ. ಓಕೆನಾ, ಈ ತರ ಅಂದ್ರೆ ಈ ತರ ಹಿಂದೆ ಮುಂದೆ ಹೋದ್ರೆ ಸೇಮ್ ಬರ್ಬೇಕು. ಓಕೆನಾ, ಆ ತರ ಸಂಖ್ಯೆಗಳ ಮೇಲೆ ಪ್ಯಾಲಿಂಡ್ರೋಮಿಕ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ಯಾಲಿಂಡ್ರೋಮಿಕ್ ನಂಬರ್ ಯಾವುದು? ಇದ್ರಲ್ಲಿ ನೆಕ್ಸ್ಟ್ ಸರಣಿ, ಮುಂದಿನ ಸರಣಿ ಏನಂತ ಕೇಳಿದ್ರೆ ನೋಡಮ್ ಇದ್ರಲ್ಲಿ ಯಾರು ಹೇಳ್ತೀರ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಬೇಗ ಅಂತ ಹೇಳಿ. ಓಕೆ, ಆಲ್ರೆಡಿ ಪ್ರಶ್ನೆಗೆ ಆನ್ಸರ್ ಇದೆ ಸರ್. ಡೈಲಿ ಇದೇ ಟೈಮ್ಗೆ ಕ್ಲಾಸ್ ಮಾಡಿ. ಓಕೆ, ಚಂದ್ರಕಾಂತ್ ಅವರೇ ಡೈಲಿ 9 ಗಂಟೆಗೆ ಇರುತ್ತೆ. ಓಕೆನಾ, ಡೈಲಿ 9 ಗಂಟೆ ಕ್ಲಾಸ್ ಇರುತ್ತೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಡೈಲಿ ಕ್ಲಾಸ್ ಶುರು ಇರುತ್ತೆ ಇನ್ಮ್ಯಾಕ್. ಓಕೆನಾ, ನೋಡ್ರಿ ಈಗ 1. ಓಕೆನಾ, 1 2 ನೆಕ್ಸ್ಟ್ 1. ಓಕೆನಾ, 3 2 2 1 1. ಆಮೇಲೆ 4 3 3 2 2 1 1. ನೆಕ್ಸ್ಟ್ ಏನ್ ಬರ್ಬೇಕು? ಸೀರೀಸ್ ಪ್ರಕಾರ ಏನ್ ಬರ್ಬೇಕು ನೋಡ್ರಿ, ಈ ಸೀರೀಸ್ ಅಲ್ಲಿ ಯಾವ್ದು ಬರ್ಬೇಕು? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಿದೆ? ನೆಕ್ಸ್ಟ್ 5 4 4 3 3 2 2 ನೆಕ್ಸ್ಟ್ 1 1. ಓಕೆನಾ, 1 2 3 ನೋಡ್ರಿ, 1 2 3 4 ಇಲ್ಲಿ ಹೋಯ್ತು. ಓಕೆನಾ, 1 2 3 4 5 4 3 2 1. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಕರೆಕ್ಟ್ ಆಯ್ತಾ ಹಾಗಾದ್ರೆ? ಓಕೆ, ಆಪ್ಷನ್ ಡಿ, ಆಪ್ಷನ್ ಸಿ, ವೆರಿ ಗುಡ್. ನೋಡ್ರಿ ಯಾರು ಏನಾಗ್ತೀರಿ? ಕಾವ್ಯ ಅವರು, ಓಕೆನಾ, ತೇಜು ಅವರು, ಭಾಗೇಶ್,
ಓಕೆ, ಚಂದ್ರಕಾಂತ್ ಭರತ್ ಅವರು, ಓಕೆ ವೆರಿ ಗುಡ್. ಈ ಕೆಳಗಳಲ್ಲಿ ಪ್ಯಾಲೆಂಡ್ರೋಮಿಕ್ ಸಂಖ್ಯೆ ಯಾವ್ದು ಅಲ್ಲ. ಈತಂತ ಹೇಳಿದ್ನ ಪ್ಯಾಲೆಂಡ್ರೋಮಿಕ್ ನಂಬರ್ ಅಂದ್ರೆ ಯಾವ ತರ ಇರುತ್ತಂತ, ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೋದ್ರೆ ಸೇಮ್ ಇರ್ಬೇಕು, ಅದಕ್ಕೆ ಪ್ಯಾಲೆಂಡ್ರೋಮಿಕ್ ನಂಬರ್ ಅಂತೀವಿ. ಹಾಗಾದ್ರೆ ಇದ್ರಲ್ಲಿ ಯಾವ್ದು ಸರಿಯಾದ ಉತ್ತರ ಐತೆ ಅಂತ ಕೇಳಿದ್ರೆ ನೋಡಮ್ಮ, ಆಪ್ಷನ್ ಏನಿದೆ 1 2 1 2 1 ಅಂತಿದೆ, 1 2 3 4 5 6 ಅಂತಿದೆ. ಓಕೆನಾ, 1 2 3 2 1 ಅಂತಿದೆ, 625 ಅಂತಿದೆ. ನೋಡಮ್ಮ ಯಾರೆಲ್ಲ ಆನ್ಸರ್ ಹೇಳ್ತೀರ ಅಂತ ಹೇಳಿ ನೋಡ್ರಿ. ಇದ್ರಾಗ 1 2 3 2 1 ಈ ಕಡೆಯಿಂದ ಹೋದ್ರೆ ಸೇಮ್, ಈ ಕಡೆಯಿಂದ ಹೋದ್ರೆ ಸೇಮ್, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ, ವೆರಿ ಗುಡ್ ವೆರಿ ಗುಡ್. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿಗೆ, ಓಕೆನಾ ವೆರಿ ಗುಡ್, ಎಲ್ಲರ ಆನ್ಸರ್ ಹಾಕಿದ್ರಿ. ಹಾಗಾದ್ರೆ ಇಲ್ಲಿಗೆ ಟೈಪ್ 1 ಕಂಪ್ಲೀಟ್ ಆಯ್ತು. ಓಕೆನಾ, ಟೈಪ್ 1 ಈ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಟೈಪ್ 2. ಓಕೆನಾ, ಟೈಪ್ 2 ಕ್ವಶನ್ಸ್ ಶುರು ಆಗತ್ತೆ. ನೋಡಮ್ಮ ಯಾರೆಲ್ಲ ಟೈಪ್ 2 ಕ್ವಶನ್ಸ್ ರೆಡಿ ಆಗ್ತೀರ ಅಂತ ಹೇಳಿ. ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಅಲ್ಫಾಬೆಟ್ ಸೀರೀಸ್. ಓಕೆನಾ, ಇಲ್ಲಿ ವರ್ಣಮಾಲೆಗಳನ್ನ ಬಳಸಿಕೊಂಡು ಇಲ್ಲಿ ಏನಾಗತ್ತೆ ಕ್ಲಾಸ್ ಅನ್ನ ಇರುತ್ತೆ. ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಶುರು ಆಗ್ತಾವೆ. ಓಕೆನಾ, ವರ್ಣಮಾಲೆಯಲ್ಲಿ ಸೀರೀಸ್ ಯಾವ ತರ ಇರುತ್ತಂತ. ಈಗ ಇಲ್ಲಿವರೆಗೂ ನಂಬರ್ ಸೀರೀಸ್ ನೋಡಿದೀವಿ. ಈಗ ಅಲ್ಫಾಬೆಟಿಕ್ ಸೀರೀಸ್ ಯಾವ ತರ ಇರುತ್ತೆ. ಓಕೆನಾ, ಕೋಡಿಂಗ್ ಡಿ ಕೋಡಿಂಗ್ ಸ್ವಲ್ಪ ಇಲ್ಲಿ ಮ್ಯಾಚ್ ಆಗತ್ತೆ. ಸೊ ಬಟ್ ಸೀರೀಸ್ ನಲ್ಲೂ ಅಲ್ಫಾಬೆಟಿಕಲ್ ಯಾವ ತರ ವರ್ಕ್ ಆಗತ್ತೆ ಅಂತ ಹೇಳಿ ನೋಡ್ತಾ ಹೋಗ್ರಿ. ಓಕೆನಾ, ಹಾಗಾದ್ರೆ ಸೀರೀಸ್ ಅಲ್ಫಾಬೆಟಿಕ್ ಯಾವ ತರ ಅಂತ ಹೇಳಿ ಕ್ವಶನ್ ನೋಡಂಬ್ರಿ. ಇದು ಟೈಪ್ 2 ಅಂತ ಕರಿತೀವಿ. ಓಕೆನಾ, ಇದು ಟೈಪ್ 2. ಟೈಪ್ 2 ನೋಡ, ಟೈಪ್ 2 ಅಲ್ಲಿ ಪ್ರಶ್ನೆ ಇದೆ ಏನಂತಂದ್ರೆ ಎ ಝೆಡ್ ಎಕ್ಸ್ ಸಿ ಎಕ್ಸ್ ಎಫ್ ಯು. ಓಕೆನಾ, ನೆಕ್ಸ್ಟ್ ಏನಂತ ನೀವು ಫಸ್ಟಿಗೆ ಅಲ್ಫಾಬೆಟಿಕ್ ಸೀರೀಸ್ ಅಂತ ಬಂದಾಗ ಫಸ್ಟ್ ಕ್ವಶನ್ ಏನ್ ಮಾಡ್ಬೇಕಂದ್ರೆ ABCD ಬರ್ಕೊಂಡ್ಬಿಡ್ಬೇಕು. ಫಸ್ಟ್ ABCD ಬರಿಬೇಕು. ABCD ಬರೆದ್ರೆ ನೆಕ್ಸ್ಟ್ ಏನ್ ಗೊತ್ತಾಗತ್ತೆ ನಿಮ್ಗೆ, ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ ಸರ್, ಊಟ ಎಲ್ರಿ ಊಟ ಎಲ್ಲ ಕ್ಲಾಸ್ ಇದ್ದು ಇಡೀ ಮಧ್ಯಾಹ್ನದಿಂದ ಊಟ ಮಾಡಿದ ಅಷ್ಟೇ. ಇವತ್ತು ನಿಮ್ ಕ್ಲಾಸ್ ಮುಗಿಸ್ಬೇಕು. ಇವತ್ತು ಇಡೀ ಸೀರೀಸ್ ನಾನು ನಿಮ್ಗೆ ತಿಳಿಸ್ಬೇಕು. ನಿಮ್ದೆಲ್ಲ ಊಟ ಆಗಿದೆನಾ? ಎಲ್ಲರೂ ಊಟ ಮಾಡಿ ಬಂದಿದ್ದೀರಾ? ಎಲ್ಲರೂ ಊಟ ಮಾಡಿ ಬಂದ್ ಕೂತಿದ್ರಿ? ಓಕೆ, ನಡೀತೈತ್ರಿ. ನೀವ್ ಚೆನ್ನಾಗಿದ್ರೆ ಸಾಕು. ಓಕೆನಾ, ಹಾಗಾದ್ರೆ ನೋಡ್ರಿ. ಓಕೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಓಕೆನಾ, ಹಾಗಾದ್ರೆ ನೋಡ್ರಿ ಏನೇನ್ ಬರುತ್ತೆ ನೆಕ್ಸ್ಟ್ ಇಂದ. ಎ ಆದ್ಮೇಲೆ ನೋಡ್ರಿ ಸಿ ಇದೆ. ಓಕೆನಾ, ಇಲ್ಲಿ ಏನ್ ಗ್ಯಾಪ್ ಆಗಿದೆ, ಎ ಮತ್ತೆ ಸಿ ಪ್ಲಸ್ 2. ಓಕೆನಾ, ಎ ಆದ್ಮೇಲೆ ಬಿ ಮತ್ತೆ ಸಿ. ಓಕೆನಾ, ಇಲ್ಲಿ +2, ಇಲ್ಲಿಂದ ಇಲ್ಲಿಗೆ +2 ಆಯ್ತು. ಓಕೆನಾ, ನೆಕ್ಸ್ಟ್ ನೋಡ್ರಿ ಎಫ್, ಸಿ ಆದ್ಮೇಲೆ ಎಫ್. ಓಕೆನಾ, ನೋಡ್ರಿ 1 2 3, ಮೂರನೇದಕ್ಕೆ ಎಫ್ +3. ನೆಕ್ಸ್ಟ್ ಏನ್ ಬರ್ಬೇಕು ಇದ್ರ ಪ್ರಕಾರ, ನಮ್ಮ ಪ್ರಕಾರ +4 ಬರ್ಬೇಕು. +4 ಬರ್ಬೇಕಂತಂದ್ರೆ 1 2 3 4. ಹಂಗಾರೆ ಇಲ್ಲಿ ಏನ್ ಬರ್ಬೇಕು, ಜೆ ಬರ್ಬೇಕು. ಒಂದು ಸಂಖ್ಯೆ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ನೋಡ್ರಿ, ಇದು ಝೆಡ್ ಇದೆ. ಝೆಡ್ ಆದ್ಮೇಲೆ ಎಕ್ಸ್ ಇದೆ. ಓಕೆನಾ, ಝೆಡ್ ಆದ್ಮೇಲೆ ಎಕ್ಸ್. ಹಂಗಾರೆ ಎಷ್ಟನೇ ನಂಬರು, -2. ಹಾಗಾದ್ರೆ ನೋಡ್ರಿ ಯು ಇದೆ. ಇಲ್ಲಿ ಎಕ್ಸ್ ಆದ್ಮೇಲೆ ಯು ಎಷ್ಟನೇ ಸಂಖ್ಯೆ, ಮೂರನೇ ಸಂಖ್ಯೆ. ಓಕೆನಾ, ಇಲ್ಲಿ -3. ನೆಕ್ಸ್ಟ್ ಹಂಗಾರೆ ಬರ್ಬೇಕಾದೇನು, -4. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ -4. 1 2 3 4. ಓಕೆನಾ, ಹಾಗಾದ್ರೆ ಏನ್ ಬರ್ಬೇಕು, ಇಲ್ಲಿ ಕ್ಯೂ ಬರ್ಬೇಕು. ಓಕೆ, ನಮ್ಮ ಪ್ರಕಾರ ಆನ್ಸರ್ ಜೆ ಕ್ಯೂ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ ಸರ್, ಊಟ ಮಾಡಿಪ್ಪ ನೀವು. ಹಂಗೇನಿಲ್ರಿ, ಕ್ಲಾಸ್ ಮುಗಿಸೇ ಮಾಡಮ್ಮ. ಓಕೆನಾ, ನೀವು ರೆಡಿ ಆಗ್ಬೇಕು. ಓಕೆನಾ, ಕ್ಲಾಸ್ ಯಾರು ಇವಾಗ ಮಿಸ್ ಮಾಡಂಗಿಲ್ಲ. ಇಡೀ ಇನ್ನೊಂದು 2 ಟೈಪ್ಸ್ ಇದಾವೆ. ಓಕೆನಾ, ಇದು ಸೆಕೆಂಡ್ ಟೈಪ್ಸ್, 3 and 4th ಟೈಪ್ಸ್ ಇದೆ. ಇನ್ನು 2 ಟೈಪ್ಸ್ ಮುಗಿದ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆನಾ, ಇವತ್ತು ಆಗಿಲ್ರಿ, ಏನಾಗಲ್ಲ. ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಹೌದಿಲ್ಲ? ಸೊ ನೀವೆಲ್ಲ ಇದಿರಲ್ಲ ಸಾಕು. ಓಕೆ, ನೋಡಮ್ಮ ನೆಕ್ಸ್ಟ್ ನೋಡ್ರಿ, POQ SRT ನೆಕ್ಸ್ಟ್ VUM ಅಂತಿದೆ. ಓಕೆನಾ, ನಮ್ಮ ಪ್ರಕಾರ ಇದ್ರ ಫಸ್ಟ್ ABCD ಬರ್ಕೊಂಬಿಡಮ್, ನಿಮ್ಗೆ ಗೊತ್ತಾಗ್ಲಿ. ಓಕೆನಾ, ABCD EFGHIJKLMNOPQRSTUVWXYZ. ಓಕೆನಾ, ಹಾಗಾದ್ರೆ ಇಲ್ಲಿ ನೋಡ್ರಿ ಏನಿದೆ, ಸೀರಿಯಲ್ ಇದೆ. ಓಕೆನಾ, ಸೀರಿಯಲ್ ಇದೆ ನೋಡ್ರಿ. ನಮ್ಮ ಪ್ರಕಾರ ಇದು ಫಸ್ಟ್ ಸೀರಿಯಲ್ ನೋಡ್ಬೇಕಾದ್ರೆ OPQ ಅಂತಿದೆ. OPQ ಇಲ್ಲೇನಿದೆ, POQ ಅಂತಿದೆ. POQ. ಓಕೆನಾ, ನಮಗ್ ಬರ್ಬೇಕಾಯ್ತು OPQ. ಓಕೆನಾ, OPQ ಈ ತರ ಬರ್ಬೇಕು ಆನ್ಸರ್. ಈಗ ನೋಡ್ರಿ RST. ಓಕೆನಾ, ಇದು ಸ್ಟೇಟ್ RST. ಹಂಗಾರೆ ಸೀರಿಯಲ್ ಬರ್ಬೇಕು. ಇಲ್ಲಿ ಏನ್ಬೇಕು, UV
ನೆಕ್ಸ್ಟ್ ಎಂ ಓಕೆನಾ. ಈ ತರ ಸ್ಟೇಟ್ ಇದೆ. ಈ ತರ ನನಗೆ ಬರ್ಬೇಕು ಆನ್ಸರ್ ಅಂತಂದ್ರೆ ನಾ ಏನ್ ಮಾಡ್ಬೇಕು, ಇದ್ರಲ್ಲಿ ಆಪ್ಷನ್ ಅಲ್ಲಿ ನೋಡ್ಬೇಕು ಯಾವ ತರ ಆಪ್ಷನ್ ಇದೆ. ಇಲ್ಲಿ ನಮ್ಗೆ ಎಕ್ಸ್ ವೈ ಝೆಡ್ ಓಕೆನಾ. ಇಲ್ಲಿ ಏನಿದೆ ನಮ್ಗೆ ಇದ್ರ ಪ್ರಕಾರ ಎಕ್ಸ್ ವೈ ಝೆಡ್ ಓಕೆನಾ. ಎಕ್ಸ್ ನನ್ಗೆ ಏನ್ ಬರ್ಬೇಕು, ಫಸ್ಟ್ ಗೆ ಇದ್ರ ಪ್ರಕಾರ ಏನ್ ಬರ್ಬೇಕು, ವೈ ಬರ್ಬೇಕು, ಎಕ್ಸ್ ಬರ್ಬೇಕು, ಝೆಡ್ ಬರ್ಬೇಕು. ಯಾವ ತರ ಆನ್ಸರ್ ಇದೆ ನೋಡ್ರಿ, ಅದು ಯಾರ ಕಡೆ ಆನ್ಸರ್ ಇದೆ, ಕರೆಕ್ಟ್ ಆನ್ಸರ್ ಯಾವುದು, ವೈ ಎಕ್ಸ್ ಝೆಡ್, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಓಕೆನಾ. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲೊಂದು ಪ್ರಶ್ನೆ ಇದೆ. ಎ ಎ ಎ ಬಿ ಸಿ ಡಿ ಸಿ ಇ ಜಿ ಡಿ ಜಿ ಎ ಜೆ ಓಕೆನಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಂತ ಕೇಳ್ಯಾರ ನೋಡಮ್, ಯಾರೆಲ್ಲ ಕಂಡಿಡಿತೀರಿ ಅಂತ ಹೇಳಿ ಬೇಗ 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 ಕಂಡಿಡ್ತಾ ಹೋಗ್ರಿ ಓಕೆನಾ. ಸೇಮ್ ಲೇಟರ್ಸ್ ಸರಿಪ್ಪ. ಓಕೆ, ಹಾಗಾದ್ರೆ ಬೇಗ ಬೇಗ ಕಾಮೆಂಟ್ ಮಾಡ್ತಾ ಹೋಗ್ರಿ ಆನ್ಸರ್ ಏನ್ ಬರತ್ತ ಅಂತ ಹೇಳಿ ನೋಡಮ್ಮ ಓಕೆನಾ. ಎ ಬಿ ಸಿ ಓಕೆನಾ. ನಾನು ಎ ಬಿ ಸಿ ಡಿ ಬರ್ಕೊಂಡ್ಬಿಡ್ತು ಫಸ್ಟ್, ನಿಮ್ಗೆ ಗೊತ್ತಾಗಲ್ಲ ಓಕೆನಾ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಓಕೆನಾ. ನೋಡಿ ಈಗ ಎ ಇಂದ ಬ್ಲಿಗೆ +1 ಹೌದಿಲ್ರಿ, +1, ಬಿ ಇಂದ ಸಿ ಗೆ +1, ಸಿ ಇಂದ ಡಿ ಗೆ +1. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು, ಇ ಬರ್ಬೇಕು ಓಕೆನಾ. ಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು, ಇ ಬರ್ಬೇಕು. ಇದ್ರ ಪ್ರಕಾರ ನಮ್ಗೆ ಇ ಬರ್ಬೇಕು ಓಕೆನಾ. ಇಲ್ಲಿ 2 ಆಪ್ಷನ್ಸ್ ತೆಗೆದು ಬಿಡ್ರಿ, ಇಲ್ಲಿ 2 ಆಪ್ಷನ್ ಅದು ಉಳಿದಿದೆ, ಇನ್ನೂ 2 ಆಪ್ಷನ್ ಉಳಿತು ಓಕೆನಾ. ನೆಕ್ಸ್ಟ್ ಎ ಆದ್ಮೇಲೆ ಸಿ ಇದೆ, ಎ ಆದ್ಮೇಲೆ ಸಿ ಅಂತಂದ್ರೆ ಬಿ ಹೋಯ್ತು, ಸಿ 2ನೇ ಅಕ್ಷರ ಓಕೆನಾ, +2. ಸಿ ಆದ್ಮೇಲೆ ಎಫ್ ಇದೆ ಓಕೆನಾ, ಸಿ ಆದ್ಮೇಲೆ ಡಿ ಇ ಎಫ್ ಓಕೆನಾ. ನೆಕ್ಸ್ಟ್ ಇದೇನೈತೆ ಸಿ ಅಲ್ವಾ, ಓಕೆ. ಸಿ ಆದ್ಮೇಲೆ ಎಫ್ ಅಂತಂದ್ರೆ ಈ 2 ಸಂಖ್ಯೆ ಹೋಯ್ತು ಓಕೆ. ನನ್ಗೇನ್ ಬರ್ಬೇಕು, ನನ್ಗೆ ಇಲ್ಲಿ +2 ಬರ್ಬೇಕು ಓಕೆನಾ. ನೆಕ್ಸ್ಟ್ ತಡ್ರಿ ಇಲ್ಲಿ 1 ನಿಮಿಷ. ಎ ಆದ್ಮೇಲೆ ಸಿ ಅಲ್ಲ, 1 2 +2, ಡಿ ಆದ್ಮೇಲೆ 1 2 ಓಕೆನಾ, +2. ಹಾಗಾದ್ರೆ ಇ ಆದ್ಮೇಲೆ ಜೆ ಓಕೆನಾ, ಇದು +2. ನೆಕ್ಸ್ಟ್ ಜಿ ಆದ್ಮೇಲೆ +2 ನೋಡಿ, ಜಿ ಆದ್ಮೇಲೆ +2 ಅಂತಂದ್ರೆ ಐ ಬರ್ಬೇಕು ಓಕೆನಾ. ನನ್ನ ಪ್ರಕಾರ ಐ ಬರ್ಬೇಕು, +2 ಹೌದಾ. ಇದು +2, ಇದು +1. ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ, ಎ ಆದ್ಮೇಲೆ ಡಿ ಬಂದಿದೆ, ಎ ಆದ್ಮೇಲೆ ಡಿ ಅಂದ್ರೆ ಎ ಬಿ ಸಿ ಡಿ ಓಕೆನಾ. ಹಾಗಾದ್ರೆ +3, ಇಲ್ಲಿದ್ದ +3, ಇದಕ್ಕ +3 ಓಕೆ, ಇದು +3 ಓಕೆ. ನೆಕ್ಸ್ಟ್ ಇದಕ್ +3 ಬರ್ಬೇಕಂದ್ರೆ ಜಿ ಆದ್ಮೇಲೆ +3 ಅದ್ ನೋಡ್ರಿ, 1 2 3 ಎಂ ಬರ್ಬೇಕು ಓಕೆ. ನಮ್ಮ ಪ್ರಕಾರ ಇ ಐ ಎಂ ಓಕೆನಾ. ಇ ಐ ಎಂ ಏನೈತಲ್ಲ, ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ವೆರಿ ಗುಡ್. ಆಲ್ರೆಡಿ ಆನ್ಸರ್ ಹಾಕಿದ್ರಿ ತೇಜು ಅವರು ಓಕೆನಾ. ಬಸವರಾಜ್ ಅವರು ಆಪ್ಷನ್ ಎ, ವೆಂಕಟೇಶ್ ಆಪ್ಷನ್ ಎ ಓಕೆನಾ. ಚಂದ್ರಕಾಂತ್ 1 +2 +3 ಓಕೆ, ವೆರಿ ಗುಡ್. ಕಾವ್ಯ ಅವರು, ಪಜ್ಜ ಅವರು ಓಕೆ, ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ನ್ಯೂಮರಿಕ್ ಸರಣಿ ಅಂತ ಕರಿತೀವಿ ಓಕೆನಾ. ಇದಕ್ಕ ಏನಪ್ಪಾ ಅಂದ್ರೆ ಅಲ್ಪ ನ್ಯೂಮರಿಕ್ ಸೀರೀಸ್ ಅಂತ ಕರಿತೀವಿ ಓಕೆ. ಇದು ಏನಪ್ಪಾ ಅಂದ್ರೆ ನಮ್ಮ ಟೈಪ್ 3 ಏನೈತಲ್ಲ, ಇದು ಟೈಪ್ 3 ಓಕೆನಾ. ಏನಂದ ಇದ್ರದ್ದು ಓಕೆನಾ, ಟೈಪ್ 3 ಏನಂದ್ರೆ ನಮ್ಗೆ ಅಲ್ಪ ನ್ಯೂಮರಿಕ್ ಸೀರೀಸ್. ಇಲ್ಲಿ ಏನಿರುತ್ತೆ ಅಂದ್ರೆ ಒಂದು ಲೆಟರ್ಸ್ ಇರುತ್ತೆ, ಒಂದು ನಂಬರ್ಸ್ ಇರುತ್ತೆ, ಒಂದು ಲೆಟರ್ಸ್ ಮತ್ತೆ ನಂಬರ್ ಸೇರಿ ಏನಾಗುತ್ತೆ, ಇದು ಸೀರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಸೀರೀಸ್ ನೋಡ್ತಾ ಹೋಗ್ರಿ ಓಕೆನಾ. ಯಾವ ತರ ಸೀರೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. B2 ಓಕೆ, ಇಲ್ಲೇ ಬರ್ಕೊಂಡ್ಬಿಡ. B2 D4 F6 H8 J10 ಓಕೆನಾ. ನೆಕ್ಸ್ಟ್ ಏನ್ ಬರ್ಬೇಕು, ಇದ್ರ ಪ್ರಕಾರ ನಮ್ಗೆ ಎ ಇಲ್ಲೇ ಎ ಬಿ ಸಿ ಡಿ ಬರುತ್ತೆ ನೋಡ್ರಿ. ಎ ಇಲ್ಲೇ ಬರ್ಬಾರ್ದು ಓಕೆನಾ. ಎ ಇಲ್ಲೇ, ಸಿ ಆದ್ಮೇಲೆ ಡಿ ಓಕೆನಾ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ, ನಾನು ಕೆ ಇಲ್ಲಿ ಹಂಗಾರೆ ಎಲ್ ಓಕೆನಾ. ಇದ್ರ ಪ್ರಕಾರ ಎಲ್. 2 + 4 4 + 6 6 + 8 8 + 2 10 10 + 12 ಓಕೆನಾ. ನನಗೆ ಇನ್ನೊಂದು ಸೀರೀಸ್ ಬರ್ಬೇಕಲ್ಲ ಓಕೆನಾ. ನೆಕ್ಸ್ಟ್ ಏನ್ ಬರ್ಬೇಕು, ಎಲ್ ಆದ್ಮೇಲೆ ಎಂ ಓಕೆನಾ, ಎಂ. ಇನ್ ನೆಕ್ಸ್ಟ್ ಎನ್ ಬರ್ಬೇಕು, ಇದು ಪ್ಲಸ್ ಎನ್ ಬರ್ಬೇಕು, 14 ಬರ್ಬೇಕು. L12 N14 L12 N14 ಓಕೆನಾ. ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆನಾ. ಹಾಗಾದ್ರೆ ಮುಂದಿನ ಸೀರೀಸ್ ನೋಡ್ರಿ, ಇಲ್ಲೇನಿದೆ ನೋಡ್ರಿ, 2B 4C 8E ಓಕೆನಾ, 14H ಓಕೆ. ಮುಂದೆ ಏನ್ ಬರತ್ತೆ ಅಂತ ಪ್ರಶ್ನೆ ಕೇಳಿದಾರೆ ನೋಡಮ್ಮ. ಇದ್ರ ಪ್ರಕಾರ ಇಲ್ಲಿ ನೋಡ್ರಿ, 2 + 4 4 + 8 ಓಕೆನಾ, 8 ಪ್ಲಸ್ ಇದಕ್ಕ +2, ಇದು ಡಬಲ್ ಆಗಬೇಕು +4, ಇಲ್ಲಿ +6. ಹಂಗಾರೆ ನೆಕ್ಸ್ಟ್ ಏನ್ ಬರ್ಬೇಕು, ಇದ್ರ ಪ್ರಕಾರ ನನಗೆ +8 ಬರ್ಬೇಕು. +8 ಬಂದ್ರೆ ಇಲ್ಲಿ ಏನ್ ಬರ್ಬೇಕು, 22 ಇದ್ರಾಗ ಆಪ್ಷನ್ ಒಂದೇ ಇರೋದು ಓಕೆನಾ, ಎಲ್. ನೋಡ್ರಿ, ಎಲ್ ಆದ್ಮೇಲೆ ಬಿ ಆದ್ಮೇಲೆ ಏನ್ ಬರುತ್ತೆ, ಸಿ. ಬಿ ಸಿ ಡಿ ನೆಕ್ಸ್ಟ್ ಇ, ಆಮೇಲೆ
ಎಫ್ ಜಿ ಹೆಚ್, ನೆಕ್ಸ್ಟ್ ಏನ್ ಬರಬೇಕು ಐ ಜೆ ಕೆ, ನೆಕ್ಸ್ಟ್ ಇಲ್ಲಿ ಎಲ್ ಬರ್ಬೇಕು. ಓಕೆನಾ 22 ಎಲ್. ಓಕೆ, ಹಾಗಾದ್ರೆ ಮುಂದಿನ ಸೀರೀಸ್ ನೋಡ್ರಿ. ನೋಡ 1 ಸಿ ಬಿ, ಓಕೆನಾ 5 ಎಫ್ ಯು, 9 1 ಐ ಟಿ, ಓಕೆ ಐ ಟಿ, 15 ಎಲ್ ಎಸ್, 170 ಆರ್ ಅಂತಿದೆ. ಓಕೆನಾ 17 ಆರ್. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ಈ ಕೆಳಗಿನ ಸರಣಿಯಲ್ಲಿ ತಪ್ಪಾದ್ದನ್ನು ಗುರುತಿಸಿ ಅಂತ ಕೇಳ್ಯಾರ. ಓಕೆನಾ ಯಾವ್ದು ರಾಂಗ್ ಆಗಿದೆ ಅಂತ ನಾವ್ ಇದನ್ನ ನೋಡ್ಕೊಂಡು ತಗೊಬಿಡಮ್ರಿ. ಓಕೆನಾ ಒಂದಕ್ಕ ಎಷ್ಟ್ ಹಾಕಿರ 5, 4 ಹಾಕಿರ 5. ಓಕೆನಾ ಹಾಗಾದ್ರೆ ಐದಕ್ಕ ಎಷ್ಟ್ ಹಾಕಿರ 9, 4 ಹಾಕಿರ 9. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು ನನ್ನ ಪ್ರಕಾರ 4ನ್ನೇ ಹಾಕ್ಬೇಕು. ಓಕೆನಾ 4 ಹಾಕಿದ್ ಕರೆಕ್ಟ್ ಬರತ್ತಿಲ್ಲ, ನೆಕ್ಸ್ಟ್ ನೋಡಮ್ರಿ. ಓಕೆನಾ ನೆಕ್ಸ್ಟ್ ಏನಿದೆ ಇಲ್ಲಿ 9ಕ್ಕೆ 4 ಹಾಕಿರ 13 ಬರ್ಬೇಕು, 13ಕ್ಕೆ 4 ಹಾಕಿರ 17 ಬರುತ್ತೆ. ಓಕೆನಾ ಹಾಗಾದ್ರೆ ಏನಾಗಿರ್ತದೆ ಆಗ 15 ತಪ್ಪಾದ ಆನ್ಸರ್ ಆಗಿದೆ. ಓಕೆನಾ ಆಪ್ಷನ್ ಬಿ ಸರಿಯ ತಪ್ಪಾದ ಆನ್ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ ಇಲ್ಲಿ. ಓಕೆ 2B 4C 8E 14H. ಹಾಗಾದ್ರೆ ಮುಂದಿನ ಸಂಖ್ಯೆ ಏನ್ ಬರತ್ತಂತ ಕ್ವಶನ್ ಇದೆ. ಸ್ವಲ್ಪ ನೀರ್ ಕುಡಿದು ನೀವು ರೆಡಿ ಆಗ್ತಾ ಹೋಗ್ರಿ. ಓಕೆನಾ ಡೈಲಿ ಕ್ಲಾಸ್ ಇರುತ್ತಾ ಸರ್? ಪ್ರವೀಣ್ ಡೈಲಿ ಕ್ಲಾಸ್ ಇರತ್ರಿ. ಓಕೆನಾ ಇಷ್ಟ ದಿನ ನಾವು 7 ಗಂಟೆ ಕ್ಲಾಸ್ ಮಾಡ್ತಿದ್ವಿ. ಓಕೆನಾ 7 ಗಂಟೆ ಕ್ಲಾಸ್ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಟೈಮ್ ಚೇಂಜ್ ಮಾಡಿದ್ವಿ, 9 ಗಂಟೆಯಿಂದ ಡೈಲಿ ಏನಿರುತ್ತೆ ಕ್ಲಾಸ್ ಇರುತ್ತೆ ಸರ್. ಕರೆಕ್ಟ್ ಆನ್ಸರ್ ಇರೋ ಆಪ್ಷನ್ಸ್ ಡಾರ್ಕ್ ಆಗಿ ಕಾಣ್ತಿದೆ. ಓಕೆನಾ ಕರೆಕ್ಟ್ ಆನ್ಸರ್ ಡಾರ್ಕ್ ಆಗಿ ಕಾಣಿಸ್ತಿದೆನಾ ನೋಡಮ್ ತಡ್ರಿ. ಓಕೆ 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 ಕಾಣಿಸ್ತಿದ್ದಾನೆ ಎಲ್ಲರಿಗೂ ಇವಾಗ ಕಾಣಿಸ್ತಿದ್ದಾನೆ ಆಪ್ಷನ್. ಓಕೆ ವೆರಿ ಗುಡ್. ಓಕೆ ಕರೆಕ್ಟ್ ಆನ್ಸರ್ ಹಾಕಿದ್ರಿ. ಓಕೆ ನೋಡಮ್ಮ ಸರಿಯಾದ ಆನ್ಸರ್ ಹೌದು ಅಲ್ಲ ಅಂತ. ಓಕೆ ನೋಡ್ರಿ ಆಪ್ಷನ್ ಡಿ ಸರ್. ಹಂಗ ಯಾಕೆ ಸರ್? ಊಟ ಮಾಡಿರಿ ಸರ್ ಭಾಗ್ಯೇಶ್? ಆಯ್ತಪ್ಪ ಮಾಡಮ್ಮ, ಆಯ್ತು ಕ್ಲಾಸ್ ಮುಗ್ದ ಹೋಯ್ತು. ಓಕೆನಾ 2 + 2. ಓಕೆನಾ ಇಲ್ಲಿ ನೋಡ್ರಿ 2 + 2 ಅಂತಂದ್ರೆ ಇಲ್ಲಿ +2 ಹಾಕ್ತಿವಿ. ಓಕೆನಾ ಇಲ್ಲಿ ಪ್ಲಸ್ ಏನಾಗ್ತಿದ್ವಿ, ಇಲ್ಲಿ +4 ಆಗ್ತಿದ್ವಿ, ಇಲ್ಲಿ +6 ಆಗ್ತಿದ್ವಿ. ಓಕೆನಾ ಹಿಂದಿನ ಪ್ರಶ್ನೆ ಸೇಮ್ ಇದೆ ಅನ್ಸತ್ತಿದೆ. ಓಕೆನಾ +8 ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು 22 ಬರ್ಬೇಕು. BC ಓಕೆನಾ ಸೇಮ್ ಹಂಗಾರೆ ನೆಕ್ಸ್ಟ್ ಎಲ್ ಬರ್ಬೇಕು, ಸೇಮ್ ಹಿಂದಿನ ಪ್ರಶ್ನೆ ಇರ್ಬೇಕು. ಓಕೆನಾ ಆಪ್ಷನ್ ಸಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ ಹಂಗಾರೆ ಇಲ್ಲಿ. ಸೊ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ಓಕೆನಾ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ಓಕೆ ಕಂಟಿನ್ಯೂಯಸ್. ಓಕೆನಾ ಅದು ಆಕ್ಚುಲಿ ಕಂಟಿನ್ಯೂಯಸ್ ಪ್ಯಾಟರ್ನ್ ಆಗಬೇಕು ಆಯ್ತಾ. ಕಂಟಿನ್ಯೂಯಸ್ ಪ್ಯಾಟರ್ನ್ ಸೀರೀಸ್ ಕಂಟಿನ್ಯೂಯಸ್ ಪ್ಯಾಟರ್ನ್ ಸೀರೀಸ್ ಇದು ಟೈಪ್ 4. ಓಕೆನಾ ಟೈಪ್ 4 ಸತತ ಮಾದರಿಯ ಸರಣಿಗಳಂತ ಹೇಳಿ. ಓಕೆನಾ ಕಂಟಿನ್ಯೂಸ್ ಪ್ಯಾಟರ್ನ್ ಸೀರೀಸ್ ಅಂತ ಹೇಳಿ ಬರುತ್ತೆ. ಆ ಕಂಟಿನ್ಯೂಸ್ ಪ್ಯಾಟರ್ನ್ ಸೀರೀಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಏನಂದ್ರೆ ಕಂಟಿನ್ಯೂಸ್ ಆಗಿ ABCD ಮೇಲೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಓಕೆನಾ ಓಕೆ ಊಟ ಮಾಡಿ ಸರ್. ಓಕೆ ಥ್ಯಾಂಕ್ ಯು ಸರ್. ಓಕೆ ಆಯ್ತು ಪ್ರವೀಣ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆ ಬೇಗ ಇದು ಲಾಸ್ಟ್ ಕ್ವಶನ್, ಲಾಸ್ಟ್ ಟೈಪ್. ಓಕೆನಾ ಕೊನೆಯ ಟೈಪ್ ಇದೆ ನೋಡಮ್. ಈ ಕೊನೆಯ ಟೈಪ್ ಅನ್ನು ಯಾರು ಮಾಡ್ತೀರಿ ಅಂತ ಹೇಳಿ ಬಹಳಷ್ಟು ಇದೆ. ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಇದೆ. ನಿಮ್ಗೆ ಯಾರಾದ್ರೂ ಟೀಚರ್ ಪೋಸ್ಟಿಗೆ ಹೋದಾರಿದ್ರೆ ಇದು ಟೀಚರ್ ಪೋಸ್ಟಿಗೆ ಕಂಪಲ್ಸರಿ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ. ಮತ್ತೆ SSGD ಗೆ ಬೇರೆ ಎಕ್ಸಾಮ್ಸ್, ಸ್ಪೆಷಲ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಕೇಳಿದಾರೆ ಕೂಡ. ನೋಡಮ್ಮ ಯಾವ ತರ ಕ್ವಶನ್ಸ್ ಇದೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ ಮೈನಸ್ ಗ್ಯಾಪ್. ಓಕೆನಾ ABA ಗ್ಯಾಪ್ ಮತ್ತೆ ಗ್ಯಾಪ್ BA ಗ್ಯಾಪ್ AB. ಓಕೆನಾ ನೆಕ್ಸ್ಟ್ ನಾವು 4 ಟೈಮ್ಸ್ ಹಿಂಗೆ ಬರ್ಕೊಂಡ್ಬಿಡ್ತೀನಿ. ಓಕೆನಾ ಇದೇ ತರ 4 ಟೈಪ್ ಬರ್ಕೊಂತೀನಿ. ಓಕೆನಾ ABA ಗ್ಯಾಪ್. ಓಕೆನಾ BA AB. ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲೆಲ್ಲ ಗ್ಯಾಪ್ ಫಿಲ್ ಮಾಡಂಬ್ರಿ. ಆಮೇಲೆ ಯಾವ್ದು ಆನ್ಸರ್ ಬರುತ್ತಂತ ನಿಮ್ಗೆ ಗೊತ್ತಾಗ್ತಾ ಹೋಗತ್ತೆ. ಓಕೆನಾ BA ಮೈನಸ್ AB. ನೆಕ್ಸ್ಟ್ ನೋಡ್ರಿ ABA ಗ್ಯಾಪ್ AB ಮೈನಸ್ AB ನೋಡ್ರಿ. ಓಕೆ ಇಲ್ಲಿ ನೋಡ್ರಿ ಇದು ಫಿಲ್ ಮಾಡ್ತಾ ಹೋಗ್ತೀನಿ. AB ಓಕೆನಾ ಇದ್ರಾಗ ಏನಿದೆ ABB ನೆಕ್ಸ್ಟ್ ನೋಡ್ರಿ BA
ಬಿ. ನೆಕ್ಸ್ಟ್ ಬಿ ಬಿ ಎ ಬಿ ಎ. ಓಕೆ, ಈಗ ಡಿಫ್ರೆನ್ಶಿಯೇಟ್ ಮಾಡಮ್. ಓಕೆನಾ, ಈ ತರ ಬರ್ಕೊಂಡಾಗ ಡಿಫ್ರೆನ್ಶಿಯೇಟ್ ಮಾಡಿ ಯಾವ ತರ ಬರುತ್ತಂತ ನೋಡ್ರಿ. ಇಲ್ಲಿ ಎ ಬಿ, ಓಕೆ ಎ ಬಿ, ಇಲ್ಲಿ ಎ ಬಿ, ಇಲ್ಲಿ ಬಿ ಬಿ ಬಂತು. ಓಕೆನಾ, ಇಲ್ಲಿ ಸ್ವಲ್ಪ ಹೋಯ್ತು. ಓಕೆನಾ, ಇಲ್ಲಿ ಎ ಬಂತು. ಬೇಡ, ನೋಡಮ್ರಿ ಮುಂದಿನ ಸೀರೀಸ್. ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ. ಓಕೆನಾ, ಕಂಪ್ಲೀಟ್ ಆಗಿ ಎ ಬಿ ಇದೆ. ಇದು ಬಿ ಎ ಇದೆ. ಓಕೆನಾ, ಇಲ್ಲಿ ಎ ಬಿ ಇದೆ. ಇದು ಬೇಡ, ಬರಂಗಿಲ್ಲ. ಬಿ ಬಿ ಇದೆ, ಇಲ್ಲಿ ಎ ಬಿ ಇದೆ, ಇಲ್ಲಿ ಎ ಇದೆ, ಬಿ ಬಿ ಇದೆ. ಓಕೆನಾ, ಎ ಇದು ಒಂದು ಸರಿ ಇಲ್ಲ. ಹಾಗಾದ್ರೆ ಆಪ್ಷನ್ ಬಿ ಏನೈತಲ್ಲ, ನಮ್ಗೆ ಎ ಬಿ ಎ ಬಿ ಎ ಬಿ ಅಂತ ಕಂಟಿನ್ಯೂ ಆಗಿ ಒಂದು ನೀಟ್ನೆಸ್ ಸೀರೀಸ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಏನಿದೆ, ಇಲ್ಲಿ ಎ ಬಿ ಗ್ಯಾಪ್ ಗ್ಯಾಪ್. ಓಕೆನಾ, ಬಿ ಎ ಎ ಮೈನಸ್ ಮತ್ತೆ 2 ಗ್ಯಾಪು, ಆಮೇಲೆ ಎ ಬಿ ಮತ್ತೊಂದು ಗ್ಯಾಪ್. ಓಕೆನಾ, ಇದು 4 ಟೈಮ್ಸ್ ಬರೀತೀನಿ. ನೀವು ಬೇಕಾದ್ರೆ ಅದನ್ನ ಆನ್ಸರ್ ಮಾಡ್ತಾ ಹೋಗ್ರಿ. ಎ ಬಿ ಬಿ ಎ ಬಿ ಗ್ಯಾಪ್, ಎ ಬಿ ಗ್ಯಾಪ್ ಗ್ಯಾಪ್, ಬಿ ಎ ಗ್ಯಾಪ್ ಗ್ಯಾಪ್. ಓಕೆನಾ, ಎ ಬಿ. ನೆಕ್ಸ್ಟ್ ನೋಡ್ರಿ, ಎ ಬಿ ಗ್ಯಾಪ್ ಗ್ಯಾಪ್. ಓಕೆನಾ, ಬಿ ಎ ಗ್ಯಾಪ್, ಎ ಬಿ ಗ್ಯಾಪ್. ಹಾಗಾದ್ರೆ ಇದಕ್ಕೊಂದು ಸೊಲ್ಯೂಷನ್ ನ ಫಿಲ್ ಅಪ್ ಮಾಡೋಣ. ಓಕೆನಾ, ನೋಡ್ರಿ ಏನ್ ಬರುತ್ತೆ ಇಲ್ಲಿ. ಎ ಕಂಪ್ಲೀಟ್ ಆಗಿ ಇದೆ. ಓಕೆನಾ, ಎ ಎ ಎ ಎ. ಓಕೆನಾ, ಎ ಕಂಪ್ಲೀಟ್ ಆಗಿ. ಓಕೆ, ನೆಕ್ಸ್ಟ್ ಎ ಎ, ನೆಕ್ಸ್ಟ್ ಬಿ ಎ ಎ. ನೋಡ್ರಿ ನೆಕ್ಸ್ಟ್ ಏನಿದೆ, ಎ ಎ ಬಿ ಎ ಬಿ. ನೆಕ್ಸ್ಟ್ ಬಿ ಎ ಬಿ ಬಿ. ಈಗ ಇದ್ರ ಪ್ರಕಾರ ನಾವು ನೋಡಿದ್ರೆ ಮೂರ್ ಡಿಫ್ರೆನ್ಸ್ ಅಲ್ಲಿ ಆಡ್ ಮಾಡಿದ್ವಿ. ಈಗ ಇದು 3 ಮಾಡೋಣ. ಎ ಬಿ ಬರಲ್ಲ, ಇಲ್ಲಿ ಯಾವ್ದು ಕಂಪ್ಯಾರಿಸನ್ ಸರಿ ಇಲ್ಲ. ಎ ಇದೆ, ಆಮೇಲೆ ಬಿ ಸರಿ ಬರಲ್ಲ. ಓಕೆನಾ, ಇಲ್ಲಿ 3 ಮಾಡೋಣ. ಎ ಬಿ ಎ. ಓಕೆನಾ, ಇಲ್ಲಿ ತ್ರಿಬಲ್ ಎ ಆಯ್ತು, ಇದು ಬರಂಗಿಲ್ಲ. ಓಕೆನಾ, ನೆಕ್ಸ್ಟ್ ನೋಡ್ರಿ, ಎ ಬಿ ಎ. ಓಕೆನಾ, ನೆಕ್ಸ್ಟ್ ಎ ಬಿ ಎ. ಓಕೆನಾ, ಕರೆಕ್ಟ್ ಆಗಿ ಬಂತಿದ್ದು. ಓಕೆನಾ, ನೆಕ್ಸ್ಟ್ ನೋಡ್ರಿ, ಎ ಬಿ ಎ ನೋಡ್ರಿ, ಎ ಬಿ ಎ, ಆಮೇಲೆ ಎ ಬಿ ಬಿ ಹೋಯ್ತು, ಇಲ್ಲಿ ಹೋಯ್ತು. ಓಕೆನಾ, ಇದು ಬರಲ್ಲ. ಆಮೇಲೆ ಎ ಬಿ ಬಿ, ಇದು ಬರಂಗಿಲ್ಲ. ಓಕೆನಾ, ಹಾಗಾದ್ರೆ ಆಪ್ಷನ್ ಬಿ ಏನೈತಲ್ಲ ಸರಿಯಾದ ಉತ್ತರ. ಓಕೆನಾ, 3 ಅನ್ ಮಾಡ್ತೀವಿ, ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಏನಿದೆ, ಎ ಗ್ಯಾಪ್, ಬಿ ಎ ಗ್ಯಾಪ್ ಗ್ಯಾಪ್, ಡಿ ಡಿ ಸಿ ಗ್ಯಾಪ್, ಎಫ್ ಗ್ಯಾಪ್ ಇ. ಓಕೆನಾ, ಹಾಗಾದ್ರೆ ಸೇಮ್ ಇಂಥದೇ 4 ಬರ್ಕೊಂಡು. ಓಕೆನಾ, ಬಿ ಎ ಗ್ಯಾಪ್ ಗ್ಯಾಪ್, ಡಿ ಡಿ ಸಿ ಗ್ಯಾಪ್, ಎಫ್ ಇ ಇ. ಓಕೆನಾ, ಗ್ಯಾಪ್, ಎ ಬಿ ಬಿ ಎ ಮೈನಸ್ ಗ್ಯಾಪ್, ಡಿ ಡಿ ಸಿ ಎಫ್ ಇ ಗ್ಯಾಪ್. ಓಕೆನಾ, ನೆಕ್ಸ್ಟ್ ನೋಡ್ರಿ, ನೋಡಮ್ ಯಾರು ಆನ್ಸರ್ ಮಾಡ್ತೀರ ಅಂತ. ಓಕೆನಾ, ಸ್ಪೀಡ್ ಆಗಿ ಆನ್ಸರ್ ಮಾಡ್ತಾ ಹೋಗ್ರಿ. ಈಗ ಇದಕ್ಕ ಯಾವ್ದಾದ್ರು ಬೇರೆನಾ ಫಿಲ್ ಅಪ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ ಹಾಕ್ತೀನಿ. ಓಕೆನಾ, ನೆಕ್ಸ್ಟ್ ಬೇರೆ ಕಲರ್ ತಗೊಂಡ್. ಓಕೆ, ಇದಕ್ಕೆ ಎ ಬಿ ಇ, ಸರಿ, ಎ ಬಿ ಸಿ ಡಿ 1 2 3 4 5. ಓಕೆನಾ, ಏನ್ ಬರ್ಬೇಕಿತ್ತು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆನಾ, ನೆಕ್ಸ್ಟ್ ಎ ಬಿ ಇ. ನೋಡ್ರಿ, ಒಂದು ನಿಮಿಷ. ಎ ಬಿ ಬಿ ಎ, ಎ ಬಿ ಲಾಸ್ಟ್ ಇ ಅಲ್ವಾ. ಓಕೆ, ಇ ಎಫ್, ಆಕ್ಚುಲಿ ಇದು ಇ. ಓಕೆನಾ, ಇದು ಇ. ಓಕೆನಾ, ಇಲ್ಲಿ ಒಂದು ಇದು ಬರಬೇಕಿತ್ತು. ಓಕೆನಾ, ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಆಪ್ಷನ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಓಕೆ, ನೋಡಮ್ಮ, 1 2 3 4 5 ಬರ್ಬೇಕಿತ್ತು, ಇನ್ನೊಂದು ಮಿಸ್ ಆಗಿದೆ. ಓಕೆನಾ, ಯಾವ ಸಂಖ್ಯೆ ಮಿಸ್ ಆಗಿದೆ ಅಂದ್ರೆ ಇ ಮಿಸ್ ಆಗಿದೆ ಇದಕ್ಕೆ. ಓಕೆನಾ, ಇ ಇ ಇ ಇ ಅಂತ ಮಿಸ್ ಆಗಿದೆ. ಓಕೆನಾ, ನೋಡಮ್ರಿ ಯಾವ್ದಾದ್ರು ಸೇರತ್ತ ಅಂತ ಹೇಳಿ. ಇದಕ್ಕೆ ಆಪ್ಷನ್ ಸಿ ಎ ಬಿ. ಓಕೆನಾ, ಬಿ ಸಿ ಈ ಸಿ. ಓಕೆನಾ, ಇಲ್ಲಿ ಸಿ, ಎ ಬಿ ಬಿ. ಓಕೆನಾ, ಎ ಬಿ ಎ ಸಿ ಸಿನಾ, ಒಂದ್ ನಿಮಿಷ, ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ. ಓಕೆನಾ, ಈ ಕ್ವಶನ್ ಬೇಡ, ಯಾಕಂದ್ರೆ ಅದು ರಾಂಗ್ ಇದೆ. ಓಕೆನಾ, ಹಂಗಾಗಿ ಬರಲ್ಲ. ಸೊ ಇದನ್ನ ನೋಡ್ರಿ. ಓಕೆನಾ, ಇದನ್ನ ನೋಡ್ರಿ, ಒಂದ್ ನಿಮಿಷ. ಅದ್ 4 ಚಿಹ್ನೆಗಳು ಹೋಗ್ತಾವ ನೋಡ್ರಿ, 1 2 3. ಒಂದ್ ಮಿಸ್ಟೇಕ್ ಎಲ್ಲೂ ಆಗಿದೆ. ಓಕೆನಾ, ಎ ಬಿ ಬಿ 1 2 3 4 5, ಇಲ್ಲಿ 1 2 3 4. ಸೊ ಕ್ವಶನ್ಸ್ ಅದು ರಾಂಗ್ ಇದೆ. ಓಕೆನಾ, ಬೇಡ. ಓಕೆ, ಇದನ್ನ ನೋಡ್ರಿ. ಓಕೆನಾ, ಮೈನಸ್ ಡಬಲ್ ಗ್ಯಾಪ್. ಓಕೆನಾ, ನೋಡ್ರಿ, ಡಬಲ್ ಗ್ಯಾಪ್
ಎಕ್ಸ್ ವೈ ಎಕ್ಸ್, ಓಕೆ, ಗ್ಯಾಪ್ ಗ್ಯಾಪ್ ವೈ ಎಕ್ಸ್ ಗ್ಯಾಪ್ ಎಕ್ಸ್ ವೈ. ಓಕೆ, ನೆಕ್ಸ್ಟ್ ಇದನ್ನ ಮಾಡ್ರಿ. ಓಕೆ, ಗ್ಯಾಪ್ ಎಕ್ಸ್ ವೈ ಎಕ್ಸ್ ಮೈನಸ್ ಮೈನಸ್ ವೈ ಎಕ್ಸ್ ಗ್ಯಾಪ್ ಎಕ್ಸ್ ವೈ. ಓಕೆ, ನೆಕ್ಸ್ಟ್ ನೋಡ್ರಿ, ಗ್ಯಾಪ್ ಗ್ಯಾಪ್ ಎಕ್ಸ್ ವೈ ಎಕ್ಸ್ ಗ್ಯಾಪ್ ಗ್ಯಾಪ್ ವೈ ಎಕ್ಸ್ ಎಕ್ಸ್ ವೈ. ನೋಡ್ರಿ, ನೆಕ್ಸ್ಟ್ ಎಕ್ಸ್ ಗ್ಯಾಪ್ ಗ್ಯಾಪ್ ಎಕ್ಸ್ ವೈ ಎಕ್ಸ್ ಗ್ಯಾಪ್ ಗ್ಯಾಪ್ ವೈ ಎಕ್ಸ್ ಗ್ಯಾಪ್ ಎಕ್ಸ್ ವೈ. ನೆಕ್ಸ್ಟ್ ಇದರಲ್ಲಿ ಇದಕ್ಕೆ ಸಮಥಿಂಗ್ ವ್ಯಾಲ್ಯೂಸ್ ಆಗ್ತಾ ಹೋಗ್ರಿ. ಓಕೆನಾ, ಏನ್ ವ್ಯಾಲ್ಯೂಸ್ ಬರ್ತಾವ ಅಂತ ಹೇಳಿ ವ್ಯಾಲ್ಯೂಸ್ ಆಗ್ತಾ ಹೋಗ್ರಿ. ಓಕೆನಾ, ಹಾ, ಈ ವ್ಯಾಲ್ಯೂ ಹಾಕ್ರಿ. ಏನ್ ಬರುತ್ತೆ, ಎಕ್ಸ್ ವೈ ಎಕ್ಸ್. ನೆಕ್ಸ್ಟ್ ನೋಡಿ, ವೈ ಎಕ್ಸ್ ವೈ. ನೆಕ್ಸ್ಟ್ ಥರ್ಡ್ ಎಕ್ಸ್ ವೈ ಎಕ್ಸ್ ವೈ. ನೆಕ್ಸ್ಟ್ ಎಕ್ಸ್ ವೈ ಎಕ್ಸ್ ನೋಡ್ರಿ, ಎಕ್ಸ್ ವೈ ಎಕ್ಸ್ ಎಕ್ಸ್ ಬಂತು, ವೈ ಬಂತು, ಎಕ್ಸ್ ಬಂತು, ಎಕ್ಸ್ ವೈ ಬಂತು. ಇಲ್ಲಿ ವೈ ಎಕ್ಸ್ ವೈ. ಓಕೆನಾ, ಇದು ಬೇರೆ ಬೇರೆ ತರ ಬರತ್ತೆ. ಓಕೆನಾ, ಇದು ಬರಂಗಿಲ್ಲ, ಯಾಕಂದ್ರೆ ಎಕ್ಸ್ ವೈ ಉಲ್ಟಾ ಆಯ್ತು. ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ. ಓಕೆನಾ, ಕಂಪ್ಲೀಟ್ ಆಗಿ ಇಲ್ಲಿ ಎಕ್ಸ್ ವೈ ಇದೆ. ಓಕೆನಾ, ಹಾಗಾದ್ರೆ ನೋಡ್ರಿ, ಇದು ಎಕ್ಸ್ ವೈ ಎಕ್ಸ್ ಎಸ್ ಇಲ್ಲಿ ಹೋಯ್ತು. ಓಕೆನಾ, ಹಾಗಾದ್ರೆ ಆಪ್ಷನ್ ಸಿ ಏನೈತಾರ ಸರಿಯಾದ ಉತ್ತರ. ಓಕೆನಾ, ಎಕ್ಸ್ ವೈ ಬರ್ತಾ ಇದೆ. ಓಕೆನಾ, ಕಂಪ್ಲೀಟ್ ಆಗಿ ಎಕ್ಸ್ ವೈ ಇದೆ. ನೋಡ್ರಿ, ಇಲ್ಲಿಗೆ ಟಾಪಿಕ್ ಕಂಪ್ಲೀಟ್ ಆಯ್ತು. ಓಕೆನಾ, ಇಡೀ ಸೀರೀಸ್ ಟಾಪಿಕ್. ಓಕೆನಾ, ಇಡೀ ಸೀರೀಸ್ ಟಾಪಿಕ್ ಏನದಲ್ಲ ನಿಮ್ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ. ಓಕೆನಾ, ಯಾವ ತರ ಟಾಪಿಕ್ ನಲ್ಲಿ ನಾವು ಮಾಡ್ತಾ ಹೋಗ್ತೀವಿ, ಟೈಪ್ಸ್ ಯಾವ್ದಾವು, ಯಾವ್ಯಾವ ಸಿಂಬಲ್ಸ್ ಇದೆ. ಓಕೆನಾ, ನಮ್ಗೆ ಆಲ್ರೆಡಿ 2 hours ಕ್ಲಾಸ್ ಆಯ್ತು ಅನ್ಸುತ್ತೆ. 9 ಗಂಟೆ ಶುರು ಆಗಿತ್ತು, ಸೊ 11 ಗಂಟೆ ಆಯ್ತು. ಓಕೆನಾ, ಇರ್ಲಿ, ಏನಾಗಲ್ಲ. ಸೊ ಇವತ್ತು ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಡೀ ಸೀರೀಸ್ ಟಾಪಿಕ್ ನಲ್ಲಿ ಎಷ್ಟು ಟೈಪ್ಸ್ ಇದಾವೆ, 4 ಟೈಪ್ಸ್ ಹೇಳಿದೆ. 4 ಟೈಪ್ಸ್ ಅಲ್ಲೂ ಸಬ್ ಟೈಪ್ಸ್ ಇದಾವು. ಆ ಎಲ್ಲ ಸಬ್ ಟೈಪ್ಸ್ ನಾನು ನಿಮ್ಗೆ ಇಲ್ಲಿ ಕವರ್ ಮಾಡಿದೀನಿ. ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವಶನ್ಸ್ ಗಳು ಆಲ್ಮೋಸ್ಟ್ ಬರ್ತಿದಾವೆ. ಅಂದ್ರೆ ಇದರಲ್ಲಿ ಇದೇ ತರದ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಬಟ್ ಡಿಫರೆನ್ಸ್ ಆಗಿ ಬರುತ್ತೆ. ಓಕೆನಾ, ಬೇರೆ ಬೇರೆ ತರ ಕ್ವಶನ್ಸ್ ಗಳು ಬರ್ತವೆ. ನೀವೇನ್ ಮಾಡ್ಬೇಕಂತಂದ್ರೆ ಡೈಲಿ ಸ್ವಲ್ಪ ಇದನ್ನ ವರ್ಕೌಟ್ ಮಾಡ್ರಿ. ಓಕೆನಾ, ಇಷ್ಟು ಕ್ವಶನ್ಸ್ ಗಳನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಸೀರೀಸ್ ಮೇಲೆ ಯಾವ ತರ ಕೊಡ್ತಾರೆ ಯಾವ ತರ ಇಲ್ಲ ಅಂತ ಹೇಳಿ ಪ್ರಶ್ನೆಗಳು ನಿಮ್ಗೆ ಗೊತ್ತಾಗ್ತಾ ಹೋಗ್ತವೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಡೈಲಿ ಕ್ಲಾಸ್ ಅನ್ನ ಕೇಳ್ರಿ. ಮತ್ತೆ ಇವನ್ನ ಡೈಲಿ ಯೂಸ್ ರಿವಿಷನ್ ಇದು ಒಂದೇ ನಾವು ಹೇಳ್ತಿರೋದು. ರಿವಿಷನ್ ಯಾರು ಹೈಯೆಸ್ಟ್ ಮಾಡ್ತೀರಿ 100 ಅಲ್ಲಿ 200% ನೀವ್ ಏನ್ ಮಾಡ್ತೀರಿ ಸಕ್ಸಸ್ ಆಗ್ತಾ ಹೋಗ್ತೀರಿ. ಓಕೆನಾ, ಹಾಗಾದ್ರೆ ಈಗ ನಾವು ಸೀರೀಸ್ ನ ಮಾಡ್ಸೋಮ. ಓಕೆ, ಮುಗೀತಾ ಸರ್? ಮುಗೀತಪ್ಪ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಥ್ಯಾಂಕ್ ಯು ಸರ್ ಲಕ್ಷ್ಮಿ ಅವರು. ಓಕೆನಾ, ಭಾಗೇಶ್ ಗುಡ್ ನೈಟ್. ತೇಜು ಅವರು ಥ್ಯಾಂಕ್ ಯು ಸರ್. ಓಕೆ, ಭಾಗೇಶ್ ಥ್ಯಾಂಕ್ ಯು ಸರ್. ಊಟ ಮಾಡಿ ಅಶ್ವಿನ್ ಅವರು. ಓಕೆ, ಪ್ರವೀಣ್ ಥ್ಯಾಂಕ್ ಯು ಸರ್. ಓಕೆ ಸರ್, RRB ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಸ್ ಯಾವಾಗ್ರಿ? ಈ ಸದ್ಯ ಶುರು ಆಗ್ತಿದೆ. ಓಕೆನಾ, ಕಾವ್ಯ ಅವರು ಥ್ಯಾಂಕ್ ಯು ಸರ್. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಮಾಡ್ಬೇಕಾಯ್ತು ಒಂದೇ ಒಂದು ಹೆಲ್ಪ್ ಅಂದ್ರೆ ಇದನ್ನ ಸೀರೀಸ್ ಎಲ್ಲರೂ ಸೆಂಡ್ ಮಾಡ್ರಿ. ಓಕೆನಾ, ನಾಳೆ ನಿಮ್ ಫ್ರೆಂಡ್ಸ್ ಯಾರ್ಯಾರೆಲ್ಲ ನಿಮ್ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಲಾಸ್ಟ್ ಅಟ್ಲೀಸ್ಟ್ ಒಂದು ಲಾಸ್ಟ್ ಹೋಗ್ಬೇಕಾದ್ರೆ ಔಟ್ ಸೈಡ್ ಇದೆ ಹೋಗಿ ಅಲ್ಲಿ ತಮ್ನಲ್ಲಿ ಇರ್ತೊಂದು. ಓಕೆನಾ, ತಂಬ್ ಹಾಕ್ರಿ. ಎಲ್ಲರೂ ನಿಮ್ ತಂಬು ನನಗೇನಪ್ಪ ಅಂದ್ರೆ ಒಂಥರ ಶಕ್ತಿ ಬಂದಂಗ. ಓಕೆನಾ, ಸೊ ತಂಬ್ ಹಾಕ್ರಿ, ಮತ್ತೆ ಇದನ್ನ ಎಲ್ಲರೂ ಶೇರ್ ಮಾಡ್ರಿ. ಎಲ್ಲರೂ ಇದನ್ನ ಕ್ಲಾಸ್ ಕೇಳಿ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇವತ್ತು ಈ ಸೆಕ್ಷನ್ ಮುಗಿಸ್ತಂಬ್ರಿ. ಲಾಸ್ಟ್ ಒಂದು ಜೋಕ್ ಹೇಳ್ರಿ ಸರ್. ಅದೇ ಜೋಕ್ ನಮ್ಗೆಲ್ಲ ಗೊತ್ತಿರೋದು ಒಂದೇ. ಒಂದೂರಾಗ ಒಬ್ಬ ಅಜ್ಜಿ ಇದ್ಲು, ಹಾಗೆ ಸಣ್ಣ ಹುಡುಗಿದ್ದಾಗ ಸತ್ ಹೋಗ್ಬಿಟ್ಲು. ಓಕೆನಾ, ಇದೇ ಜೋಕು ಡೈಲಿ ಕೇಳ್ತಿದ್ರಿ ಕ್ಲಾಸ್ ಅಲ್ಲಿ. ಓಕೆನಾ, ಜೈ ಹಿಂದ್ ಸರ್. ಓಕೆ, ಜೈ ಹಿಂದ್. ಹಾಗಾದ್ರೆ ಕ್ಲಾಸ್ ಇಲ್ಲಿಗೆ ಆಫ್ ಮಾಡಂಬ್ರಿ. ಓಕೆನಾ, ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಆಲ್. ಗುಡ್ ನೈಟ್.